ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಸಂಡೇ ದಿನಸಿ ಪ್ರೋಗ್ರಾಮ್ಗೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ಸೊ ಸಂಡೇ ಸ್ಪೆಷಲ್, ವೀಕೆಂಡ್ ಸ್ಪೆಷಲ್. ಸೊ ಹಾಗೇನೆ ಇವತ್ತು ಇನ್ನೊಂದು ದಿನ ಏನೋ ಒಂದು ಆಚರಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಆಕ್ಚುಲಿ ಮಾತಾಡೋದಿಲ್ಲ. ಸೊ ಯಾತಕ್ಕೆ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇಂಡಿಯಾದಲ್ಲಿ ಅದನ್ನ ಆಚರಿಸೋದಿಲ್ಲ, ಅದು ಫಾರಿನ್ ಕಲ್ಚರ್. ಸೊ ಫಾರಿನ್ ಕಲ್ಚರ್ ನಮ್ಗೆ ಬೇಡ ಅಂತ ಹೇಳಿ ಸೊ ನಾವು ಇಂಡಿಯನ್ ಟ್ರೆಡಿಷನ್ ನ ಮೇಂಟೈನ್ ಮಾಡೋಣ. ಸೊ ಮತ್ತೆ ಆಲ್ಮೋಸ್ಟ್ ಇವಾಗ ಇವತ್ತಿನ ಪ್ರೋಗ್ರಾಮ್ ಜೊತೆಗೆ ನಾವು 2 ವಾರದ ನಮ್ಮ ದಿಲ್ಸೆ ಪ್ರೋಗ್ರಾಮ್ ನ ಕಂಪ್ಲೀಟ್ ಮಾಡ್ತಾ ಇದ್ವಿ. 2 ವೀಕ್ಸ್ ಮುಗಿದಿದೆ. ಆಲ್ಮೋಸ್ಟ್ 50% ಆಫ್ ದಿ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿ ಬರ್ತಾ ಇದೆ. ಸೊ ಸುಮಾರು ಜನ ಅವರ ಒಂದು ಜರ್ನಿಲಿ ಏನು ಅವರ ಒಂದು ಎಕ್ಸ್ಪೀರಿಯನ್ಸ್, ಹಾಗೇನೆ ಎಷ್ಟು ಕಷ್ಟಪಟ್ಟು ಆ ಒಂದು ದಿನದಲ್ಲಿ ಹೇಗೆ ಅವರ ಒಂದು ಬೆಲಿಫ್ ನ ಯಾವತ್ತೂ ಕೂಡ ಕಳ್ಕೊಳ್ಳಿದ್ರ, ಮೋದಿ ಕೇರ್ ಏನು ನಂಬ್ಕೊಂಡಿದ್ರು, ಹಾಗೇನೆ ಅವರ ಒಂದು ಟೀಮ್ ಸಪೋರ್ಟ್, ಹಾಗೇನೆ ನಮ್ಮ ಅವಾಗಿನ ಲೀಡರ್ ಸಪೋರ್ಟ್ ಹೇಗೆ ಇತ್ತು ಅದನ್ನ ತಗೊಂಡು ಹೇಗೆ ಅವರ ಪ್ರೋಗ್ರೆಸ್ ಇವಾಗ ಆಗಿದೆ ಅಂತ ಎಲ್ಲಾರು ಶೇರ್ ಮಾಡಿದ್ದಾರೆ. ಸೊ ಅದೇ ಕನೆಕ್ಟ್ ಮಾಡೋದು. ಸೊ ಸಕ್ಸಸ್ ಡೆಫಿನೆಟ್ಲಿ ಇವ್ರಿಗೆಲ್ಲರಿಗೂ ಕೂಡ ಬಂದಿದೆ. ಅವ್ರಿಗೆ ಅನ್ಕೊಂಡಿರುವಂತ ಇನ್ಕಮ್ ಕೂಡ ಆಲ್ರೆಡಿ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಾರು ಕೂಡ ಫಾರಿನ್ ಟ್ರಿಪ್ ಅಚೀವರ್ಸ್, ಎಲ್ಲರ ಹತ್ರನೂ ಕೂಡ ಕಾರ್ಗಳಿದೆ. ಇವನ್ ಮನೆ ಕೂಡ ಎಲ್ಲಾರು ಹೋಮ್ ಫಂಡ್ ಅಂತ ಏನ್ ಹೇಳ್ತೀವಿ, ಹೋಮ್ ಫಂಡ್ ಕೂಡ ತಗೊಳ್ತಾ ಇದ್ದಾರೆ ಎಲ್ಲಾರು ಬರ್ತಿರೋರು ಎಲ್ಲಾರು ಕೂಡ. ಸೊ ಆತರ ಅಚೀವರ್ಸ್. ಸೊ ಅದ್ರಲ್ಲಿ ಎಲ್ಲೂ ಕೂಡ ಅವರ ಒಂದು ಅಚೀವ್ಮೆಂಟ್ ನಾನು ಅಗೇನ್ ಎಲ್ಲೂ ಕೂಡ ಕನೆಕ್ಟ್ ಮಾಡ್ತಾ ಇಲ್ಲ. ಅವರ ಟೈಟಲ್ ಆಗ್ಲಿ, ಎಲ್ಲ ಅವರ ಇನ್ಕಮ್ ಆಗ್ಲಿ, ಅವರ ಒಂದು ಎಷ್ಟು ಇನ್ಕಮ್ ಮಾಡ್ತಾ ಇದಾರೆ ಆಕ್ಚುಲಿ ಸುಮಾರು ಜನ ಕೇಳ್ತಾ ಇದಾರೆ. ಆದ್ರೆ ಅಗೇನ್ ನಾನೇ ಹೇಳಿರೋದು, ಇನ್ಕಮ್ ನ ಶೇರ್ ಮಾಡೋದು ಬೇಡ. ಏನ್ ಅಚೀವ್ ಮಾಡಿದಾರ, ಎಷ್ಟು ಫಾರಿನ್ ಟ್ರಿಪ್ ಹೋಗಿದಾರ, ಅದೆಲ್ಲ ಏನು ಬೇಡ ಅಂತ ನಾವ್ ಆಕ್ಚುಲಿ ಹೇಳಿ ಅವ್ರನ್ನ. ಆದ್ರೆ ಅವರ ಒಂದು ಜರ್ನಿಲಿ ಅವರ ಒಂದು ಸಕ್ಸಸ್ ಆಗೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ 3 ಇಯರ್ಸ್ ನಾವೇನ್ ಕಷ್ಟ ನೋಡಿದ್ವಿ, ಆ ಕಷ್ಟದಲ್ಲೂ ಕೂಡ ನಮ್ಮ ಜೊತೆ ಉಳ್ಕೊಂಡಿದ್ದು ಅವರ ಹಿಂದೆಗಡೆ ನಡೆದಿರುವಂತ ಕೆಲವು ಇನ್ಸಿಡೆಂಟ್, ಆ ಇನ್ಸಿಡೆಂಟ್ ನ ಕನೆಕ್ಟ್ ಮಾಡಿ ಹೇಗೆ ನಮ್ಮ ಒಂದು ಮೋದಿ ಕೇರ್ ಫ್ಯಾಮಿಲಿ ಅವರು ಕಾಪಾಡಿದ್ರು, ಅದನ್ನ ಬಿಡ್ಲಿಲ್ಲ, ಅದನ್ನ ಕನೆಕ್ಟ್ ಮಾಡುವಂತ ಪ್ರೋಗ್ರಾಮೇ ನಮ್ಮ ದಿಲ್ಸೆ ಪ್ರೋಗ್ರಾಮ್. ಸೊ ಇದು ಮತ್ತೆ ಇದೇ ತರನೇ ಕಂಟಿನ್ಯೂ ಆಗುತ್ತೆ ಇನ್ನೂ 2 ವಾರ. ಸೊ ಹಾಗೇನೆ ಯಾರಾದ್ರೂ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಸೆಷನ್ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ಇನ್ನೂ ಅವೈಲೇಬಲ್ ಇದೆ. ಸೊ 1-2 ಏನಾದ್ರು ಅಟೆಂಡ್ ಮಾಡಿದ್ರೆ, ಇವಾಗ ಜಾಯಿನ್ ಆಗಿದ್ದೀರಾ ಅಂತ ಹೇಳಿದ್ರೆ, ಸೊ ಸದ್ಯಕ್ಕೆ 13 ಜನದ ಜರ್ನಿ ಫೇಸ್ಬುಕ್ ಅಲ್ಲಿ ಅವೈಲೇಬಲ್ ಇದೆ, ಎನಿ ಟೈಮ್ ನೋಡ್ಕೋಬಹುದು. ಸೊ ಹಾಗೇನೆ ಇವತ್ತಿಂದು ಕೂಡ ಫೇಸ್ಬುಕ್ ಅಲ್ಲಿ ಲೈವ್ ಇದೆ. ಸೊ ಇದು ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ. ಓಕೆ, ಅದು ರೆಕಾರ್ಡ್ ಎನಿ ಟೈಮ್ ನಿಮ್ಮ ಟೀಮ್ ಅಲ್ಲಿ, ನಿಮ್ಮ ಡೌನ್ ಲೈನ್ಸ್ಗೆ ಇಲ್ಲ ನಿಮ್ಗೆ ಖುದ್ದಾಗಿ ಜಸ್ಟ್ ಇನ್ ಕೇಸ್ ಮೋದಿ ಕೇರ್ ಅಲ್ಲಿ ಇನ್ಕಮ್ ಬರ್ತಾ ಇಲ್ಲ ಸರ್ ಏನ್ ಮಾಡ್ಲಿ, ಇಲ್ಲ ಮೋದಿ ಕೇರ್ ಕಷ್ಟ ಆಗ್ತಾ ಇದೆ ಏನ್ ಮಾಡ್ಲಿ ಅಂತ ಹೇಳಿದಾಗ, ಸೊ ನಾವು 28 ಲೀಡರ್ಸ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ಎನಿ ಟೈಮ್ ನಿಮ್ಗೆ ಎಷ್ಟಾಗಿರುವಂತ ಇದನ್ನ ಕನೆಕ್ಟ್ ಮಾಡ್ಬೇಕು. ಸೊ ಬರೀ ದುಡ್ಡುಗೋಸ್ಕರ ಮಾತ್ರ ಅಲ್ಲ, ಇದು ದುಡ್ಡು ಗ್ಯಾರಂಟಿ ಸಿಗುತ್ತೆ, ದುಡ್ಡು ಸಿಗಲ್ಲ ಅಂತಲ್ಲ. ದುಡ್ಡಿಗಿಂತ ಹೆಚ್ಚಾಗಿ ಅಟ್ಲೀಸ್ಟ್ ಫೈನಲಿ ಫ್ಯಾಮಿಲಿಗೆ ಬೇಕಾಗಿರುವಂತ ನೆಮ್ಮದಿ, ಸೊ ಅದು ನಿಮ್ಗೂ ಕೂಡ ಸಿಗ್ಬೇಕಾಗಿರುವಂತ ಒಂದು ಖುಷಿ. ಫ್ಯಾಮಿಲಿ ಖುಷಿಯಾಗಿದ್ದಾಗ ನೀವು ಕೂಡ ಖುಷಿಯಾಗಿರ್ತೀರಾ. ಸೊ ಅದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ಸೊ ಅದು ಇಲ್ಲಿ ನಿಮ್ಗೆ ಸಿಗುತ್ತೆ ಅಂತ ತೋರ್ಸೋದಕ್ಕೆ ಎನಿ ಟೈಮ್ ನಿಮ್ಗೆ, ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಏನಾದ್ರು ಹೊರಗಡೆಯಿಂದ ಮೋಟಿವೇಶನ್ ಬೇಕು ಅನ್ನೋಗಿದ್ರೆ ಈ ಪ್ರೋಗ್ರಾಮ್ಸ್ ಮತ್ತೆ ಕನೆಕ್ಟ್ ಮಾಡಬಹುದು. ಓಕೆ, ಸೊ ನಿನ್ನೆನೂ ಕೂಡ ನಮ್ಮ ನಾಗರಾಜ್ ಅವರು ಹೇಗೆ ಹಳ್ಳಿ ಲೈಫ್ ಇಂದ ಚಿನ್ನಾರಿ ಮುತ್ತುತ್ತರ ಸಿಟಿಗೆ ಬಂದ್ರು, ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಸಿಟಿ ಕಂಡ್ಬಿಟ್ಟು ಕಾಂಕ್ರೀಟ್ ಸಿಟಿನ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋರು. ಸೊ ಕಾಂಕ್ರೀಟ್ ಸಿಟಿಲಿ ಹೇಗೆ ಹೃದಯ ಕೂಡ ಇರುವಂತ ವ್ಯಕ್ತಿಗಳು ಸಿಕ್ಕಿದ್ರು, ಅವ್ರ ಅಪ್ಲೈನ್ ವಿಜಯಲಕ್ಷ್ಮಿ ಅವರು, ಆಮೇಲೆ ಮೋದಿ ಕೇರ್ ಅಲ್ಲಿ ಅವಾಗ ಇವಾಗಲೂ ಕೂಡ ಇರುವಂತ ನಮ್ಮ ಟಾಪ್ ಲೀಡರ್ಸ್, ನಮ್ಮ ಸೀನಿಯರ್ ಲೀಡರ್ಸ್ ಹೇಗೆ ಅವರ ಒಂದು ಪ್ರೋಗ್ರೆಸ್ಗೆ, ಅವರ ಒಂದು ಡೆವಲಪ್ಮೆಂಟ್ ಅಲ್ಲಿ ಹೇಗೆ ಇನ್ವಾಲ್ವ್ ಆದ್ರು, ಹೇಗೆ ಅವರ ಟೀಮ್ ಹೇಗೆ ಅವ್ರಿಗೆ ಕಷ್ಟದಲ್ಲಿ ಸಪೋರ್ಟ್ ಮಾಡಿದ್ರು, ಅಪ್ಲೈನ್ಸ್ ಟೀಮ್ ಇಬ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಇದನ್ನ ನಾಗರಾಜ್ ಅವರು ಶೇರ್ ಮಾಡಿದ್ರು. ಸೊ ಚಿನ್ನಾರಿ ಮೊತ್ತದಲ್ಲಿ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರು. ಆದ್ರೆ ನಾಗರಾಜ್ ಅವರು ಆಮೇಲೆ ಶಿಲ್ಪ ಅವರು ನಮ್ಮ ಮೋದಿ ಕೇರ್ ಅವರ ಜರ್ನಿಲಿ ಅವ್ರು ಬೇಕಾಗಿರುವಂತ ಒಂದು ಸಕ್ಸಸ್ಫುಲ್ ಹಾಗೇನೆ ಗುಡ್ ಲೈಫ್ ಸ್ಟೈಲ್ ಕಡೆ ಇವಾಗ ಹೋಗ್ತಾ ಇದ್ದಾರೆ. ಸೊ ನಿನ್ನೆ ಹಳ್ಳಿಯಿಂದ ಬಂದವರು ಹೇಗೆ ಡೆವಲಪ್ ಆದ್ರು ಅಂತ ನೋಡಿದ್ವಿ. ಇವತ್ತು ಬರ್ತಾ ಇರುವಂತ ನಮ್ಮ ಪ್ರೆಸೆಂಟ್ ಆಲ್ರೆಡಿ ಎಲ್ಲರಿಗೂ ಗೊತ್ತು ಯಾರು ಅಂತ. ಸೊ
ಇವ್ರಿಗೆಲ್ಲರಿಗೂ ಕೂಡ ಸುಮಾರು ಜನಕ್ಕೆ ಇವ್ರು ಗೊತ್ತಿರೋರು ಚಂದ್ರು ಸರ್ ಅವರ ಬ್ರದರ್ ಅಂತ. ಸೊ ನಾನು ಆಕ್ಚುಲಿ ಚಂದ್ರು ಸರ್ ಅವರ ಬ್ರದರ್ ಅನ್ನೋದಕ್ಕಿಂತ ಚಂದ್ರು ಸರ್ ಅವರ ಫ್ಯಾಮಿಲಿಯಿಂದ ಬಂದಿರುವಂತ ಯಾವ ತರ ನಾವು ಡಿ ಜಿ ಬ್ರದರ್ಸ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಅದೇ ತರ ಇವರು ಇಬ್ರು ಸೇರಿಸಿ ಹೇಳಾಗಿದ್ರೆ ಮಿರಾಕಲ್ ಬ್ರದರ್ಸ್. ಸೊ ಚಂದ್ರು ಸರ್ ಸೂರ್ಯನಾಗಿ ಹೊಳಿತಾ ಇದ್ದಾಗ ಇವ್ರು ಆಕ್ಚುಲಿ ಆಮೇಲೆ ಚಂದ್ರ ತರ ಇರ್ತಾರೆ. ಸೊ ಚಂದ್ರ ಸರ್ ಯಾವಾಗ ಚಂದ್ರನ್ ತರ ಇರ್ತಾರೆ, ಅವಾಗ ಇವರು ಆಕ್ಚುಲಿ ಸೂರ್ಯನ್ ತರ ಹೋಗಿ ಅವರ ಟೀಮ್ ನ ನೋಡ್ಕೊಳ್ತಾರೆ. ಸೊ ಈ ತರ ಕೋಆರ್ಡಿನೇಟ್ ಮಾಡ್ಕೊಂಡು ಬೆಳಿತಾ ಇದ್ದಾರೆ. ಹಾಗೇನೆ ಇವ್ರನ್ನ ನಾನು ಯಾವ್ದು ಮೂವಿಗೂ ಹೋಲಿಸ್ತಾ ಇಲ್ಲ, ಆದ್ರೆ ಇವ್ರನ್ನ ಡೆಫಿನೆಟ್ಲಿ ನನಗೆ ಎಕ್ಸಾಂಪಲ್ ಆಗಿ ಬರೋದು ರಾಹುಲ್ ದ್ರಾವಿಡ್. ಸೊ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ರಾಹುಲ್ ದ್ರಾವಿಡ್ ಇದ್ದಾಗ ಮೋಸ್ಟ್ ಆಫ್ ದಿ ಕ್ರೆಡಿಟ್ ಹೋಗ್ತಾ ಇದ್ದು ತೆಂಡೂಲ್ಕರ್ ಅವ್ರಿಗೆ. ಯಾಕೆಂತ ಹೇಳಿದ್ರೆ ತೆಂಡೂಲ್ಕರ್ ಆತರ ಒಂದು ರೆಕಾರ್ಡ್ ಮಾಡಿದ್ರು ಅದಕ್ಕೆ. ಸೊ ಇಲ್ಲೂ ಕೂಡ ಸುರೇಶ್ ಅವರು ಸೈಲೆಂಟ್ ಆಗಿ ಅವರು ಕೆಲಸ ಮಾಡ್ತಿದ್ದಾರೆ. ಎಲ್ಲೂ ಕೂಡ ಹೈಲೈಟ್ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಕೂಡ ಅದೇ ತರ ಎಲ್ಲಾ ಕಡೆ ಪಾಪ್ಯುಲರ್ ಆಗ್ಬೇಕು ಅಂತ ಮನ್ಸಲ್ಲಿಲ್ಲ. ಸೊ ಅದಕ್ಕೆ ಅವರ ಬ್ರದರ್ ಅಂತ ಹೇಳಿದಾಗ ಸುಮಾರು ಜನಕ್ಕೆ ಕನ್ಫ್ಯೂಷನ್, ನನಗೂ ಕೂಡ ಇನಿಷಿಯಲಿ ಇತ್ತು. ಸುರೇಶ್ ಅವರು ಅಣ್ಣನ ತಮ್ಮನ ಅಂತ. ಸೊ ಲೆಟ್ ಮಿ ಕ್ಲಾರಿಫೈ, ಸುರೇಶ್ ಅವರು ಚಂದ್ರು ಅವ್ರಿಗೆ ಅಣ್ಣ ಆಗ್ಬೇಕು. ಓಕೆ, ಸೊ ಈ ತರ ಇದ್ದಾಗ ಎಲ್ಲೂ ಕೂಡ ಮನ್ಸಿಗೆ ನೋವು ಮಾಡ್ಕೊಂಡಿದ್ರ, ಖುಷಿಯಾಗಿ ಅವರ ಒಂದು ಬ್ರದರ್ ಸಕ್ಸಸ್ ನ ನೋಡಿ ತುಂಬಾ ಖುಷಿಯಾಗಿ, ಹಾಗೇನೆ ತೆಂಡೂಲ್ಕರ್ ಆಮೇಲೆ ರಾಹುಲ್ ದ್ರಾವಿಡ್ ಉತ್ಸವವಾಗಿದ್ದಾರೆ. ಸೊ ಅವರು ತೆಂಡೂಲ್ಕರ್ ಆಗಿ ಓಪನ್ ಮಾಡಿದ್ರು ಓಪನಿಂಗ್, ಹಾಗೇನೆ ಫಸ್ಟ್ ಬಂದವರು ಕೂಡ ಚಂದ್ರು ಸರ್. ಅದಾದ್ಮೇಲೆ ಸುರೇಶ್ ಅವರು ರಾಹುಲ್ ದ್ರಾವಿಡ್ ಅವ್ರ ತರ ಆಮೇಲೆ ಬಂದ್ರು. ಆದ್ರೆ ರಾಹುಲ್ ದ್ರಾವಿಡ್ ಅವ್ರನ್ನ ಯಾವ ತರ ನಾವು ವಾಲ್ ಅಂತ ಹೇಳ್ತೀವಿ, ಸುರೇಶ್ ಅವರು ಕೂಡ ಮಿರಾಕಲ್ ಟೀಮ್ ಒಂದು ದೊಡ್ಡ ವಾಲ್, ವೆರಿ ಸ್ಟ್ರಾಂಗ್ ವಾಲ್. ಯಾಕೆಂತ ಹೇಳಿದ್ರೆ ಇವರು ಸೈಲೆಂಟ್ ಆಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ತಾರೆ, ಅದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಸೊ ಯಾರು ಒಂದು ಅವರ ಒಂದು ಮೈಂಡ್ ಇಲ್ಲ ಅಂತ ಹೇಳಿದ್ರೆ ಮನಸ್ಸನ್ನ ಒಂದು ಹಿಡಿತದಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಕಂಟ್ರೋಲ್ ಇಟ್ಕೊಂಡಿರ್ತಾರೆ, ಅವ್ರು ಆಕ್ಚುಲಿ ಅವರ ಸಿಚುವೇಶನ್ ನ ಕಂಟ್ರೋಲ್ ಮಾಡೋರಾಗಿರ್ತಾರೆ ಅಂತ ಒಂದು ಮಾತಿದೆ. ಸೊ ಇವ್ರ ಎಂತ ಸಿಚುವೇಶನ್ ಆದ್ರೂ ಸರಿ ಆಕ್ಚುಲಿ ಹ್ಯಾಂಡಲ್ ಮಾಡುವಂತ ಪರ್ಸನ್, ಅವರ ಒಂದು ಕಾಮ್ನೆಸ್ ಅಲ್ಲಿ ಆಕ್ಚುಲಿ ಗೊತ್ತಾಗುತ್ತೆ. ಸೊ ಆತರ ಒಬ್ಬ ಪರ್ಸನ್. ಸೊ ಅವರ ಟೀಮ್ಗೆ, ಅವರ ಟೀಮ್ ಮಾತ್ರ ಅಲ್ಲ, ಆಕ್ಚುಲಿ ಇವನ್ ಎಂಟೈರ್ ಮಿರಾಕಲ್ ಟೀಮ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡಿರುವಂತ ಸುರೇಶ್ ಅವರು. ಹಾಗೇನೆ ಒಂದು ಚಂದ್ರು ಸರ್ ತರನೇ ಇವ್ರಿಗೂ ಕೂಡ ಒಂದು ಒಳ್ಳೆ ಮನ್ಸಿದೆ. ಸೊ ಇವರಿಬ್ರು ಕೂಡ ನಮ್ಮ ಮೋದಿಕೇರ್ ಫ್ಯಾಮಿಲಿಗೆ ಜೊತೆಗೆ ಇರೋದು ಆಕ್ಚುಲಿ ನಮ್ಮ ಒಂದು ದೊಡ್ಡ ಪುಣ್ಯ ನಮ್ಮ ಕರ್ನಾಟಕಕ್ಕೆ. ಸೊ ಇವರು ಕೂಡ ಚಂದ್ರು ಸರ್ ತರನೇ ಇವರು ಕೂಡ ಬೆಳೀತಾರೆ. ಸೊ ಇವರು ಕೂಡ ಬೇಕಾದಷ್ಟು ಅವರ ಟೀಮ್ ಅಲ್ಲಿ ಅಚೀವ್ಮೆಂಟ್ಸ್ ಆಲ್ರೆಡಿ ತಂದಿದ್ದಾರೆ. ಇವರು ಕೂಡ ಒಂದು ಒಳ್ಳೆ ಹೆಸರನ್ನ ಮಾಡ್ತಾ ಇದ್ದಾರೆ ಅವರ ಟೀಮ್ ಅಲ್ಲಿ. ಸೊ ಕರ್ನಾಟಕಕ್ಕೆ ಆಲ್ರೆಡಿ ಅವ್ರನ್ನ ಪರಿಚಯ ಸುಮಾರು ಜನ ನಮ್ಮ ಸೀನಿಯರ್ ಲೀಡರ್ಸ್ ಗೊತ್ತು, ಆದ್ರೆ ಯಂಗ್ ಲೀಡರ್ಸ್ ಗೆ ಪರಿಚಯ ಮೋಸ್ಟ್ಲಿ ಜಾಸ್ತಿ ಇರೋದಿಲ್ಲ. ಸೊ ಈ ಒಂದು ಇದರಲ್ಲಿ ಇವ್ರನ್ನ ಎಲ್ಲರಿಗೂ ಕೂಡ ಪರಿಚಯ ಮಾಡಿಸೋದಕ್ಕೆ ನನಗೂ ಕೂಡ ಖುಷಿ ಆಗ್ತಾ ಇದೆ. ಸೊ ಇಷ್ಟ ಹೇಳ್ತಾ ಲೆಟ್ ಮಿ ಇನ್ವೈಟ್ ನಮ್ಮ ಪ್ರೆಸೆಂಟರ್, ನಮ್ಮ ದಿಲ್ಸೆ ಪ್ರೋಗ್ರಾಮ್ಗೆ ಇವತ್ತಿನ ನಮ್ಮ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಈ ಒಂದು ಸೆಷನ್ ನ ಇನ್ವೈಟ್ ಮಾಡ್ತಿದ್ದೀನಿ ಸುರೇಶ್ ಅವರು, ಆಮೇಲೆ ಅವರ ಬೆಟರ್ ಆಫ್ ಚಂದ್ರಿಕಾ ಮೇಡಮ್. ಸುರೇಶ್ ಸರ್, ವೆಲ್ಕಮ್ ಸರ್. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ನಿಮ್ಗೂ ಕೂಡ ಆಲ್ ಆಫ್ ಯು ಗುಡ್ ಮಾರ್ನಿಂಗ್. ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ ಕೂಡ. ನಮ್ಮ ಮಿಸ್ಸಸ್ ಒಂದೆರಡು ಮಾತಾಡಿದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. Congratulations, Suresh sir. All the best, Congratulations, sir. Madam, congratulations. ಸುರೇಶ್ ಅವರ ಎಂಟೈರ್ ಟೀಮ್ ಅಲ್ಲೇ ಪ್ರೆಸೆಂಟ್ ಇದೆ. ಗ್ರೇಟ್ ಸರ್. ಎಸ್ ಸರ್, ಆಲ್ ಯು ಸರ್. Sir, congratulations. Carry on, sir. Thank you so much, sir. Thank you. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿಲ್ಸೆ ಪ್ರೋಗ್ರಾಮ್ ದಿನ, ಎರಡು ಮಹತ್ತರವಾದ ದಿನ. ಒಂದು
ಪುಲ್ವಾಮಾ ಯೋಧರು ಹುತಾತ್ಮರಾದಂತಹ ವೀರ ಯೋಧರು ಹುತಾತ್ಮರಾದಂತಹ ದಿನ ಮತ್ತೆ ಪ್ರೇಮಿಗಳ ದಿನ. ಈ ದಿನ ಎಲ್ಲಾರ್ಗೂ ದೇವರು ಒಳ್ಳೇದನ್ನ ಮಾಡ್ಲಿ ಅಂತ ನಾನು ಹರಸ್ತೀನಿ. ನನ್ನ ಹೆಸರು ಬಂದು ಸಾವಿತ್ರಿ ಅಂತ. ಒಂದು ಹಳ್ಳಿಯಿಂದ ಬಡ ಕುಟುಂಬದಿಂದ ಬಂದವರು. ನಾನು ಇವ್ರನ್ನ ಕೈ ಹಿಡಿದ ಮೇಲೆ ಚಂದ್ರಿಕಾ ಅಂತ ಹೆಸರನ್ನ ಚೇಂಜ್ ಮಾಡಿ ಇವ್ರ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ನನಗೆ ಟರ್ನಿಂಗ್ ಪಾಯಿಂಟ್ ಆಯ್ತು. ಮುಂದೆ ಏನಂತ ಅಂದ್ರೆ ನನ್ಗೆ ಈ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳಕ್ಕೆ ನಾನು ಇವ್ರನ್ನ ಕೇಳ್ತಾ ಇದ್ದೆ, ಕೆಲ್ಸ ಏನು, ಹೇಗ್ ಮಾಡ್ತೀರಾ ಅಂತ. ಇವ್ರು ಹೇಳ್ತಾ ಇದ್ರು, ಮುಂದೆ ಒಂದಿನ ನಿನ್ಗೆ ಗೊತ್ತಾಗುತ್ತೆ ಅಂತ. ಆ ದಿನ ನಾನು ಸುಮಾರು 2-3 ವರ್ಷಗಳ ಕಾಲ ಆದ್ಮೇಲೆ ನಾನು ತಿಳ್ಕೊಬೇಕಾಯ್ತು. ಒಂದಿನ ಚಂದ್ರು ಸರ್ ಮತ್ತೆ ಶಾಲಿನಿ ಮೇಡಮ್ ಜೊತೆ ನಾನು ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀನಿ. ಆ ಅಟೆಂಡ್ ಮಾಡಿದಾಗ ಇವರು MC ನ ತಗೊಂಡಿದ್ರು. ನನಗೆ ಅಲ್ಲಿ ಸುಮಾರು ಜನ ಸಾಧಕರು ಬಂದಿದ್ರು. ಆಗ ನನ್ಗೆ ಏನು ಅಂತ ಗೊತ್ತಾಗ್ಲಿಲ್ಲ. ಇದನ್ನ ಪ್ರೋಗ್ರಾಮ್ ತಿಳ್ಕೊಂಡ್ಮೇಲೆ ಎಲ್ಲ ಎಫರ್ಟ್ ಹಾಕಿ ಬಂದು ಒಂದು ಸಾಧನೆ ಮಾಡಿರುವಂತವ್ರಿಗೆ ಇವರ ಒಂದು ಸ್ಪೀಚ್ ಏನಿದೆ ಅದು ತುಂಬಾ ಜನಗಳಿಗೆ ಒಂದು ಆದರ್ಶವಾಗಿತ್ತು. ಆಮೇಲೆ ನಾನು ಹೋಗ್ತಾ ನಾನು ಇವ್ರ ಹತ್ರ ನಮ್ಮ ಮೋದಿಕೇರ್ ಏನಿದೆ ಅದ್ರಲ್ಲಿ ತಿಳ್ಕೊಂತಾ ಹೋದೆ. 100ರಲ್ಲಿ ಒಂದ್ 10% ಅನ್ನ ತಿಳ್ಕೊಳ್ತಾ ಇದ್ದೀನಿ. ಆದ್ರೂ ಮುಂದೆ ಇವರು ತುಂಬಾ ಕಷ್ಟಪಟ್ಟು ಮೇಲ್ ಬಂದು ಎಫರ್ಟ್ ಹಾಕಿ ಯಾರ ಸಪೋರ್ಟಿವ್ ಇಲ್ದೇನೆ ಮುನ್ನುಗ್ಗಿ ಬಂದಿದ್ದಾರೆ. ಇವ್ರ ಜೊತೆ ನಾವು ಲೈಫ್ ಲೀಡ್ ಮಾಡ್ತಾ ಒಳ್ಳೆ ಜೀವನನ ನಡೆಸ್ತಾ ಇದ್ದೀವಿ. ಮತ್ತೆ ಇವರು ಹೇಗ್ ಬಂದ್ರು ಏನು ಅಂತ ಅನ್ನೋದನ್ನ ಮುಂದೆ ಇವರು ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವ್ಯಾಲೆಂಟೈನ್ಸ್ ಡೇ ದಿನ ಶುಭಾಶಯಗಳು. ಮೊದಲನೇದಾಗಿ ನನ್ನ ಕಿರು ಪರಿಚಯ ಸುರೇಶ್ ಅಂತ ಹೇಳಿ. ಬ್ಯಾಕ್ ಗ್ರೌಂಡ್ ಬಂದು ನಾನು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ಕೊಂಡಿದ್ದೆ. ಆ ಒಂದು ಟೈಮ್ ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಪರಿಸ್ಥಿತಿಗಳು ಹೇಗಿತ್ತು ಅಂದ್ರೆ, ನಾವ್ ಎಷ್ಟೇ ಸಂಪಾದನೆ ಮಾಡಿ ನಮ್ಮ ಅಪ್ಪ ಅಮ್ಮ ಕೊಡ್ತಿದ್ರು ಕೂಡ ಅವರು ಬ್ಯಾಂಕ್ ಸಾಲ ತೀರ್ಸೋದೇ ಆಗ್ತಾ ಇತ್ತು. ಬಟ್ ಆ ಒಂದು ಟೈಮ್ ಅಲ್ಲಿ ನನಗೆ ತಿಳಿದಂಗೆ 5ನೇ ಕ್ಲಾಸಿಂದ ನಾನು ನಮ್ಮ ಚಂದ್ರು, ನಮ್ಮ ಶೇಖರ್, ನಮ್ಮ ಮಂಜು, ನಮ್ಮ ಅಕ್ಕ ಎಲ್ಲಾರು ಕೂಡ ಅಷ್ಟೇ 2 ತಿಂಗಳು ಏನ್ ಬೇಸಿಗೆ ರಜೆ ಸಿಕ್ತಿತ್ತು ಆ ಟೈಮಲ್ಲಿ ಎಲ್ಲಿರ್ತಿದ್ವು ಅಂದ್ರೆ ಕೆಲಸ ಮಾಡ್ತಿದ್ವಿ. ಆ ಕೆಲಸ ಮಾಡಿದ ದುಡ್ಡನ್ನ 2 ತಿಂಗಳು ಬೇಸಿಗೆ ರಜೆ ದುಡ್ಡನ್ನ ಅಮ್ಮ ಕೊಡ್ತಿದ್ವಿ. ಅಮ್ಮ ಏನ್ ಮಾಡೋರು ಅದನ್ನೇ ನಮ್ಗೆ ಯೂನಿಫಾರ್ಮ್ ಬುಕ್ ಆಗಿ. ಅಂದ್ರೆ 5ನೇ ಕ್ಲಾಸಿಂದ ತುಂಬಾ ಸ್ಟ್ರಗಲ್ ಪಟ್ಟಿದೀವಿ ಎಲ್ಲ ಅಣ್ಣ ತಂದಿರು. ಅದರಲ್ಲೂ ನಮ್ಮ ಎಸ್ಪೆಷಲಿ ಚಂದ್ರು ಸರ್ ಕೂಡ ಅಷ್ಟೇ ತುಂಬಾ ಕಷ್ಟಪಟ್ಟಿದ್ದ. ಅವನು ಕೂಡ ನಾವು 5 ಜನ ಮಕ್ಕಳು. ಮೊದಲನೇವ್ರ ಅಕ್ಕ ಪ್ರಭಾವತಿ ಅಂತ, ಎರಡನೇದಾಗಿ ಶೇಖರ್ ಮತ್ತೆ ನಾನು ಸುರೇಶ್ ಅಂತ, ಇಬ್ರು ಅವಳಿ ಜವಳಿ. ನನ್ನ ಹಿಂದೆ ಇನ್ನೊಬ್ಬ ತಮ್ಮ ಮಂಜುನಾಥ್ ಅಂತ, ಇನ್ನೊಬ್ಬ ಕೊನೆ ತಮ್ಮನೆ ಆರ್ ಚಂದ್ರಶೇಖರ್. ಅವ್ರು ಯಾರು ಮೋದಿಕೇರಳಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಟ್ ಇಷ್ಟು ನಮ್ಮ ಫ್ಯಾಮಿಲಿ. ಈ ತರ ಕಡು ಬಡತನದಲ್ಲಿ ಇದ್ದಂತ ಒಂದು ಫ್ಯಾಮಿಲಿ, ಒಂದು ಸ್ಲಮ್ ಅಂತಾರ ಅದನ್ನ. ಆದ್ರೆ ಆ ಸ್ಲಮ್ಮು ನಮಗೆ ಕಲ್ಸ್ಕೊಟ್ಟಿದ್ ಪಾಠ, ನಮ್ಮ ಅಪ್ಪ ಅಮ್ಮನ ಆದರ್ಶ. ಇವತ್ತು ನಾವೇನೇ ಹೇಳ್ಬೇಕಾದ್ರೂ ಕೂಡ ನಮ್ಮ ಅಪ್ಪ ಅಮ್ಮನ್ ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ತುಂಬಾ ಕಷ್ಟದಲ್ಲೂ ನಮ್ಗೆ ಒಂದು ಶಿಸ್ತು ಬದ್ಧತೆ ಕಲ್ಸ್ಕೊಟ್ರು. ನಮ್ಮನ್ನ ಫಸ್ಟ್ ಯಾರು ಆದರ್ಶ ಅಂದ್ರೆ ಅವ್ರಿಗೆ ಇಬ್ರು ಆಗ್ತಾರೆ. ಯಾಕಂದ್ರೆ ಅಷ್ಟು ಕಡುಬಡತನದಲ್ಲೂ ನಮ್ಗೆ ಕಲ್ಸ್ಕೊಟ್ಟಿದ್ದೇನೆಂದ್ರೆ ಒಳ್ಳೇದೇನೆ ಕಲ್ಸ್ಕೊಟ್ಟಿದ್ದು. ಮೋಸ ವಂಚನೆ ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕು, ಆ ತರ ಏನೋ ಕಂಡು ಬಂತು ಅಂದ್ರೆ ನಮ್ಗೆ ಅಲ್ಲಲ್ಲೇ ಒಡೆದು ರೆಡಿ ಮಾಡೋರು. ಆ ತರ ಬುದ್ಧಿ ಕಲ್ಸ್ಕೊಟ್ರು. ಇಷ್ಟು ಈ ತರ ಹೋಗ್ಬೇಕಾದ್ರೆ ನಾನು ಕೂಡ, ನಮ್ಮ ಚಂದ್ರು ಒಂದ್ ಕಡೆ ಆರ್ಟಿಸ್ಟ್ ಆಗಿದ್ರು, ನಮ್ಮ ಅಣ್ಣ ಇನ್ನೊಂದ್ ಕಡೆ ಕೆಲಸ, ನಮ್ಮ ತಮ್ಮ ಇನ್ನೊಂದ್ ಕಡೆ ಕೆಲಸ, ನಮ್ಮ ಅಕ್ಕ ಕೆಲಸ ಮಾಡ್ತಿದ್ರು ಗಾರ್ಮೆಂಟ್ಸ್ ಅಲ್ಲಿ, ನಾನು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸೂಪರ್ವೈಸರ್ ಅದೇ 350 ರೂಪಾಯಿ ಸಂಬಳದಿಂದ ಸೂಪರ್ವೈಸರ್ ಅದೇ. ನನಗೆ ಸಂಬಳ ಮೋರ್ ದೆನ್ 13,000 ಪ್ಲಸ್ OT ಎಲ್ಲ ಸೇರಿ 15,000 - 16,000 ರೂಪಾಯಿ ಸಂಪಾದನೆ ಮಾಡೋ ಸಮಯ. ಆ ಸಮಯದಲ್ಲಿ ನನಗೆ ಎಂಟ್ರಿ ಕೊಟ್ಟಿದ್ದು ಮೋದಿಕೇರ್ ಯಾರ ಮುಖಾಂತರ ಬಂದಿಲ್ಲ, ನನ್ನ ಕೊನೆ ತಮ್ಮ ಚಂದ್ರು. ಅವ್ರನ್ನ ನಾನು ಯಾವಾಗ್ಲೂ ಒಂದು ಟೆಸ್ಟಿಮನಿಗಳಲ್ಲಿ ಇರ್ಬೋದು, ಒಂದು ಟ್ರೈನಿಂಗ್ ಅಲ್ಲಿ ಇರ್ಬೋದು, ಅವರ ಮಾತು ಹೇಳ್ದೆ ನಾನು ಇರಕ್ಕಾಗಲ್ಲ. ಯಾಕೆಂದ್ರೆ ಅವರೇ ನನ್ಗೆ ಅವಕಾಶ ಕೊಟ್ಟಿದ್ದು. ಸತತ ಪ್ರಯತ್ನ. ಯಾಕೆಂದ್ರೆ ಬಹಳ ಜನ ಒಂದ್ಸಲಿ ಹೇಳಿ ಬಿಟ್ಬಿಡ್ತಾರೆ. ಈ ವ್ಯಕ್ತಿ ನನಗೆ ಡೇ ಬೈ ಡೇ ಹೇಳ್ತಾ ಇದ್ರು. ಹೇಳ್ತಾ ಇದ್ದಾಗ ನನಗೆ ಒಂದು ಪರ್ಸನಲ್ ಒಂದು ಫ್ಯಾಮಿಲಿ ಕೂಡ ಒಂದು ಪ್ರಾಬ್ಲಮ್ ಇತ್ತು. ಆ ಒಂದು ಟೈಮಲ್ಲಿ ನಾನು ಏನಾರ ಮನೇಲಿ ಹೇಳ್ಕೊಂಡ್ರೆ ಸಾಕು, ಇವ್ನು ಕೂತ್ಕೊಂಡು ಚಂದ್ರ ಏನ್ ಹೇಳೋನು ಅಂದ್ರೆ ಒಂದೇ ಮಾತು ಹೇಳೋನು, ಸುರೇಶ ಮೋದಿಕೇರ್ ಬಾ ಚೆನ್ನಾಗಾಗ್ತೀಯ ಅಪ್ಪ, ತಲೆ ತಿನ್ಬೇಡ, ನೀನು ಹಾಳಾಗದಲ್ದೆ ನನ್ನ ಹಾಳು ಮಾಡ್ಬೇಡ, ದಯವಿಟ್ಟು ನಾನು ಬಿಟ್ಬಿಡು ಅಂತ ಹೇಳಿ ಎಸ್ಕೇಪ್ ಆಗ್ತಾನೆ ಬಂದೆ. ಫ್ರೆಂಡ್ಸ್, ಎಷ್ಟು ವರ್ಷ ಅಂದ್ರೆ 3.5 ವರ್ಷ 4 ವರ್ಷಗಳ ಕಾಲ ನಾ ವ್ಯಕ್ತಿ ನಾನು ಮೈಸೂರಲ್ಲಿ ಇದ್ದೆ 5 ವರ್ಷ ಫ್ಯಾಮಿಲಿ ಸಮೇತ. ಮೈಸೂರಿಗೆ ಬಂದ ವ್ಯಕ್ತಿ ಹೇಳಿದಿಷ್ಟೇ, ಸುರೇಶ ಸದರ ಸ್ಟಾರ್ ಹೋಟೆಲ್ ಅಲ್ಲಿ ಒಂದು ಟ್ರೈನಿಂಗ್ ಇದೆ,
ಆ ಟ್ರೈನಿಂಗ್ ಅಟೆಂಡ್ ಆಗು, ಪ್ರೋಗ್ರಾಮ್ ಈವೆಂಟ್ BOM ಅದು ಅಟೆಂಡ್ ಆಗು ಅಂದ್ರು. ಸರಿ ಟಿಕೆಟ್ ಇಸ್ಕೊಂಡೆ, ಮನೇಲಿ ಅವನಿಗೆ ಮಟನ್ ಗಿಟನ್ ಮಾಡಿಸಿ ಮಿಸ್ಸಸ್ ಕೇಳಿದೆ. ಪುರುಷೋತ್ತಮ್ ಇಬ್ರು ಬಂದ್ರು, ಚಂದ್ರ ಸರ್ ನಮ್ಮ ಅಣ್ಣ ಇಲ್ಲ ಇದ್ದಾನೆ, ಇಲ್ಲಾದ್ರೂ ನೆಟ್ವರ್ಕ್ ಶುರು ಮಾಡ್ಲಿ ಅಂತ ಕೇಳಲಿಲ್ಲ. ಅವ್ರನ್ನ ಊಟ ಅಲ್ಲಿ ಮಾಡಿಸಿ ನಮ್ಮ ಮಿಸ್ಸಸ್ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಇದಾದ ನಂತರ ಆ ವ್ಯಕ್ತಿ ಬಿಡ್ಲಿಲ್ಲ, ಸತತವಾಗಿ ಫಾಲೋಅಪ್ ಮಾಡ್ತಾನೆ ಇದ್ರು, ಕಂಟಿನ್ಯೂ ಫಾಲೋಅಪ್. ಯಾಕೆಂದ್ರೆ ಮತ್ತೆ ಅಲ್ಲಿಂದ ಮೈಸೂರಿಂದ ನಾನು ಬೆಂಗಳೂರು ಶಿಫ್ಟ್ ಆದೆ. ಬೆಂಗಳೂರು ಶಿಫ್ಟ್ ಆದಾಗ ಮತ್ತೆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಇಲ್ಲೂ ಕೂಡ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೆ, ಹುಳಿ ಮಾವಲ್ಲಿ ಕೆಲಸ ಮಾಡ್ತಿದ್ದೆ. ಆ ಒಂದು ಟೈಮಲ್ಲಿ ನನಗೆ ಬೆಂಗಳೂರು ಶಿಫ್ಟ್ ಆದಾಗ ಒನ್ಸ್ ಅಪಾನ್ ಎ ಟೈಮ್ ನನ್ನ ಫ್ಯಾಮಿಲಿ ಪರ್ಸನಲ್ ಆಗಿದ್ವಿ. ಆ ಒಂದು ಟೈಮಲ್ಲಿ ನಮ್ಮ ತಾಯಿ ಮನೆಗೆ ಹೋದೆ. ನಮ್ಮ ತಾಯಿ ಮನೆಯಲ್ಲಿ ಭಾಸ್ಕರ್ ಅಂದ್ರೆ ಚಂದ್ರುಗೆ ಅವಕಾಶ ಕೊಟ್ಟಂತ ಅಪ್ಲೈನ್, ಇಮಿಡಿಯೇಟ್ ಅಪ್ಲೈನ್. ನನ್ಗೆ ಮಾವನ್ ಮಗ ಅವ್ರನ್ನ ತುಂಬಾ ನೆನ್ಸ್ಕೊತಾ ಇರ್ತೀವಿ. ಅವರ ಜೊತೆಗೆ ನಮ್ಮ ಇನ್ನೊಬ್ರು ಕೊಲೀಗ್ಸ್ ಈಶ್ವರ್ ಅಂತ, ಅವರು ಹಾಸನಲ್ಲಿದ್ದಾರೆ. ಅವರು ಚಂದ್ರು ಸರ್ಗೆ ಅಪ್ಲೈನ್, ನನಗೂ ಕೂಡ ಅಪ್ಲೈನ್ಗಳು. ಅವರಿಬ್ರು ಮತ್ತೆ ಚಂದ್ರು ಎಲ್ಲರೂ ಕೂಡ ಒಂದು ಮನೆಯಲ್ಲಿ, ನಮ್ಮ ಮನೆಯಲ್ಲೇ ರೂಮಲ್ಲಿ ಊಟ ಮಾಡ್ಬಿಟ್ಟು ಒಂದು ರೂಮಲ್ಲಿ ಮಲಗಿದ್ವಿ. ರೂಮಲ್ಲಿ ಮಲಗಿರ್ಬೇಕಾದ್ರೆ ಭಾಸ್ಕರ್ ಬಂದು ಹೇಳಿದ್ರು ನನಗೆ, ಸುರೇಶ್ ಅವರೇ ಮೋದಿಕೇರ್ ಚೆನ್ನಾಗಿದೆ, ಪ್ರಿಂಟಿಂಗ್ ಪ್ರೆಸ್, ನಾನು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಬಟ್ ಆದ್ರೆ ಭವಿಷ್ಯ ಇಲ್ಲ, ಕಷ್ಟ ಇರೋರ್ಗು ಸಂಪಾದನೆ ಅಷ್ಟೇ, ಬಟ್ ನೀವ್ ಯಾಕೆ ಬಳಸ್ಕೊಬಾರ್ದು ಅಂತ ಅಂದ್ರು. ಆ ವ್ಯಕ್ತಿಗೆ ಎಷ್ಟು ತಲೆ ತಿಂದಿದ್ದೀನಿ ಅಂದ್ರೆ ಫ್ರೆಂಡ್, ಈಶ್ವರ್ ಮತ್ತೆ ಭಾಸ್ಕರ್ ನಮ್ಮ ಚಂದ್ರಿಗೆ ಮಧ್ಯರಾತ್ರಿ 2 ಗಂಟೆವರೆಗೂ ತಲೆ ತಿಂದಿದ್ದೀನಿ. ಅವ್ರು ಕೇಳ್ತಿದ್ದಿಷ್ಟೇ, ಮೋದಿಕೇರ್ ಬಂದ್ ಆಯ್ತು ನಾನ್ ಚೆನ್ನಾಗಾಗ್ತೀನಿ. ಎಲ್ಲಾರು ಹಿಂಗೆ ಮೋದಿಕೇರ್ ಚೆನ್ನಾಗಾಗ್ಬಿಟ್ರೆ ಬೇರೆ ಕೆಲಸ ಯಾರು ಮಾಡೋರು? ಇದು ನನ್ನ ಕ್ವಶನ್ ಆಗಿತ್ತು. ಬಟ್ ಆ ವ್ಯಕ್ತಿ ಯಾವಾಗ ಹೇಳೋರು, ಎಲ್ಲಾರು ಬಂದವರೆಲ್ಲ ಮಾಡಕ್ಕಾಗಲ್ಲ ಸುರೇಶ್ ಅವ್ರೆ, ನನ್ ಕೈಲೂ ಮಾಡಕ್ಕಾಗಲ್ವ ಏನೋ. ಈ ತರ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಅವ್ರ ನನ್ನ ಪ್ರಶ್ನೆಗೆ ಅವ್ರ ಉತ್ತರ ಸಿಕ್ಲೇ ಇಲ್ಲ. ಮಧ್ಯರಾತ್ರಿ 2-2:30ವರೆಗೂ ತಲೆ ತಿಂದೆ. ಯಾಕೆಂದ್ರೆ ಮೋದಿ ಕೇರ್ ಅಂತ ಹೆಸರು ಕೇಳಿದೆ ಅಷ್ಟೇ, ಏನು ಗೊತ್ತಿಲ್ಲ. ಇಷ್ಟೊಳಗೆ ನಡೆದಂತ ಘಟನೆಗಳು ನಮ್ಮ ತಂದೆ, ನಾನು ಮೈಸೂರಿಂದ ಬೆಂಗಳೂರು ಬಂದ್ಮೇಲೆ ಸ್ಟೋರಿ. ಮೈಸೂರಲ್ಲಿದ್ದಾಗ ಮಧ್ಯದಲ್ಲಿ ನಾನು ರಜದಲ್ಲಿ ಅಪ್ಪ ಅಮ್ಮ ಅಣ್ಣ ತಂದೆಯನ್ನ ನೋಡೋಣ ಅಂತ ಬರ್ತಿದ್ದೆ, ತಿಂಗ್ಳಿಗೊಂದ್ಸಲಿ 2 ತಿಂಗ್ಳಿಗೊಂದ್ಸಲಿ. ಆ ಭಾನುವಾರ ನಾನು ಬಂದಾಗ ನಮ್ಮ ತಂದೆ ಬೈತಿದ್ದು ನಮ್ಮ ಚಂದ್ರಿಗೆ, ನಿನ್ನ ಸಂಪಾದನೆ ನನ್ನೊಂದು ಸಿಗರೇಟ್ ಸಾಲಲ್ಲ, ಯಾವ್ದೋ ಬಿಟ್ಬಿಟ್ಟು ಮಾಡೋದಾದ್ರೆ ಮನೇಲಿರು ಇಲ್ಲರು. ನಾನು ಆ ವ್ಯಕ್ತಿನಲ್ಲಿ ನೋಡಿದಿಷ್ಟೇ ತಾಳ್ಮೆ, ಜೊತೆಗೆ ಸ್ಮೈಲಿಂಗ್. ಯಾವಾಗ್ಲೂ ಅದನ್ನ ಸ್ಮೈಲ್ ಮಾಡ್ಕೊಂಡೆ. ನನ್ಗೆ ಬೇಜಾರಾಗ್ತಾ ಇತ್ತು, ನಮ್ಮ ಅಪ್ಪ ಅಮ್ಮ ಬೈತಾ ಇದ್ರು, ನಮ್ಮ ಅಣ್ಣ ಇನ್ನೊಬ್ಬ ಅವಳಿ ಜವಳಿ ಶೇಖರ್ ಅಂತ, ಅವನು ಬೈತಾವನೆ, ಯಾವ್ದೋ ಹೋಗಿ ಇದರಿಂದ ತಿರುಗಾಡ್ತಾ ಇದ್ಯಾ, ಮೋದಿ ಕೇರ್ ಅನ್ನೋದಾದ್ರೆ ಮನೆಗೆ ಇರ್ಬೇಡ ಹಂಗೆ ಹಂಗೆ ಅಂತ. ಇವನೆಲ್ಲ ನೋಡಿದ್ದು ಚಂದ್ರನಲ್ಲಿ ನಗು ಒಂದೇ ನೋಡಿದ್ದು, ಯಾವ್ದು ಬೇಜಾರು ಅನ್ನೋದು ನಾನು ನೋಡ್ಲೇ ಇಲ್ಲ. ಇದು ಸತ್ಯ, ಯಾಕೆಂದ್ರೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ವ್ಯಕ್ತಿ ಯಾವಾಗ್ಲೂ ನಗೋರು. ನನ್ಗೆ ಎಲ್ಲೋ ಒಂದು ಕಡೆ ಕಣ್ಣಲ್ಲಿ ನೀರ್ ಬರೋದು, ನಮ್ಮ ಅಪ್ಪ ಅಮ್ಮ ಎಲ್ಲ ಹೆಂಗ್ ಬೈತಾರೆ, ನಮ್ಮ ಅಣ್ಣ ಎಲ್ಲ ಹೆಂಗ್ ಬೈತಾರೆ ಅಂತ. ನಾನ್ ಬೆಂಗಳೂರಿಂದ ಮೈಸೂರ್ಗೆ ಹೋದ್ರು ಕೂಡ ಅವತ್ತೊಂದ್ ದಿನ ಫುಲ್ಲು ನನಗೆ ಡಿಸಪಾಯಿಂಟ್ ಆಗೋದು, ಅವ್ನ ಎಲ್ರ ಕೈಲಿ ಬೈಸ್ಕೊಂತಾನಲ್ಲ ಅಂತ. ಅದು ಮಧ್ಯದಲ್ಲಿ ಇನ್ನೊಂದ್ಸಲಿ ಬಂದೆ, ಮಧ್ಯದಲ್ಲಿ ನಾನು ಅವ್ನಿಬ್ರು ಕೂತ್ಕೊಂಡು ಮಾತಾಡಿದ್ವಿ. ಮೋದಿ ಕೇರ್ ಅಂತ ಹೋಗ್ತಾ ಇದ್ಯಾ, ಆರ್ಟಿಸ್ಟ್ ಮಾಡೋ ಕೆಲಸ ಮಾಡೋದು, ನಿನ್ಗೆ ಒಳ್ಳೆ ಸಂಪಾದನೆ ಇದೆಯಲ್ಲ, ಯಾಕೆ ಬೇಕು ಅಂತ ಕೇಳ್ತಾ ಇದೀನಿ. ಸುರೇಶ ನೋಡ್ಕೊ, 1 ವರ್ಷದಲ್ಲಿ ಕಾರ್ ತಗೊಂತೀನಿ, 1 ವರ್ಷದಲ್ಲಿ ನಾನು ಫಾರಿನ್ಗೆ ಹೋಗ್ತೀನಿ, ಇದೇ ಬರ್ತಾ ಇದೆ ಹೊರತು ತಿರ್ಕನ್ ಕನ್ಸ್ ಕಾಣ್ಬೇಡ ಕಣ, ಕೆಲಸ ಮಾಡ್ಕೊಂಡು ಮಾಡು. ಅವತ್ತೇ ಲಾಸ್ಟ್. ಮತ್ತೆ ಮೋದಿ ಕೇರ್ ಮಾಡ್ಬೇಡ ಅಂತ ನಾನು ಹೇಳಿಲ್ಲ. ಅವನೊಂದೇ ಅವ್ನು ಮಾತಾಡ್ದ, ನಾನು ಊರವ್ರಿಗೆಲ್ಲ ಅರ್ಥ ಮಾಡಿಸ್ಬೋದು, ಮನೇಲಿ ಅಣ್ಣ ತಂದಿರಿಗೆ ಅರ್ಥ ಮಾಡ್ಸಕ್ ಆಗ್ತಾ ಇಲ್ಲ, ನಾನೇನು ಮಾಡಕ್ಕಾಗಲ್ಲ ಅಂತ ಅವನು ಅವತ್ತು ಹೇಳೋದ್ ಬಿಟ್ಟ. ನಾನು ಅವನಿಗೆ ಮೋದಿ ಕೇರ್ ಮಾಡ್ಬೇಡ ಅಂತ ಹೇಳೋದು ಬಿಟ್ಬಿಟ್ಟೆ. ಒಂದೇ ಒಂದು ಫೈನಲ್ ಹೇಳಿದೆ, ನಿನ್ಗೆ ಇಷ್ಟ ಆಗಿದ್ಯಾ ಮಾಡು, ನನ್ನನ್ನಂತ ಕರೆಯೋ ತರ ಮಾಡಕ್ಕೆ ಹೋಗ್ಬೇಡ, ಯಾಕೆಂದ್ರೆ ನಾನು ಬರಕ್ ಸಾಧ್ಯ ಇಲ್ಲ. ನನ್ನ ಯೋಜನೆಗಳು ಬೇರೆ ಇದೆ, ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ನೆಕ್ಸ್ಟ್ ಸ್ವಂತ ಪ್ರಿಂಟಿಂಗ್ ಪ್ರೆಸ್ ಇರಬೇಕು, ಈ ತರ ಯೋಜನೆಗಳಿದೆ, ನನಗೆ ಕರಿಬೇಡ ಅಂತ ಹೇಳಿದೆ. ಬಟ್ ಅದೇ ರೀತಿ ಆ ವ್ಯಕ್ತಿ ಮಾಡ್ತಾ ಹೋದ. ಅದಾದ ನಂತರ ನನಗೆ ಇನ್ನೊಂದ್ಸಲಿ ಏನಾಯ್ತು, ಪುಟ್ಸ್ವಾಮಿ ಮತ್ತೆ ರಾಜೇಶ್ ಸರ್, ನಾಗಣ್ಣ, ದೀಪಕ್, ಲಕ್ಷ್ಮೀನಾರಾಯಣ್, ಸುಮಾರು ಒಂದು 7-8 ಜನ ನಮ್ಮ ಮನೆಗೆ ಬಂದ್ರು ಒಂದು ಡಿಸ್ಕಸ್ ಅಂತ. ನಾನು ಇನ್ನೂ ಮೋದಿ ಕೇರ್ ತಗೊಂಡಿಲ್ಲ. ಆ ಡಿಸ್ಕಸ್ ಬಂದಾಗ ಪುಟ್ಸ್ವಾಮಿ ಅವ್ರು ಏನ್ ಮಾಡಿದ್ರು, ಭಾನುವಾರ ಟೈಮ್ ಅದು, ನಾನು ಆ ಟೈಮಲ್ಲಿ ಪುಟ್ಸ್ವಾಮಿ ಅವ್ರು ಹೇಳಿದ್ರು, ಸರ್ ನಮ್ಮನ್ನೆಲ್ಲ ಬೆಳೆಸ್ತಾವ್ರೆ ಸುರೇಶ್ ಚಂದ್ರ ಸಾರು, ನೀವ್ಯಾಕೆ ನಿಮ್ಮ ಅವ್ರ ಅಣ್ಣ ಆಗಿ ನೀವು ತಗೊಂಬಾರದು. ನಾನು ಒಂದೇ ಒಂದು ಮಾತಾಡಿದೆ, ನಿಮ್ಗೆಲ್ಲ ಬುದ್ಧಿ ಇಲ್ವಾ, ಹೋಗಿ ಅವನ ಜೊತೆ ನೀವು ಹಾಳಾಗ್ತಾ ಇದೀರಲ್ಲ ಅಂತ ನಾನೇ ಹೇಳಿದೆ. ಕಾರಣ ಇಷ್ಟೇ, ಮೋದಿ ಕೇರ್ ಏನು ಅಂತ ABCD ಗೊತ್ತಿಲ್ಲ, ಬರೀ ಮೋದಿ ಕೇರ್ ಹೆಸರು ಅಷ್ಟೇ ಕೇಳಿದ್ರು. ಆಗ ಪುಟ್ಸ್ವಾಮಿ ಹೇಳಿದ್ರು, ಮೋದಿ ಕೇರ್ ಅಂದ್ರೆ ಏನು ಅಂತ ಒಂದ್ 5 ನಿಮಿಷದಲ್ಲಿ ಅವರು ಮೈಂಡ್ ಓಪನ್ ಮಾಡಿದ್ರು. ಎಲ್ಲೋ ಒಂದು ಕಡೆ ನನಗೆ ಪುಟ್ಸ್ವಾಮಿ ಸರ್ ಹೇಳಿದ ಮಾತು, ಕಮಲಮ್ಮ ಪುಟ್ಸ್ವಾಮಿ ಇದ್ರಲ್ಲ ಆ ವ್ಯಕ್ತಿ ಹೇಳಿದ ಮಾತು, ಮೋದಿ ಕೇರ್ ಚೆನ್ನಾಗಿದೆ ಮಾಡ್ಬೇಕು ಅಂತ ಎಲ್ಲೋ ಒಂದು ಥಾಟ್ಸ್ ಬಂತು, ಮಾಡ್ಲಿಲ್ಲ. ಇದಾದ ನಂತರ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಪ್ರಶಾಂತ್ ಸರ್ MC, ಮೈಸೂರು ಪ್ರಶಾಂತ್ ಸರ್ MC, ದೊಡ್ಡ ಪ್ರೋಗ್ರಾಮ್. ಸಮೀರ್ ಸರ್ ಎಲ್ಲ ಬಂದಿದ್ದಾರೆ, ಸಮೀರ್ ಸರ್ ದೊಡ್ಡ ಪ್ರೋಗ್ರಾಮ್ ಇದ್ದಾರೆ, 1000 ಜನ ಇದ್ದಾರೆ.
ಓಪನ್ ಪ್ಲೇಸ್ ಅಲ್ಲಿ. ಬಟ್ ಆ ಪ್ರೋಗ್ರಾಮ್ಗೆ ನನಗೆ ಚಂದ್ರು ಹೇಳಿದೆ ಏನಂದ್ರೆ, ನಿಮ್ ಫ್ರೆಂಡ್ಸ್ ಎಲ್ಲ ಕರ್ಕೊ, ಒಂದ್ ಕಡೆ ಪಾರ್ಟಿ ಇದೆ, ಒಂದ್ ಡಿನ್ನರ್ ಇದೆ, ಎಲ್ಲ ಒಂದು ಎಂಜಾಯ್ಮೆಂಟ್ ಅಷ್ಟೇ, ಡ್ಯಾನ್ಸ್ ಎಲ್ಲ ಇದೆ, ಮುಗಿಸ್ಕೊಂಡ್ಬಿಡೋಣ ಅಂತ ಕರ್ಕೊಂಡೋದ್ರು. ನಾನು ಆಟೋದಲ್ಲಿ ಕೂಡ್ಸ್ಕೊಂಡು, ಆಟೋ ಮಾಡಿದ್ರು ಅವರೇ, ಆಟೋ ಮಾಡಿದ್ರು, ಹೋದೆ. ನಮ್ ಫ್ರೆಂಡ್ಸ್ ಎಲ್ಲ ನೋಡ್ದವ ಸಿಚುವೇಶನ್, ಅಲ್ಲಿ ಮೋದಿ ಕೇರ್ ಅಂತ ಗೊತ್ತಾಯ್ತು. ಕುಣಿತಾವ್ರೆ ಕುಪ್ಪಳಿಸ್ತಾವ್ರೆ, ನನಗೇನು ಗೊತ್ತಿಲ್ವಲ್ಲ ಮೋದಿ ಕೇರ್ ಏನೋ ಹಿಂಗ್ ಕುಣಿತಾರ, ಅವ್ರ ಬಿಸ್ನೆಸ್ ಬಂದ್ಬಿಟ್ಟ, ನಾವು ಎಸ್ಕೇಪ್ ಆಗ್ಬಿಟ್ಟು ಮಧ್ಯದಲ್ಲಿ. ಇದೇ ರೀತಿ ನಾನು ಎಸ್ಕೇಪ್ ಆಗ್ತಾನೆ ಇದ್ದೆ. 3.5-4 ವರ್ಷ ಆಗೋಯ್ತು. ಆ ವ್ಯಕ್ತಿ ಒಂದಲ್ಲ ಒಂದು ಪ್ರಯತ್ನ ಮಾಡ್ತಾನೆ ಇದ್ರು ಚಂದ್ರ ಸರ್. ಮತ್ತೆ ಅಪ್ಪ ನಿಮ್ಗೆ ಹೇಳಕ್ಕಾಗಲ್ಲ, ಯಾವಾಗಾರು ಬರ್ರಿ ಅಂತ ಬಿಟ್ಟು ಬಿಟ್ಟಿದ್ರು. ಒನ್ಸ್ ಅಪಾನ್ ಎ ಟೈಮ್ ನನ್ನ ತಾಯಿ ಮನೇಲಿ ನಾನಿದ್ದೆ. ಅವತ್ತು ಒಂದು ಕೊರಿಯರ್ ಬಂತು. ಆ ಕೊರಿಯರ್ ಅಲ್ಲಿ ಏನಪ್ಪಾ ಅಂದ್ರೆ, ಅವಾಗ ಚೆಕ್ ಎಲ್ಲ ಬರ್ತಿದ್ದು ಒಂದು ಕೊರಿಯರ್ ಮುಖಾಂತರ, ಒಂದು ಲೆಟರ್ ಮುಖಾಂತರ ಬರೋದು. ಆ ಲೆಟರ್ ಒಳಗಡೆ ಚೆಕ್ ಇತ್ತು. ಕೊರಿಯರ್ ವ್ಯಕ್ತಿ ಬಂದಾಗ ನಾನು ಮನೇಲಿದ್ದೆ, ಮನೇಲಿ ಚಂದ್ರು ಇರ್ಲಿಲ್ಲ ಅವಾಗ. ಆ ಲೆಟರ್ ಇಸ್ಕೊಂಡೆ, ಸೈನ್ ಹಾಕ್ಬಿಟ್ಟು ಇಸ್ಕೊಂಡೆ. ಆ ಸೈನ್ ಹಾಕಿ ಇಸ್ಕೊಂಡಿದ್ದು ಚೆಕ್ ಮೋದಿ ಕೇರದು 16,061 ರೂಪಾಯಿ ಚೆಕ್. ಅದಾದ್ಮೇಲೆ ಇಮಿಡಿಯೇಟ್ಲಿ ನಾನು ನೋಡಿದ್ದೆ 2-3 ತಿಂಗಳಲ್ಲೇ 35-40 ಸಾವಿರ ಚೆಕ್ ನೋಡಿದೆ. ಇದು ನನ್ಗೆ ತುಂಬಾ ಇನ್ಸ್ಪೈರ್ ಆಯ್ತು. ಯಾವ ಲೆಟರ್ನು ನಾನು ಓಪನ್ ಮಾಡದೆ ಇರೋನು, ಅವತ್ತು ಒಂದು ಲೆಟರ್ ಓಪನ್ ಮಾಡಿದೆ, ಅದು ಅವನ ಚೆಕ್ ಆಗಿತ್ತು. ಹೆಂಗೋ ಬಂತು, ಅವ್ನ್ ಬರೋದನ್ನ ನಾನ್ ಕಾಯ್ತಿದ್ದೆ. ಅದುವರೆಗೂ ಅವ್ರು ನನ್ನ ಕರೆಯಕ್ ಪ್ರಯತ್ನ ಪಟ್ಟರು, ನಾನ್ ಬರ್ಲಿಲ್ಲ. ಬಟ್ ಆ ವ್ಯಕ್ತಿ ನನ್ನನ್ನ ಕಾಯಕ್ ನಾನು ಅವ್ರನ್ನ ಕಾಯಕ್ ಶುರು ಮಾಡಿದೆ. ಮನೆಗ್ ಬಂದಿದ ತಕ್ಷಣ ಒಂದೇ ಒಂದ್ ಮಾತು ಕೇಳಿದ್ದು, ಹೆಂಗ್ ಬಂತು ಚೆಕ್ ನಿಮ್ಗೆ ಇಷ್ಟೊಂದು? ನಾನು ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೀನಿ, 11ರಿಂದ 12 ವರ್ಷ ಕೆಲಸ. ಬಟ್ 12ರಿಂದ 13 ಸಾವಿರ ಸಂಬಳ, ಕೋಟಿ ಎಲ್ಲ ಸೇರಿ 14-15 ಸಾವಿರ 16 ಸಾವಿರ ಸಂಪಾದನೆ ಮಾಡಿದೆ. ನಿನ್ಗ ಹೆಂಗ್ ಬಂತು ಇಷ್ಟೊಂದು ದುಡ್ಡು? ಆ ವ್ಯಕ್ತಿ ಹೇಳಿದಿಷ್ಟೇ, ಸುರೇಶ ನೀವ್ ಮಾಡಲ್ಲ ತಾನೆ, ಬಿಟ್ಕೊಂಡಿದೀನಿ ಯಾಕೆ? ಫ್ರೆಂಡ್ಸ್, ನಾನು ಒಂದೇ ಒಂದು ನೋಡಿ, ಗಾಡ್ಗೆ ಒಂದು ಅಪರ್ಚುನಿಟಿ ಅನ್ನೋದು ಯಾವ ವ್ಯಕ್ತಿಗೆ ಯಾವ ಟೈಮಲ್ಲಿ ಹೇಗ್ ಬರುತ್ತೋ ಗೊತ್ತಿಲ್ಲ. ಆದ್ರೆ ಇದರಲ್ಲಿ ಮಧ್ಯದಲ್ಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಚಂದ್ರು ಸರ್ ಏನಾರ ಅಷ್ಟು ಚೆಕ್ ತಗೊಳ್ದೆ, ಅವ್ರೇನಾರು ಒಂದು ಅಚೀವ್ಮೆಂಟ್ ಮಾಡಿಲ್ಲ ಅಂತಿದ್ರೆ ದೇವ್ರನ್ನೇ ನಾನು ಬರ್ತಿರ್ಲಿಲ್ಲ. ಅಂದ್ರೆ ಮೋದಿ ಕೇರ್ನ ಎಲ್ಲೋ ನೆಗೆಟಿವ್ ಮಾಡೋದಕ್ಕೆ ಕಾರಣಕರ್ತರು ನಾವೇ ಆಗ್ತೀವಿ. ಕಾರಣ ಹೆಂಗ್ ಗೊತ್ತಾ? ನಾವು ಎಷ್ಟೋ ವರ್ಷ ಇದ್ಬಿಟ್ಟು ಏನು ಇನ್ಕಮ್ ಮಾಡದೆ, ಏನು ಡೆವಲಪ್ಮೆಂಟ್ ಆಗದೆ, ಏನು ಒಂದು ಅಚೀವ್ ಮಾಡದೆ ಇದ್ದಾಗ ನಮ್ಮ ಅಕ್ಕಪಕ್ಕದವ್ರನ್ನೆಲ್ಲ ನೆಗೆಟಿವ್ ಮಾಡೋರು ನಾವೇನೆ. ಆದ್ರೆ ಚಂದ್ರು ಆ ರೀತಿ ಆಗಿಲ್ಲ. ಒಂದು ಡೆವಲಪ್ ಆದ್ರು, ಒಂದು ಒಳ್ಳೆ ಇನ್ಕಮ್ ಮಾಡಿದ್ರು. ನನ್ಗೆ ಇನ್ಸ್ಪೈರ್ ಆಯ್ತು. ಒಂದೇ ಒಂದು ಕೇಳಿದ, ಅವಾಗ ಅಪ್ಲಿಕೇಶನ್ ಫಾರ್ಮ್ಗಳಿತ್ತು. ಇವಾಗೆಲ್ಲ ಮೋದಿ ಕೇರ್ ಆಪ್ ಅಲ್ಲಿ ಸೈನ್ ಅಪ್ ಮಾಡೋ ತರ ಇರ್ಲಿಲ್ಲ. ಅಪ್ಲಿಕೇಶನ್ ಫಾರ್ಮ್ ಕೊಡು, ಸೈನ್ ಆಗ್ತೀನಿ, ನಾನು ಬರ್ತೀನಿ. ನನಗೆ ಬಿಡುವಿನ ಟೈಮ್, ಓಟಿ ಇಲ್ದಿರೋ ಸಮಯ, ಭಾನುವಾರ ಟೈಮ್ ಮಾತ್ರ, ನೀನ್ ಎಲ್ಲಿ ಹೇಳ್ತೀಯ ನಾನು ಬರ್ತೀನಿ, ನಾನು ಬರ್ತೀನಿ. ನನಗೆ 1 ವರ್ಷದಲ್ಲಿ 7.5ರಿಂದ 8 ಸಾವಿರ ಕೊಟ್ರೆ ಬಂದ್ರೆ ಸಾಕು, ನನ್ನ ಕೆಲಸ ಬಿಟ್ಟು ಮೋದಿ ಕೇರ್ ಫುಲ್ ಟೈಮ್ ಮಾಡ್ತೀನಿ ಅಂತಂದೆ. ಸುರೇಶ, ನಿನ್ಗಿರ 20ರಿಂದ 25 ಸಾವಿರ ತಗೊಂಬೋದು, ನಿನ್ಗ ಕೆಪಾಸಿಟಿ ಇದೆ, ನನಗ್ ಗೊತ್ತು. ನಾನ್ ನಗ್ತಾ ಇದ್ದೆ. ಅಯ್ಯೋ 7ರಿಂದ 8 ಸಾವಿರ ಬಂದ್ರೆ ಸಾಕು, ಸ್ವಲ್ಪ ಕಮಿಟ್ಮೆಂಟ್ ಗಳಿದೆಯಲ್ಲ, ನನಗೂ ಸಾಕಾಗಿತ್ತು ಕೆಲಸ. ಭಾನುವಾರ ಬಂದ್ರೆ, ಶನಿವಾರ ಬಂದ್ರೆ ಖುಷಿ ಪಡ್ತಿದ್ದೆ. ಭಾನುವಾರ ನೈಟ್ ಆಯ್ತು ಅಂದ್ರೆ ವ್ಯಥೆ ಆಗ್ತಿತ್ತು. ಮತ್ತೆ ಸೋಮವಾರ ಜಾಬ್ ಓಡೋಗ್ಬೇಕಲ್ಲ ಅಂತ. ಇದರಿಂದ ತಪ್ಪಿಸ್ಕೊಬೇಕು. ಮೋದಿ ಕೇರಳ 1 ವರ್ಷ ಆಗ್ಲಿ ಬಿಡಿ, ಪರವಾಗಿಲ್ಲ, ತಪ್ಪಿಸ್ಕೊಳ್ಳೋಣ ಅನ್ಕೊಂಡು ನಾನು ಕೇಳಿದೆ ಆ ವ್ಯಕ್ತಿಗೆ, 20ರಿಂದ 25 ಸಾವಿರ ತಗೊಂಬೋದು ಸುರೇಶ, ಬಾ. ಒಳಗಡೆ ಸೈನ್ ಅಪ್ ಆಗಿ ಬರಕ್ ಮುಂಚೆ ಇನ್ನೂ 2 ಕಂಡೀಷನ್ ಕೇಳಿದೆ. ನಾನು ಸಿಕ್ಕಾಬಟ್ಟೆ ನನಗೆ ಹೊಸ ಬಿಸ್ನೆಸ್ ಇದು. ಯಾಕಂದ್ರೆ ನನ್ನ ಪ್ರಿಂಟಿಂಗ್ ಲೈನ್ ಅಲ್ಲಿ ನಾನು ಹೆಸರು ಮಾಡಿದ್ದೆ, ತುಂಬಾ ಒಳ್ಳೆ ಸ್ಯಾಲ್ರಿಲಿದ್ದೆ. 80 ಜನಕ್ಕೆ 100 ಜನಕ್ಕೆ ಸೂಪರ್ವೈಸರ್ ಆಗಿದೆ, ಮೈನ್ ಸೂಪರ್ವೈಸರ್ ಆಗಿದೆ. ಅದರಿಂದ ನನಗೆ ಆ ಲೈನ್ ಅಲ್ಲಿ ನನಗೆ ಎಲ್ಲೆಲ್ಲಿ ಡೌಟ್ ಗಳಿರುತ್ತೋ ಅದ್ರ ಬಗ್ಗೆ ಜಾಸ್ತಿ ಸ್ಟಡಿ ಮಾಡ್ತಿದ್ದೆ. ಅದನ್ನ ಕಲ್ತ್ಕೊಬೇಕು, ಇದನ್ನ ಕಲ್ತ್ಕೊಬೇಕು ಅಂತ ಫೋಕಸ್ ಮಾಡ್ತಿದ್ದೆ. ಅದೇ ರೀತಿ ನಾನು ಚಂದ್ರಿಗೆ ಹೇಳಿದ ಒಂದೇ ಒಂದು ಮಾತು, ನಾನು ಜಾಸ್ತಿ ನೀನು ಫೋನ್ ಮಾಡಿ ತಲೆ ತಿಂತೀನಿ. ಯಾಕಂದ್ರೆ ಎಲ್ಲೆಲ್ಲಿ ಯಾವ ಟೈಮ್ ನನಗೆ ಕ್ವಶನ್ಸ್ ಬರುತ್ತೋ ಆ ಟೈಮ್ ಅಲ್ಲಿ ನೀನು ರೆಡಿ ಆಗಿರ್ಬೇಕು. ನಾನು ಕಾಲ್ ಗಂಟೆ ನಿನ್ನ ಹತ್ರ, ಅವತ್ತು ನನ್ನ ಹತ್ರ ಮೊಬೈಲು ಕೂಡ ಇಲ್ಲ, ಮೊಬೈಲ್ ತಗೊಂಡಿಲ್ಲ. ನಿನ್ಗೆ 1/4 ಗಂಟೆ ನಾನು ಫೋನ್ ಮಾಡ್ತೀನಿ. ನನಗೆ ಆನ್ಸರ್ಗಳು ಬೇಕು. ಆ ಪ್ರಶ್ನೆಗಳು ನಾನು ಬರ್ಕೊಂಡಿರ್ತೀನಿ. ಫೀಲ್ಡ್ ಅಲ್ಲಿ ಏನೇನ್ ಪ್ರಶ್ನೆ ಬರುತ್ತೆ, ಏನಾರು ಬಂದ್ರೆ ಅದನ್ನ ಇನ್ನು ಬಿಸ್ನೆಸ್ ತಗೊಂಡಿಲ್ಲ, ಅಪ್ಲಿಕೇಶನ್ ಫಾರ್ಮ್ ಸೈನು ಹಾಕಿಲ್ಲ, ಕಂಡೀಷನ್ಸ್ ಇದಾಗಿದ್ದು. ನನಗೆ ಕ್ವಶನ್ಗಳು ಬಂದಿದ್ದನ್ನ ಕ್ಲಿಯರ್ ಮಾಡ್ಬೇಕು. ರೆಡಿನಾ? ಅಯ್ಯೋ ಸುರೇಶ, ಇಂಥವ್ರೆ ಬೇಕಾಗಿರೋದ್ ಬಾ. 3ನೇದೇನು, ನೀನು ನನ್ನನ್ನ ಅಣ್ಣ ಅನ್ಬೇಡ, ತಮ್ಮ ಅನ್ನೋದ್ ಬೇಡ. ಏನಕ್ಕೆ? ನೀನ್ ಆಲ್ರೆಡಿ ಬೆಳೆದಿದ್ಯಾ, ಮನೆಯವರೇನೆ ಮೋದಿ ಕೇರ್ ಮಾಡ್ತಾರೆ ಅಂತ ಯಾರಿಗೂ ಅನ್ಕೊಳ್ಳೋದ್ ಬೇಡ. ಒಂಥರ ಚಾಲೆಂಜ್ ತಗೊಳ್ಳೋಣ. ಇಲ್ಲಿಂದ ಶುರು ಆಯ್ತು. ಎಸ್, ಒಳ್ಳೆ ಡಿಸಿಷನ್ ಸುರೇಶ ಅಂತ ಅಂದ್ಬಿಟ್ಟು ಆಲ್ ದಿ ಬೆಸ್ಟ್ ಹೇಳಿದ್ರು, ಥಮ್ಸ್ ಅಪ್ ಮಾಡಿದ್ರು. ಒಳಗಡೆ ಬಂದೆ. ಇವತ್ತು ಚಂದ್ರು ಸರ್ ಮರ್ತಿರ್ತಾರೆ, ಇವಾಗ ಜ್ಞಾಪನ ಬರ್ತಾ ಇರುತ್ತೆ, ಹೌದಲ್ವ ನಮ್ಮ ಅಣ್ಣ ಈ ತರ ಎಲ್ಲ ಕಂಡೀಷನ್ ಹಾಕ್ತಾ ಅಂತ. ಆ ಕಂಡೀಷನ್ ಹಾಕಿ ಒಳಗಡೆ ಬಂದ್ಮೇಲೆ ಶುರು ಆಯ್ತು ನೆಗೆಟಿವ್ಸ್. ಹೆಜ್ಜೆಗೂ ನನಗೆ ನೆಗೆಟಿವ್ಸ್ ಯಾವ ರೀತಿ ಬಂತು ಅಂದ್ರೆ, ಅವತ್ತಿನ ಮೋದಿ ಕೇರಲ್ಲಿ ಸಾಕಷ್ಟು ಬೇರೆ ಬೇರೆ ಮಾರ್ಕೆಟಿಂಗ್ ಕಂಪನಿಗಳಿತ್ತು, ಬಹಳಷ್ಟು ಸ್ಕೀಮ್ಗಳಿತ್ತು.
ಇದ್ರ ನಡುವೆ ನಮ್ಮ ಮೋದಿ ಕೇರ್ ಮಾಡಕ್ ಹೊರಟಾಗ ಜನ ನಮ್ಮನ್ನ ದುಶ್ಮನ್ ತರ ನೋಡೋರು, ಕಳ್ಳರ ತರ ನೋಡೋರು. ಆ ತರ ಇತ್ತು. ಎಲ್ಲೋ ಕೆಲವರು ಒಪ್ಸ್ಬೋದಿತ್ತು, ಒಬ್ರು ಒಪ್ಸಕ್ ಆಗ್ತಿಲ್ಲ. ಈ ತರ ಸಿಚುವೇಶನ್ ಇವಾಗ ಎಲ್ಲ ಬಿಡಿ ಆರಾಮ್ಸೆ ಆಗ್ಬಿಡಿದೆ. ಮೋದಿ ಕೇರ್ ಅಂದ್ರೆ ಇವತ್ತು ಡೈರೆಕ್ಟ್ ಮೋದಿ ಕೇರ್ ಅಂತ ಹೇಳಿ ಹೋಗೋದು. ಅವತ್ತು ಏನೇ ಹೇಳಿದ್ರು ಜನಗಳನ್ನ ಒಪ್ಸೋದು ಬಹಳ ಕಷ್ಟ ಇತ್ತು, ಅಪ್ರೋಚ್ ಮಾಡೋದು ಬಹಳ ಕಷ್ಟ ಆಗ್ತಿತ್ತು. ಆ ಒಂದು ಸಮಯಗಳಲ್ಲಿ ನನಗೆ ಡಿಪ್ರೆಷನ್ ಒಳಗಾಗ್ತಿದೆ. ಮೋದಿ ಕೇರ್ ಬಿಟ್ಟು ಹೋಗ್ಬೇಕು ಅಂತಲ್ಲ, ಮೋದಿ ಕೇರ್ ಮಾಡಿ ಯಾಕೆ ಇಂಥ ಬಿಸ್ನೆಸ್ ಜನ ನಂಬ್ತಾ ಇಲ್ಲ, ಇದು ನನ್ನಲ್ಲಿ ಪ್ರಶ್ನೆ ಆದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ನನ್ನ ಅಂತರಾತ್ಮ ಹೇಳ್ತಿದ್ದೇನೆ ಗೊತ್ತಾ, ಚಂದ್ರನ್ ನಾನು 4 ವರ್ಷ ಆಟ ಆಡ್ಸಿಲ್ವಾ, ನನಗೂ ಅದೇ ತರ ಸಿಕ್ಕಿದ್ದಾರೆ ಅಷ್ಟೇ ಅನ್ಕೊಂತ ಇದೆ. ಯಾಕಂದ್ರೆ ಎಲ್ಲಿ ನನಗೆ ಪ್ರಶ್ನೆ ಬರ್ತಿತ್ತೋ ಉತ್ತರ ನನ್ನ ಎದುರುಗಡೆ ಚಂದ್ರನೇ ಇದ್ರು. ಅಪ್ಪ ಅಮ್ಮನ ಹತ್ರ ಬೈಸ್ಕೊಂಡಿದ್ದು, ಫ್ರೆಂಡ್ಸ್ ಹತ್ರ ಆಡಿಸ್ಕೊಂಡು, ಫ್ರೆಂಡ್ಸ್ ಎಲ್ಲ ಬಿಟ್ಬಿಟ್ರವನ್ನ ಫುಲ್ ಕಾಂದಾನಿತ್ತು. ಅವ್ರ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ದೂರ ಆಗ್ಬಿಟ್ರು ಮೋದಿ ಕೇರ್ ತಗೊಂಡ್ಮೇಲೆ. ಬಟ್ ನನಗೂ ಇದಾಗ್ತಾ ಇದೆ ಅಂದ್ರೆ ಅವ್ನ್ ಸಕ್ಸಸ್ ಆಗಿದ್ದಾನೆ ಅಂದ್ರೆ ನನಗೂ ಈ ಸಕ್ಸಸ್ ಆಗ್ಬೇಕು ಅಂದ್ರೆ ಇವೆಲ್ಲ ಆಗುತ್ತೆ ಅಂತ ಅನ್ಕೊಂಡು ಎಫೋರ್ಟ್ ಆಗ್ತಾ ಬಂದೆ. ಫ್ರೆಂಡ್ಸ್ 50 ರಿಂದ 60 ಜನಕ್ಕೆ ನಾನು ಬಿಸ್ನೆಸ್ ತೋರಿಸಿರೋದು. ಸುಮಾರು 3.5 ರಿಂದ 4 ತಿಂಗಳಲ್ಲಿ ಒಂದು ಕೂಡ ಸೈನ್ ಆಗ್ತಿಲ್ಲ, ಎಲ್ಲ ರಿಜೆಕ್ಟ್ 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 ರಿಜೆಕ್ಟ್. ಆ ಸಮಯಗಳಲ್ಲಿ ಚಂದ್ರು ಏನ್ ಮಾಡಿದ್ರು ಅಂದ್ರೆ ಮೋದಿ ಕೇರ್ ಬಗ್ಗೆ ಅಪಾರವಾದ ಅಭಿಮಾನ ಬರ್ತಾ ಇತ್ತು. ಯಾಕೆಂದ್ರೆ ಸಣ್ಣ ಸಣ್ಣ ಟ್ರೈನಿಂಗ್ಗಳು, ಅಲ್ಲಿ ಆಫೀಸಲ್ಲಿ ನಡೀತಕ್ಕಂಥ ಟ್ರೈನಿಂಗ್ಗಳು, ಇವೆಲ್ಲ ಸಾಕಷ್ಟು ಇನ್ಸ್ಪೈರ್ ಆಗ್ತಿತ್ತು. ಆ ಟೈಮಲ್ಲಿ ಏನ್ ಮಾಡಿದ್ರು 3.5 ತಿಂಗಳು ಒಳಗಡೆ ನಡೆದಂತ ಘಟನೆ ಮಾರ್ನಿಂಗ್ ಕ್ಲಾಸ್. ಎಷ್ಟು ಜನ ಯಾರು ಮಾರ್ನಿಂಗ್ ಕ್ಲಾಸ್ ನ ಅಟೆಂಡ್ ಆಗಿಲ್ಲ ದಯವಿಟ್ಟು ನಿಮ್ಮ ಲೀಡರ್ಸ್ ಕೇಳಿ, ಮಾರ್ನಿಂಗ್ ಕ್ಲಾಸ್ ನನಗೆ ಬೇಕು ಅಂತ ಕೇಳಿ. ಆ ಟೈಮಲ್ಲಿ ಚಂದ್ರ ಏನ್ ಹೇಳಿದ್ರು, ಸುರೇಶ ಅಗ್ರದಲ್ಲಿ ಮಾರ್ನಿಂಗ್ ಕ್ಲಾಸ್ ನಡೀತಾ ಇದೆ, ನೀನ್ ಮಾರ್ನಿಂಗ್ ಕ್ಲಾಸ್ ಹೋಗು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? 6 ರಿಂದ 7 ಗಂಟೆ. ಸರಿ ಅಂದ್ಬಿಟ್ಟು ಮಾರ್ನಿಂಗ್ ಕ್ಲಾಸ್ ಹೋದೆ. ಮಾರ್ನಿಂಗ್ ಕ್ಲಾಸ್ ಹೋದಾಗ ಅಲ್ಲೆಲ್ಲ ಲೆಜೆಂಡರಿ ಲೀಡರ್ಸ್. ಇವತ್ತಿನ ದಿನ ನೀವೇನು ರಾಜಮ್ಮ, ಪ್ರಭಮ್ಮ, ನಾಗಣ್ಣ, ರಾಜೇಶ್, ಕುರ್ಸಾಂಬಿ ಸರ್ ಏನೆಲ್ಲ ನೋಡ್ತೀರಾ, ಆ ಕಾಂದನ್ನೇ ಇತ್ತಲ್ಲಿ. ನನಗೆ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ತಿದ್ದಿ ತೀಡಿ, ಎಸ್ಪೆಷಲಿ ನಾನು ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಗುರೂಜಿ ಅಂತಾನೆ ಕರೀತೀನಿ ಅವ್ನ. ಮಾರ್ನಿಂಗ್ ಕ್ಲಾಸ್ ಅಲ್ಲಿ ನನ್ನನ್ನ ರೆಡಿ ಮಾಡಿ, ನನ್ನನ್ನ ಒಂದು ಮಟ್ಟಕ್ಕೆ, ನನ್ನಲ್ಲಿ ಇದ್ದಂತ ಒಂದು ಭಯ ಸಂಕೋಚನ ದೂರ ಮಾಡಿ ಒಂದು ಸಪೋರ್ಟ್ ಮಾಡಿದ್ದು ತುಂಬಾ ಪ್ರಭಾ ಮೇಡಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದ್ರೆ ಅವ್ರನ್ನ ನಾನು ಇವಾಗ್ಲೂ ಅಷ್ಟೇ ಗುರೂಜಿ ಅಂತ ಕರಿತೀನಿ. ನನ್ನ ಮಾರ್ನಿಂಗ್ ಕ್ಲಾಸ್ ಟೀಚರ್ ಪ್ರಭಾ ಮೇಡಮ್. ಆ ಮಾರ್ನಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡೆ. ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡಾದ್ಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳು ನಡೀತಾ ಇತ್ತು. ರಾಘವೇಂದ್ರ ಪಾಟೀಲ್ ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಬರ್ತಾ ಇದೆ ₹1 ಚೆಕ್ ಇಲ್ಲ. ಈ ಟೈಮಲ್ಲಿ ಚಂದ್ರ ಸಾರ್ ಇನ್ನೊಂದು ಕೆಲಸ ಏನ್ ಮಾಡಿದ್ರು, ಸುರೇಶ ಸಿಸ್ಟಮ್ ಟ್ರೈನಿಂಗ್ ಕೊಡ್ತೀನಿ, ಅದೊಂದು ಅಟೆಂಡ್ ಆಗು. ಯಾವಾಗ? ವೀಕ್ ಡೇಸ್ ಅಲ್ಲ, ಸಂಡೇ ಅಲ್ಲ, ಬೇರೆ ವೀಕ್ ಡೇಸ್. ಆ ಟೈಮಲ್ಲಿ ಸಿಸ್ಟಮ್ ಟ್ರೈನಿಂಗ್ ನಾನೇ ಕೊಡ್ತಾ ಇದ್ದೀನಿ, ಬಾ. ಡೈರಿ ಎತ್ಕೊಂಡು ರೆಡಿ ಆಗಿದ್ರು ಟ್ರೈನಿಂಗ್ ಕೊಡೋದಕ್ಕೆ. ಫೀಲ್ಡ್ ವರ್ಕ್ ಎಲ್ಲ ಮುಗಿಸ್ಕೊಂಡು ನಾನು ಕೆಲ್ಸಕ್ಕೆ ರೆಡಿ ಆಗಿದೆ. ಇನ್ನು ಮೋದಿ ಕೇರ್ ₹1 ಇನ್ಕಮ್ ಎಲ್ಲ ಬಿಡಿ, ಇದು 3.5 ತಿಂಗಳಲ್ಲಿ ನಡೆದಿದ್ದಂತ ಘಟನೆಗಳು. ಆ ಟೈಮಲ್ಲಿ ಡೈರಿ ಎತ್ಕೊಂಡು ಅವ್ರು ಹೋಗ್ಬೇಕಾದ್ರೆ ಒಂದೇ ಒಂದು ಮಾತು ಕೇಳಿದೆ ನಾನು, ಚಂದ್ರ ಸಿಸ್ಟಮ್ ಟ್ರೈನಿಂಗ್ ಅಂದ್ರೆ ಏನು ನನ್ಗೆ ಗೊತ್ತಿಲ್ಲ, ABCD ಗೊತ್ತೇ ಇಲ್ಲ. ಅವ್ರೊಂದು ಮಾತು ಕೇಳೋದು ನನಗೆ, ನಾನು ಮಾತು ಕೇಳಿದೆ ಅವ್ರಿಗೆ, ಚಂದ್ರ ಒಂದ್ ಕೆಲಸ ಮಾಡು, ಆ ಡೈರಿ ಕೊಡು, ಆ ಡೈರಿ ನೋಡ್ಕೊಂಡು ಎಲ್ಲ ಬರ್ಕೊಂಡ್ಬಿಡ್ತೀನಿ ಅಂತೆ. ಒಂದೇ ಒಂದ್ ಮಾತಂದ್ರೆ ಅವರು, ನೀನು ಟ್ರೈನಿಂಗ್ ಬಂದು ಅಟೆಂಡ್ ಆಗ್ತೀಯಾ, ಮೋದಿ ಕೇರ್ ಉಳ್ಕೋತೀಯಾ, ಇಲ್ಲ ಸೂಪರ್ವೈಸರ್ ಆಗಿ ಇದ್ಬಿಡ್ತೀಯಾ. ಏನಪ್ಪ ಅವನು ಮೋದಿ ಕೇರ್ ಬರೋವರೆಗೂ ಇಷ್ಟು ಚೆನ್ನಾಗಿ ಕರೀತಿದ್ದವನು, ಈಗ ಟ್ರೈನಿಂಗ್ ಬರ್ಲಿಲ್ಲ ಅಂದ್ರೆ ನೀನ್ ಕೆಲ್ಸಲ್ಲೇ ಇದ್ಬಿಡ್ತೀಯಾ, ಹಿಂಗೆಲ್ಲ ರಫ್ ಆಗಿ ಮಾತಾಡ್ತಾವನಲ್ಲ, ಏನ್ ಅಂತದೇನಿಲ್ಲ ಟ್ರೈನಿಂಗ್ಲಿ. ಫ್ರೆಂಡ್ಸ್, ಅವತ್ತು 2 ಹೆಜ್ಜೆ ನಂದು, 1 ಹೆಜ್ಜೆ ಜಾಬು. ಕರೆಕ್ಟಾಗಿ 9 ಗಂಟೆಗೆ ಅಲ್ಲಿರ್ಬೇಕು ನನ್ನ ಕೆಲ್ಸಲ್ಲಿ, ಇಲ್ಲ ಅಂದ್ರೆ ಓನರ್ ಕಡೆಯಿಂದ ಬೈಸ್ಕೊಬೇಕು. ಬೈತಿರ್ಲಿಲ್ಲ, ಸೂಪರ್ವೈಸರ್ ಆಗಿಂದ ಒಂದು ಅರ್ಧ ಅವರ್ ಹೆಚ್ಚು ಕಮ್ಮಿ ಆಗಿ ನಡೀತಿತ್ತು, ಜಾಬೇ. ಇನ್ನೊಂದು ಹೆಜ್ಜೆ ಅವ್ರು ಹೇಳ್ದಂತ ಟ್ರೈನಿಂಗು, ಇದರಲ್ಲಿ ಅಗ್ರಹಾರದಲ್ಲಿ ಸಿಸ್ಟಮ್ ಟ್ರೈನಿಂಗ್, 10 ಪಾಯಿಂಟ್ ಸಿಸ್ಟಮ್ ಟ್ರೈನಿಂಗ್ ಅಂತ ಹೇಳ್ತೀವಿ ಅದು. ನಾನು ಒಂದು ಡಿಸೈಡ್ ಮಾಡಿದೆ, ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ₹700 ರಿಂದ ₹800 ಲಾಸು. ಇಲ್ಲಿ ₹30 ₹50 ಟಿಕೆಟ್. ಏನ್ ಮಾಡೋದು? ಇವನ್ ಬೇರೆ ಹಿಂಗ್ ಅನ್ಬಿಟ್ಟ, ಬಂದ್ರೆ ಬಾ, ಇದರ ಪ್ರಿಂಟಿಂಗ್ ಪ್ರೆಸ್ ಅಲ್ಲೇ ಇದ್ಬಿಡು ಸೂಪರ್ವೈಸರ್ ಆಗಿ. ಈ ತರ ಅನ್ಬಿಟ್ನಲ್ಲ. ನನ್ನ ತಮ್ಮನ ಹತ್ರ ಅವತ್ತು ತಮ್ಮ ಅಂತ ತಗೊಂತಿದ್ದೆ, ಆಮೇಲೆ ಲೀಡರ್ ಆಗಿ ನಾನು ಜಾಸ್ತಿ ಅವ್ರನ್ನ ತಗೊಂಡ್ಬಿಟ್ಟೆ. ನನ್ನ ತಮ್ಮನ ಕೈಲಿ ಹಿಂಗ್ ಅನ್ನಿಸ್ಕೊಂಡ್ಬಿಟ್ಟಲ್ಲ. ಬರೋವರೆಗೂ ಇವನು ಕರೀತಿದ್ದ, ಈಗ ಮೋದಿ ಕೇರ್ ಮಾಡ್ಲೇಬೇಕು, ಅನಿವಾರ್ಯತೆ ಇದೆ. ಈ ಟೈಮಲ್ಲಿ ಇವ್ನು ಹಿಂಗ್ ಅನ್ಬಿಟ್ನಲ್ಲ ಅಂತ ಒಂದು ಸ್ವಲ್ಪ ನನಗೆ ಬೇಜಾರಲ್ಲ, ಒಂದು ಡಿಸೈಡ್ ಮಾಡೋದಕ್ಕೆ ನಾನು ಟೈಮ್ ತಗೊಂಡೆ. ಕೆಲ್ಸನ ಟ್ರೈನಿಂಗ. ಫ್ರೆಂಡ್ಸ್, ಅವತ್ತೊಂದ್ ದಿನ ಆ ಕೆಲ್ಸಕ್ಕೆ ರಜಾ ಮಾಡಿ ಟ್ರೈನಿಂಗ್ ಹೋದೆ, ಸಿಸ್ಟಮ್ ಟ್ರೈನಿಂಗ್. ಅವತ್ತು ಭಾಸ್ಕರ್ ಸರ್ ಎಲ್ಲ ಇದ್ರು, ಭಾಸ್ಕರ್ ಈಶ್ವರ್ ಎಲ್ಲ ಇದ್ರು. ಸಿಸ್ಟಮ್ ಟ್ರೈನಿಂಗ್ 10 ಪಾಯಿಂಟ್ ಟ್ರೈನಿಂಗ್. ಅವ್ರು ಹೇಳಿದಿಷ್ಟೇ, ಚಂದ್ರು
ಇದು ವರ್ಲ್ಡ್ ವೈಡ್ ನಡೀತಾ ಇರುತ್ತೆ ಸಿಸ್ಟಮ್ ಟ್ರೈನಿಂಗ್ ಅನ್ನೋದು. ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಗೆದ್ದಿದ್ದಾರೆ, ಯಾರೆಲ್ಲ ಬಿಲಿಯನೇರ್ ಗಳಾಗಿದ್ದಾರೆ, ಅವ್ರಿಗೆಲ್ಲರಿಗೂ ಸ್ಫೂರ್ತಿ ಕೊಟ್ಟಿರೋದು ಈ 10 ಪಾಯಿಂಟ್ ಯಾರು ಮಿಸ್ ಮಾಡ್ಕೊಳ್ತಾನೋ, 1 ಪಾಯಿಂಟ್ ಮಿಸ್ ಮಾಡ್ಕೊಂಡ್ರು ಅವ್ರ ಮೋದಿ ಕೇರಲ್ಲಿ ಉಳಗಾಲ ಇಲ್ಲ ಅಂತ ಹೇಳಿ ಮೈಂಡ್ ಸೆಟ್ ಮಾಡಿ 1/4 ಗಂಟೆ ಆ ಸಿಸ್ಟಮ್ ಟ್ರೈನಿಂಗ್ ಕೊಡಕ್ ಶುರು ಮಾಡಿದ್ರು. ಒಂದೊಂದು ಪಾಯಿಂಟ್ ಬರ್ತಾ ಇದ್ದಾಗ ಅಪ್ಲೈನ್ ಸಪೋರ್ಟ್ ಅಂದ್ರೆ ಏನು ಅರ್ಥ ಆಗ್ತಾ ಇತ್ತು. ಅಪ್ಲೈನ್ ಸಪೋರ್ಟ್, ಓಕೆ, ಅಪ್ನಾ ಸಪ್ನಾ, ಮೆಮೊರಿ, ಈ ತರ 10 ಪಾಯಿಂಟ್ ಟ್ರೈನಿಂಗ್ ತಗೊಂಡಾಗ 3.5 ಅವರ್ ಟ್ರೈನಿಂಗ್ ಫ್ರೆಂಡ್. ಇದೊಂದು ಟ್ರೈನಿಂಗ್ ಅವತ್ತೊಂದ್ ದಿನ ಆ ಸಣ್ಣ ಟ್ರೈನಿಂಗ್ ನಮ್ಗೆ ಎಷ್ಟು ಇನ್ಸ್ಪೈರ್ ಆಗ್ತಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಯಾಕಂದ್ರೆ ಇವತ್ತು ಬಹಳ ಜನ ಟ್ರೈನಿಂಗ್ ಅಂದ್ರೆ ದೂರ ಆಗ್ತಾರೆ. ಅವತ್ತೊಂದ್ ದಿನ ನಂಗೆ ₹1 ಇಲ್ಲದೆ ಇದ್ರು ಕೂಡ ಆ ಟ್ರೈನಿಂಗ್ ಬಂದಾಗ ಸಿಸ್ಟಮ್ ಟ್ರೈನಿಂಗ್ ಅಟೆಂಡ್ ಆಗಿ ಈಚೆ ಬಂದೆ. ನಮ್ಮ ಮನೆಯಿಂದ ಏನ್ ಮಾಡ್ಬೇಕಿತ್ತು ಅಂದ್ರೆ ಗಾಡಿ ತರಕ್ ಆಗ್ತಿಲ್ಲ. ಅಲ್ಲಿ ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡು ಹೋದ್ರೆ ಪಾದರಾಯಪುರ, ರೈಲ್ವೆ ಟ್ರ್ಯಾಕ್ ಇಂದ ಬಂದ್ರೆ ಕೆಪಿ ಅಗ್ರಹಾರದಲ್ಲಿ ಆ ಸಿಸ್ಟಮ್ ಟ್ರೈನಿಂಗ್ ನಡೆದಿದ್ದು. ಆ ಟ್ರೈನಿಂಗ್ ನಡೆದ್ಮೇಲೆ ಏನ್ ಮಾಡಿದೆ, ಬರ್ಕೊಂಡಿದ್ದೆ. ಆ ರೈಲ್ವೆ ಕಂಬಿ ದಾಟಿ ನಮ್ಮ ಮನೆ ಹೋಗೋವರೆಗೂ ಅಪ್ಲೈನ್ ಸಪೋರ್ಟ್, ಅಪ್ನಾ ಸಪ್ನಾ, ಮೆಮೊರಿ ಜಾಗರ್, ಇನ್ವಿಟೇಷನ್, ಪ್ರೆಸೆಂಟೇಷನ್, ಈ ತರ ಬಾಯ್ಪಟ್ ಮಾಡ್ಕೊಳ್ಳೋದು, ನೋಡ್ಕೊಳ್ಳೋದು, ಬಾಯ್ಪಟ್ ಮಾಡ್ಕೊಳ್ಳೋದು, ಬಾಯ್ಪಟ್. ಒಂದು ಮಾರ್ನಿಂಗ್ ಕ್ಲಾಸ್ ಅಷ್ಟೇ ನಾನು ಏನ್ ಬರ್ಕೊಂಡಿದ್ದ ನೋಡ್ಕೊಳ್ಳೋದು, ಬಾಯ್ಪಟ್ ಮಾಡ್ಕೊಳ್ಳೋದು, ಈ ತರ ಹೋದೆ. ನೈಟ್ ಏನಾಯ್ತು, ಹಂಗೆ ಚಂದ್ರು ಎಲ್ಲ ಫೀಲ್ಡರ್ಗೆಲ್ಲ ಮುಗಿಸ್ಕೊಂಬೋದು. ನೈಟ್ ಎಲ್ಲ ಊಟಕ್ಕೆ ಕೂತಿದ್ವಿ. ಊಟಕ್ಕೆ ಕೂತಾಗ ಸುರೇಶ ಏನ್ ಕಲ್ತೆ ಇವತ್ತು ಸಿಸ್ಟಮ್ ಟ್ರೈನಿಂಗ್? ಎಲ್ಲ ಎದುರು ಬಂದ್ರೆ ಎಲ್ಲ ಕೆಳಗೆ ಊಟಕ್ಕೆ ಕೂತಿದ್ವಿ ನಮ್ಮ ಟೈಮಲ್ಲಿ. ಸಿಸ್ಟಮ್ ಟ್ರೈನಿಂಗ್ ಬಂದು ಏನ್ ಕಲ್ತೆ? ಚಂದ್ರ, ಟ್ರೈನಿಂಗ್ ಬರ್ಲಿಲ್ಲ ಅಂದ್ರೆ ಬಹಳ ಮಿಸ್ ಮಾಡ್ಕೊಳ್ತಿದ್ದೆ, ತುಂಬಾ ಕಲ್ತೆ. 1 ಪಾಯಿಂಟ್ ಯಾರು ಮಿಸ್ ಮಾಡದೆ ಫಾಲೋ ಮಾಡ್ತಾರೆ ಅವ್ರು ಮಾತ್ರ ಮೋದಿಗೆ ಉಳಗಾಲ ಅಂದಲ್ಲ. ಕರೆಕ್ಟ್, 100% ಯಾವ್ದು ಇಲ್ಲಿ ಮಿಸ್ ಮಾಡಕ್ಕಲ್ಲ. 10 ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಅಂತೆ. ಹೇಳ್ಬಿಡು ನೋಡೋಣ ಅಂದ್ರು. ನಾನು ಅಪ್ಲೈನ್ ಸಪೋರ್ಟ್, ಅಪ್ನಾ ಸಪ್ನಾ, ಮೆಮೊರಿ ಜಾಗರ್, ಇನ್ವಿಟೇಷನ್, ಪ್ರೆಸೆಂಟೇಷನ್, ಯಾಕೆಂದ್ರೆ ಬಾಯ್ಪಟ ಮಾಡ್ಕೊಂಡು ಹೋಗಿದ್ನಲ್ಲ, 10 ಪಾಯಿಂಟ್ ಬಿಡ್ದಂಗೆ ಹೇಳಿದೆ. ಚಂದ್ರು ಸರ್ ಏನ್ ಮಾಡಿದ್ರು, ಊಟ ಮಾಡ್ತಿದ್ ಕೈಲಿ ಅವ್ರು ಮರ್ತಿರ್ಬೋದು, ಚಪ್ಪಾಳೆ ಹೊಡೆದ್ರು. ಏನ್ ಹೇಳಿದ್ರು ಗೊತ್ತಾ? ಬೆಳೆಯೋ ಲಕ್ಷಣಗಳಿದೆ ಸುರೇಶ, ಒಬ್ಬೊಬ್ರು 2-3 ಸಲ ಸಿಸ್ಟಮ್ ಟ್ರೈನಿಂಗ್ ತಗೊಂಡ್ರು ಕೂಡ ಆ ಪಾಯಿಂಟ್ಗಳು ಹೇಳಕ್ ಹೇಳಿಲ್ಲ, ಬಟ್ ನೀನ್ ಹೇಳಿದ್ಯಾ, ಗ್ರೇಟ್. ನನಗೆ ಅದು ಏನಕ್ಕೆ ಹೇಳಿದ್ರು, ಬೇರೆಯವ್ರು ಹೇಳಿದ್ರು ನನಗೆ ಗೊತ್ತಿಲ್ಲ. ನನಗೆ ಅವಾಗ ನನ್ನ ಗುರುಗಳಲ್ಲಿ ಕಂಡ್ರು, ನನ್ನನ್ನು ಉರಿದುಂಬಿಸಿದ್ರು. ನನ್ನ ಚಂದ್ರನ ಅವತ್ತು ಗುರುಗಳಾಗಿ ನಾನು ತಗೊಂಡೆ. ಅಲ್ಲಿಂದ ಅವ್ರು ಹೇಳೋದನ್ನ ಫಾಲೋ ಮಾಡ್ತಾ ಬಂದೆ. ಇದೇ ರೀತಿ ಫೀಲ್ಡ್ ವರ್ಕ್ ಶುರು ಆಯ್ತು. ಸುಮಾರು ಒಂದು 50-60 ಜನಕ್ಕೆ ಏನ್ ತೋರಿಸಿದೆ, ಯಾರು ಬಂದಿಲ್ವಲ್ಲ ಆ ಟೈಮಲ್ಲಿ ಒಂದು ಕಿಟ್ ಆಗ್ಬೇಕು ಫ್ರೆಂಡ್. ಒಂದು ಫ್ರಂಟ್ ಲೈನ್ ಆಯ್ತು, ನಮ್ಮ ಫ್ರೆಂಡ್ಸೇ. ಫ್ರಂಟ್ ಲೈನ್ ಆದ ಮಾರನೆಗೆ ಏನಾಯ್ತು ಗೊತ್ತಾ, ಅವನು ಇವನಿಗೆ ಯಾರಿಗೋ ಏನೋ ಅರ್ಥ ಮಾಡ್ಸಕ್ ಹೋಗಿ, ನಮ್ ಕ್ಲೋಸ್ ಫ್ರೆಂಡ್, ಅವನ ಹೆಸರು ಮೂರ್ತಿ ಅಂತ. ನೋಡ್ತಿದ್ರೆ ಅವನಿಗೆ ಗೊತ್ತಾಗುತ್ತೆ, ಅವನೇ ನನ್ನ ಮೊದಲನೇ ಫ್ರಂಟ್ ಲೈನ್ ಟೈಲರ್. ಅವನು ನಮ್ಮ ಏರಿಯಾದವನೇ. ಅವನೇನ್ ಮಾಡ್ದ, ಮಾರನೆಗೆ ಹೋಗ್ಬಿಟ್ಟು ಮೋದಿ ಕೇರ್ ಬಗ್ಗೆ ಅಪ್ರೋಚ್ ಡೈರೆಕ್ಟ್ ಮಾಡಕ್ ಹೋಗಿದ್ದಾನೆ. ಅವ್ನಿಗೆ ಯಾರೋ ಸ್ಕೀಮ್ ಅವ್ರು ಹೇಳ್ಬಿಟ್ಟಿದ್ದಾರೆ. ಆ ಸ್ಕೀಮ್ ಅವ್ರು ಹೇಳ್ಬಿಟ್ಟು ಏನ್ ಮಾಡಿದಾರೆ, ಅವ್ನಿಗೆ ತಲೆ ತಿಂದವ್ರೆ. ವಾರ ದುಡ್ಡು, ಒಂದ್ ಹುಡುಗಿ ಮೂಟೆ ದುಡ್ಡು ತಗೊಂಡಾಯ್ತಂತೆ, ಹಂಗಂತ ಹಿಂಗಂತ, ಯಾವ್ದಾವ್ದೋ ಹೆಸರುಗಳು ಬಂತವಾಗ, ಯಾವ್ದು ಇತ್ತದು. ವಾರ ದುಡ್ಡು ಅಂತೆ ಸುರೇಶ ಅಂದ್ಬಿಟ್ಟು ತಿಳ್ಕೊಂಡ್ ಬಂದು ನೈಟ್, ಇವತ್ ಬಿಸ್ನೆಸ್ ತಗೊಂಡಿದ್ದಾನೆ, ನಾಳೆ ನೈಟ್ ನನ್ನನ್ನ ಕೂರ್ಸ್ಕೊಂಡು ಒಂದು ಹೋಟೆಲ್ ಮುಂದೆ ಜಗ್ಲಿ ಮೇಲೆ ಕೂತಿದೀವಿ. ಕೂತ್ಕೊಂಡು ಏನ್ ಹೇಳ್ತಾ ಇದೆ ಅಂದ್ರೆ, ಸುರೇಶ ನಿಮ್ ತಮ್ಮ ಏನೋ ಗೆದ್ದಪ್ಪ, ನಿಮ್ ಕೈಲಾಗತ್ತಾ, ನಮ್ ಕೈಲಾಗತ್ತಾ, ಬಾ ಇಲ್ಲಿ, ವಾರ ದುಡ್ಡು ನಾವಿಬ್ರು ಸೇರ್ಕೊಂಡಾದ್ರೆ ಲೂಟಿ ಮಾಡಾಕ್ಬೋದು, ಹಂಗೆ ಹಿಂಗೆ ಅಂತ ಏನೇನೋ ಮೈಂಡ್ ವಾಶ್ ಮಾಡ್ದಾನೆ. ನನಗೆ ಕಿಂಚಿತ್ತು ಕೂಡ ಅವ್ನು ಹೇಳ್ತಕ್ಕಂಥ ಸ್ಕೀಮ್ ಏನೋ ಹೋಗ್ಬೇಕು ಅನ್ನಿಸ್ತಾ ಇಲ್ಲ. ನನಗೆ ಅನ್ನಿಸ್ತಾ ಇದೆ, ರಿಹರ್ಸಲ್ ಮಾಡ್ಕೊಳ್ತಾ ಇರೋದೇನ್ ಗೊತ್ತಾ, ಚಂದ್ರ ಎಷ್ಟು ಫೇಲು ತಿಂದವನೆ, ನಮ್ಮ ಅಪ್ಪನ ಕೈಲಿ ಬಯಸ್ಕೊಂಡಿದ್ದಾನೆ. ನಮ್ಮ ಅವನ ತಾಳ್ಮೆಯಿಂದ ನಿಂತಿದ್ದಕ್ಕೆ ಇವತ್ತು ಅವನು ಗೆದ್ದಿದ್ದಾನೆ ಅಂದ್ರೆ, ನಾನು ಯಾಕೆ ಆತರ ತಾಳ್ಮೆಯಿಂದ ನಿಂತ್ಕೊಬಾರ್ದು ಅಂತ ಒಂದು ಪಾಠ ಕಲಿತೆ. ನನ್ನ ಫ್ರೆಂಡ್ ಒಂದು ಮಾತು ಹೇಳಿದೆ, ಹೋಗೋದಾದ್ರೆ ಹೋಗ್ಬಿಡ್ ಮಗ, ನೀನು ನನ್ನನ್ನು ಕರಿಬೇಡ, ನಾನು ಬರೋ ಪ್ರಯತ್ನ ನೀನ್ ಮಾಡಕ್ಕೆ ಹೋಗ್ಬೇಡ. ಇಲ್ಲ ಸುರೇಶ, ಮನ್ಸ್ ಮಾಡು ನೀನು, ಅವ್ರಿಗಿನ್ನ ಫಾಸ್ಟ್ ಆಗಿ, ಚಂದ್ರಗಿನ್ನ ಫಾಸ್ಟ್ ಆಗಿ ದುಡ್ಡು ಮಾಡೋಣ ಬಾ, ನೀನ್ ಪ್ಲಾಟ್ಫಾರ್ಮ್ ಐತೆ, ನೀನ್ ಅರ್ಥ ಮಾಡ್ಕೊಳ್ತಾ ಇಲ್ಲ, ನೀನ್ ದಡ್ಡ, ಹಾಗೆ ಅಪ್ಪ. ನಾನ್ ದಡ್ಡ ಆದ್ರೂ ಪರವಾಗಿಲ್ಲ, ಯಾವ್ದಕ್ಕೂ ಕಾಲಿಟ್ಟಿಲ್ಲ, ಯಾವ್ದೇ ಸ್ಕೀಮು ಅದು ಇದು ಇಟ್ಟಿಲ್ಲ. ಆದ್ರೆ ಮೋದಿ ಕೇರ್ ಬಂದ್ಬಿಟ್ಟಿದೀನಿ. ಇನ್ನೊಂದು ಆಲ್ಟರ್ನೇಟಿವ್ ನನಗೆ ಅವಶ್ಯಕತೆ ಇಲ್ಲ. ಮಾಡಿದ್ರೆ ಮೋದಿ ಕೇರ್ನೇ ಮಾಡ್ತೀನಿ. ನನ್ ಕೈಲಿ ಆಗ್ಲಿಲ್ವಾ, ನಾನ್ ಮಾಡೋ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ನೀನ್ ಯಾವ್ದಕ್ಕೂ ನನ್ ಕರಿಬೇಡ, ಬಿಟ್ಬಿಡೋದು. ಅಲ್ಲಿಂದ ಒಂದ್ ಸ್ವಲ್ಪ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡ, ದೂರ. ಎಲ್ಲಾ ಫ್ರೆಂಡ್ಸ್ ಗಳು ದೂರ ಆದ್ರು, ಎಲ್ಲಾ ರಿಲೇಟಿವ್ಸ್ ಗಳು ಬೈಯಕ್ ಶುರು ಮಾಡಿದ್ರು. ಇವೆಲ್ಲ ಬೇಕಿತ್ತಾ, ಅವ್ನ ಕೈಲಿ ಆಯ್ತು, ನಿನ್ ಕೈಲಿ ಆಗತ್ತಾ, ಇವೆಲ್ಲ ಅನ್ನಕ್ ಶುರು ಮಾಡಿದ್ರು. ನಾನ್ ತಗೊಳ್ತಿದ್ದೆ ಚಂದ್ರು ಸರ್ನ. ಅದ್ರ ಜೊತೆಗೆ ಅದೇ ಟೈಮಲ್ಲಿ ನನಗೆ DG ರಾಜು ಸರ್, ನಾನು ನೆನ್ಸ್ಕೊಂತೀನಿ, ನಮ್ಮ ಗುರುಗಳು. ಅವ್ರು ಒಂದು ಟ್ರೈನಿಂಗ್ ಕೊಟ್ರು ಅಗ್ರದಲ್ಲಿ. ರಾಜು ಸರ್ಗೆ ಕೇಳ್ತಾ ಇದ್ರೆ ಜ್ಞಾಪಕ ಬಂದಿರುತ್ತೆ. ಗೋಲ್ ಸೆಟ್ ಅಂಡ್ ಮೈಂಡ್ ಸೆಟ್, ಡ್ರೀಮ್ ಅಂಡ್ ಗೋಲ್ ಸೆಟ್ ಟ್ರೈನಿಂಗ್ ಅದು. ಅವರು ಚೇರ್ ಮೇಲೆ ಕುತ್ಕೊಂಡಿದ್ರು, ನಾವೆಲ್ಲ ಕೆಳಗಡೆ ಒಂಥರ ಸ್ಟೂಡೆಂಟ್ ಗಳ ತರ, ಈ ಆಶ್ರಮಗಳು ನಡಿಲ್ವಾ ಆ ರೀತಿ ಇತ್ತದು. ಎಲ್ಲ ಕೆಳಗಡೆ ಕುತ್ಕೊಂಡು ನಮ್ಮನ್ನ ಮೈಂಡ್ ಸೆಟ್ ಮಾಡಿ ಮೋದಿ ಕೇರ್ ಏನು ಅಂತ ತೋರಿಸಿದ್ರು. ವಂಡರ್ಫುಲ್ ಟ್ರೈನಿಂಗ್. ನನಗೆ ಅಲ್ಲಿಂದ ಏನಾಯ್ತು, ನನ್ ಮನ್ಸಲ್ಲಿ ಇನ್ನೂ ₹1 ಚೆಕ್ ಬರ್ತಾ ಇಲ್ಲ.
ಇನ್ನು 4 ತಿಂಗಳ ಮೇಲೆ ನನಗೆ 360 ಆಗಿ ನಾನೇನ್ ಮಾಡಿದೆ, ಅದೊಂದು ಟ್ರೈನಿಂಗ್ ನನಗೆ ಇನ್ನೂ ಇನ್ಸ್ಪೈರ್ ಆಯ್ತು. ನನಗೆ ಮೊದಲನೇ ಇನ್ಸ್ಪೈರ್ ಮಾರ್ನಿಂಗ್ ಕ್ಲಾಸು ಟೈಮ್ ಪಾಯಿಂಟ್ ಸಿಸ್ಟಮ್ ಟ್ರೈನಿಂಗ್ ನನ್ನ ಉಳಿಸಿದ್ದು. ಜೊತೆಗೆ ನನಗೆ ಇನ್ನೂ ಪುಷ್ಟಿ ಕೊಟ್ಟಿದ್ದು DG ರಾಜು ಸರ್ದು ಡ್ರೀಮ್ ಅಂಡ್ ಗೋಲ್ ಸೆಟ್. ಅದು ಟ್ರೈನಿಂಗ್ ತರ ಕೊಟ್ಟಿಲ್ಲ, ಅವರು ಬರ್ದು ಕೊಡ್ಲಿಲ್ಲ, ಚೇರ್ ಮೇಲೆ ಕೂತ್ಕೊಂಡು ಅರ್ಥ ಮಾಡಿಸೋ ನಮ್ಮನ್ನ ಮೈಂಡ್ ಸೆಟ್ ಮಾಡೋದು. ನಿಮ್ ಲೈಫ್ ಹೀಗಿರುತ್ತೆ ಅಂತ ಒಂದು ಇಮೇಜಿನೇಷನ್ ತಗೊಂಡೋದ್ರು. ವಂಡರ್ಫುಲ್ ಸೆಕ್ಷನ್. ಆ ಟೈಮಲ್ಲಿ ಇವಾಗ ನಾವೆಲ್ಲ ಏನ್ ನಾಗಣ್ಣ ಇವರೆಲ್ಲ ಇದ್ದೀವಿ, ನನಗಿನ್ನ ಸೀನಿಯರ್ ಎಲ್ಲರೂ ಕೂಡ ಅವತ್ತು ಅಲ್ಲಿ ಕೂತಿದ್ವಿ. ಅದೊಂದು ನನಗೆ ಮೈಂಡ್ ಬ್ಲೋವಿಂಗ್ ಸೆಕ್ಷನ್. ಅಲ್ಲಿಂದ ಏನ್ ಮಾಡಿದೆ, ಇನ್ನೂ ಚಾಲೆಂಜ್ ಆಗಿ ಬಳಸ್ಕೊಂತ ಹೋದೆ. ಆ ಟೈಮಲ್ಲಿ ಸಾಕಷ್ಟು ಒಂದು ಅಡೆತಡೆಗಳು ಬರ್ತಿತ್ತು, ಫೇಲ್ಯೂರ್ ಬರ್ತಿತ್ತು. ನನಗೊಂದು ಫ್ರಂಟ್ ಲೈನ್ ಬಂದು ಮಾರನೆಗೆ ಬಿಟ್ಬಿಟ್ಟ. ಈ ತರ ಸನ್ನಿವೇಶಗಳಿದ್ದಾಗ ಅದೇ ರೀತಿ ಎಫೋರ್ಟ್ ಆಗ್ತಾ ನನಗೆಲ್ಲ ಫ್ರಂಟ್ ಲೈನ್ಗಳಾಗಿದೆ. ಯಾರು ನನ್ನ ಫ್ರೆಂಡು ರಿಲೇಷನ್ ಎಲ್ಲ ಫುಲ್ಲು ಎಲ್ಲ ಸ್ಟ್ರೇಂಜರ್ಸ್, ಅಪರಿಚಿತ ವ್ಯಕ್ತಿಗಳು. ಅಲ್ಲಿಂದ ಏನ್ ಮಾಡಿದೆ, ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಂಡು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ನಾನು ಬಸ್ ಪಕ್ಕ ಯಾರು ಕೂತ್ಕೊಳ್ತಾರೆ, ನನ್ನ ಸೀಟ್ ಪಕ್ಕ ಯಾರು ಕೂತ್ಕೊಳ್ತಾರೆ ಅವ್ರಿಗೆ ವಿಸಿಟಿಂಗ್ ಕಾರ್ಡ್ ಕೊಡ್ತಿದ್ದೆ. ಪೆಟ್ರೋಲ್ ಬಂಕ್ ಅಲ್ಲಿ ಹೋಗ್ತಿದ್ದೆ, ಅಲ್ಲಿ ಕಾರ್ಡ್ ಕೊಡ್ತಿದ್ದೆ. ನಮ್ಮನೆ ಯಾರೋ ಪೇಂಟಿಂಗ್ ಹೊಡಿಯಕ್ ಬಂದಾಗ ಅವ್ರು ಕಾರ್ಡ್ ಕೊಡ್ತಿದ್ದೆ. ಈ ರೀತಿಯಾಗಿ ನನಗೆ ಫ್ರಂಟ್ ಲೈನ್ಗಳು ಶುರು ಆಯ್ತು, ಸಣ್ಣದಾಗಿ ಶುರು ಆಯ್ತು. ಈ ಟೈಮಲ್ಲಿ ನನಗೆ 3.5-4 ತಿಂಗಳ ಮೇಲೆ ಶುರು ಆದಂತ ಒಂದು ಸಣ್ಣ ನೆಟ್ವರ್ಕ್ ಏನಾಯ್ತು, ನನ್ನ ಸಮಯದಲ್ಲಿ ಬಂದಂತದ್ದು ನನ್ನ ಒಬ್ಬ ಕ್ಲೋಸ್ ಫ್ರೆಂಡ್ಗೆ ನಾನು ಬಿಸ್ನೆಸ್ ತೋರಿಸಿದೆ. ಆ ಫ್ರೆಂಡ್ಗೆ ಏನಪ್ಪಾ ಅಂದ್ರೆ, ಇಬ್ರು ಕ್ಲೋಸ್ ಫ್ರೆಂಡ್, ಇವತ್ತು ಚೆನ್ನಾಗಿದ್ದೀವಿ. ಅವ್ರಿಗೆ ಗೊತ್ತಿಲ್ಲ ಇನ್ನೊಬ್ರ ಹತ್ರ ಹೋಗಿ ಸೇರ್ಕೊಂಡ್ಬಿಟ್ಟಿದ್ರು ಮೋದಿಕರ್ಗೆ. ಅವ್ರು 12% ಆಗ್ಬಿಟ್ಟಿದ್ರು. ನಾನು ಇನ್ನೂ ಏನೂ ಇಲ್ಲ, 3% ಇಲ್ಲ. ಟೈಮ್ ಟೌನ್ ಹಾಲ್ ಹತ್ರ ಬಂದ್ಬಿಟ್ಟು ಎಲ್ರು ನಿಲ್ಸ್ಕೊಂಡು ಗುಂಪಲ್ಲಿ ನನ್ನನ್ನ ಕರ್ಸೋರು, ಸುರೇಶ ಏನ್ ಪರ್ಸೆಂಟೇಜ್, ಇಬ್ರು ಒಂದೇ ಟೈಮ್ ಬಂದಿದ್ವಿ, ಆದ್ರೆ ಅವ್ರು ಬೇರೆ ಟೀಮ್ಗೆ ಹೋಗ್ಬಿಟ್ಟಿದ್ರು. ಕಾರಣ ಅಂತ ಇಲ್ಲ, ಗೊತ್ತಿಲ್ಲದೆ. ಆ ಒಂದು ಸಮಯ ನನಗೆ ಏನಾಯ್ತು, ಇನ್ನೂ ಫೈರ್ಸ್ ಬಿದ್ದಿದೆಲ್ಲ ಬೆಂಕಿನೇ, ಎಲ್ಲಾ ಕಡೆನೂ ಬೆಂಕಿ ಉಂಡುಂಡೇನೆ ಬೀಳ್ತು. ಆ ಟೈಮಲ್ಲಿ ಇವನೇನ್ ಮಾಡ್ದ, ನನ್ನ ಫ್ರೆಂಡ್ ಕುಮಾರ ಅನ್ನೋರು, ಸುರೇಶ್ ನೋಡ್ರಿ ರೈ, ನಾನು ಇವತ್ತು ಟಾಟಾ ಸುಮದೆಲ್ಲ ಕರ್ಕೊಂಡ್ಬಂದಿದ್ದೀನಿ, ಚರ್ಚ್ ಫಾದರ್ನ ಕರ್ಕೊಂಡ್ಬಂದಿದ್ದೀನಿ ಟೌನ್ ಹಾಲ್ ಪ್ರೋಗ್ರಾಮ್ಗೆ, ನೀವೇ ಸೇರಿ ಕರ್ಕೊಂಡ್ಬರೋಣ. ನಾನು ಒಬ್ರು ಬಿಲ್ಡ್ ಮಾಡಿಲ್ಲ, ಬಿಲ್ಡ್ ಮಾಡಿ 60 ಜನಕ್ಕೆ ಸೋತ್ ಬಿಟ್ಟಿದ್ದೀನಿ. ಯಾರನ್ನು ಬಿಲ್ಡ್ ಮಾಡಿಲ್ಲ. ಟೌನ್ ಹಾಲ್ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ ಅಷ್ಟೇ, ಗೆಸ್ಟ್ಗಳ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಬಟ್ ಆ ಟೈಮಲ್ಲಿ ನಾನು 12% ಆಗ್ಬಿಟ್ಟೆ. ನೀವೇನ್ರಿ ಇನ್ನೂ ಇಲ್ಲೇ ಲೆವೆಲ್ ಇದ್ದೀರೇನ್ರಿ ಅಂತ ನನಗೆ ಅವ್ರು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೈಡೆನ್ಸ್ ಹೇಳಕ್ ಬಂದ. ನಾನು ಒಂದೇ ಒಂದು ಮಾತಾಡಿದೆ, ಖಂಡಿತ ಮಾಡು, ನೀನ ಫಸ್ಟ್ ಸಿಲ್ವರ್, ನಾನ ಫಸ್ಟ್ ಸಿಲ್ವರ್, ಇಬ್ರು ಚಾಲೆಂಜ್ ಹಾಕೊಳ್ಳೋಣ ಕುಮಾರ್. ನೀನ ಫಸ್ಟ್ ಸಿಲ್ವರ್ ಆಗ್ತೀಯ, 2,40,000 ಫಸ್ಟ್ ಬಿಸ್ನೆಸ್ ಆಗ. ನೀನ್ ಫಸ್ಟ್ ಸಿಲ್ವರ್ ಆಗ್ತೀಯ, ನಾನ್ ಫಸ್ಟ್ ಸಿಲ್ವರ್ ಆಗ್ತೀಯ, ನೋಡೋಣ. ನನ್ಗೆ ಇವತ್ತು ಒಬ್ರು ಟೀಮ್ ಇಲ್ಲ, ಆದ್ರೆ ನಿಮ್ಗಿನ್ನ ಮುಂಚೆ ನಾನು ಸಿಲ್ವರ್ ಆಗಿ ತೋರಿಸ್ತೀನಿ ಅಂತ ಒಂದು ಚಾಲೆಂಜ್ ಉಂಟಿದೆ. ಹೆಲ್ತಿಯಾಗಿ, ಯಾವುದೇ ರೀತಿ ಗಲಾಟೆ ಅಲ್ಲ, ಅದು ಹೆಲ್ತಿಯಾಗಿ ಚಾಲೆಂಜ್ ಹಾಕೊಂಡೆ. ಅಲ್ಲಿಂದ ಎಫೋರ್ಟ್ ಆಗ್ತಾ ಹೋದೆ. ಸಣ್ಣ ಟೀಮ್ ಬರಕ್ ಶುರು ಆಯ್ತು. ಆ ವ್ಯಕ್ತಿ ನಾನು ಸಿಲ್ವರ್ ಆಗಷ್ಟೊಳಗೆ ಬಿಸ್ನೆಸ್ ಬಿಟ್ಬಿಟ್ರು. ಆಮೇಲೆ ಹೇಳಿದ್ರು, ಸುರೇಶ್ ನಿನ್ ಜೊತೆ ಬರ್ಬೇಕಿತ್ತು, ನೀನ್ ತೋರಿಸಿದ್ದು, ಮತ್ತೆ ಬರ್ತೀನಿ. ಆ ತರ ಸಿಸ್ಟಮ್ ಇರಲಿಲ್ಲ, ಅಲ್ಲೇ ರನ್ನಿಂಗ್ ಅಲ್ಲಿದೆ, ತಗೊಳಕ್ ಆಗಲ್ಲ ಕುಮಾರ್ ಅಂದ್ಬಿಟ್ಟ. ಇವತ್ತು ಆ ವ್ಯಕ್ತಿ ಪಾಪ ಮೋದಿಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ. ಅವರು ನಾನು ನೆನೆಸ್ಕೊಳ್ಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಹೆಲ್ತಿ ಕಾಂಪಿಟೇಷನ್ ಅಲ್ಲಿಂದ ಶುರು ಆಯ್ತು. ಇದರ ಜೊತೆಗೆ ಆ ಟೌನ್ ಹಾಲ್ ಪ್ರೋಗ್ರಾಮ್ ಹೋಗ್ತಿದೆ, ಒಬ್ರು ಇಲ್ಲ, ಒಬ್ಬೊಬ್ನೇ ಇರ್ತಿದೆ, ಎಷ್ಟೋ ತಿಂಗಳನ್ಗಟ್ಲೆ. ಆಗ ಆ ಟೌನ್ ಹಾಲ್ ಪ್ರೋಗ್ರಾಮ್ ಅಟೆಂಡ್ ಆಗಿ 2 ಅವರ್ ಏನ್ ಸಿಕ್ಕುತ್ತ ಪಾಸಿಟಿವ್ ಅಷ್ಟೇ. ಇನ್ನು ಹೊರಗಡೆ ಬಂದ್ರೆ ಎಲ್ಲ ಫುಲ್ ನೆಗೆಟಿವ್, ಎಲ್ಲೋದ್ರು ಬರೀ ನೆಗೆಟಿವ್. ಯಪ್ಪಾ ಇವರೆಲ್ಲ ಹೆಂಗಪ್ಪ ಮಾಡಿದ್ರು ಮೋದಿಕೇರ್, ರಾಜು ಸಾರು, ವಿಜಯ್ ಸಾರು, ಫಿಲಿಪ್ ಸಾರು, ಇವರೆಲ್ಲ ಸುರೇಖಾ ಭಾರ್ಗವ್, ಇವರೆಲ್ಲ ಹೆಂಗ್ ಮೋದಿಕೇರ್ ಮಾಡಿದ್ರು ಅಂತ ರಿಹರ್ಸಲ್ ಮಾಡ್ಕೊಳ್ತಾ ಇದ್ದೆ. ಆ ಒಂದು ಸಮಯದಲ್ಲಿ ನನಗೆ ತುಂಬಾ 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 ನನಗೆ ಸಪೋರ್ಟ್ ಆಗ್ತಿದ್ದು ಟೌನ್ ಹಾಲ್ ಲೀಡರ್ಸ್ ಗಳ ಟೆಸ್ಟಿಮನಿ. ಆ ಟೈಮಲ್ಲಿ ರಾಜಮ್ಮ ಅಂತ ಎಲ್ಲರಿಗೂ ಚಿರಪರಿಚಿತ, ಯಾಕಂದ್ರೆ ರಾಜಮ್ಮ ಅವ್ರ ಹೆಸರಲ್ಲದೆ ಪ್ರೆಸೆಂಟೇಷನ್ ಕೊಡಲ್ಲ ಈಗ ಎಲ್ಲರೂ ಕೂಡ. ರಾಜಮ್ಮ ಅವ್ರು ಟೆಸ್ಟಿಮನಿ ಕೊಡ್ತಾ ಇದ್ರು. ಮಳವಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಅಗ್ರಾರದಲ್ಲಿದ್ದು ಗಂಧದ ಕಡ್ಡಿ ಉಗಿಸ್ತಾ ಇರೋರು, ನನಗೆ 20,000 ಇನ್ಕಮ್ಮು. ನನ್ಗೆಲ್ಲೋ ಒಂದ್ ಕಡೆ ಮೇಡಮ್ 5ನೇ ಕ್ಲಾಸ್ ಓದವ್ರೆ, ಅವ್ರಿಗೆ 20,000 ಚೆಕ್ ಬರ್ತಾ ಇದೆ ಅಂದ್ರೆ ನಾನು SLC ಓದಿದ್ದೀನಿ, ನಾನೇ ಯಾಕೆ ಎಫೋರ್ಟ್ ಹಾಕ್ಬಾರ್ದು ಅನ್ನೋ ಒಂದು ಸ್ಫೂರ್ತಿ ಆಗ್ತಿತ್ತು. ಇದರ ಜೊತೆಗೆ ಫಿಲಿಪ್ ಸಾರ್ ಬರೋರು, ನನ್ನ HAL ಕೆಲಸ ಬಿಟ್ಟು ಮೋದಿಕೇರ್ ಫುಲ್ ಟೈಮ್ ಮಾಡ್ತಾ ಇದ್ದೀನಿ, ಇದೊಂಥರ ಇನ್ಸ್ಪೈರ್. ಆ ಟೈಮಲ್ಲಿ ಕೃಷ್ಣಮೂರ್ತಿ, ಸಂಧ್ಯಾ ಕೃಷ್ಣಮೂರ್ತಿ ಅವರು ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿ, ತರಕಾರಿ ಲಿಂಗಪ್ಪ ಅನ್ನೋರಿದ್ರು, ತರಕಾರಿ ಮಾರ್ತಿದ್ದವ್ರು, ಅವ್ರ ಲೈಫ್ ಸ್ಟೈಲ್ ಚೇಂಜಸ್ ಆಗಿತ್ತು. ಇವೆಲ್ಲ ಟೆಸ್ಟಿಮನಿಗಳು ಇನ್ಸ್ಪೈರ್ ಆಗ್ತಿತ್ತು. ಆ ಟೈಮ್ ಅಲ್ಲಿ ಏನ್ ಮಾಡ್ತಿದ್ದೆ ನಾನು, ಒಂದೇ ಒಂದ್ ಕೆಲಸ, ಗೆಸ್ಟ್ ಗಳಿಲ್ಲ ಅಂದ್ರೆ ನಾನು ಒಬ್ಬನೇ ಹೋಗಿ ಕೂತ್ಕೊಳ್ಳಕ್ ಶುರು ಮಾಡಿದೆ. ಯಾರು ಇನ್ನು ಇವ್ರನ್ನೆಲ್ಲ ಬಿಟ್ಟಾಕನಪ್ಪ, ಬೇರೆ ಜನಗಳನ್ನ ನಾನು ಹೊಸ ಜನಗಳನ್ನ ಪರಿಚಯ ಮಾಡ್ಕೊಂಡು ಅವ್ರ ಮುಖಾಂತರ ಹೋಗೋಣ ಅಂತ ಎಫೋರ್ಟ್ ಹಾಕೋಣ ಅನ್ಕೊಂಡಿದ್ದೆ. ಒಂದು ಟೈಮ್ ಗೆಸ್ಟ್ ಗಳನ್ನ ಕಾಯ್ಕೊಂಡು ನಾನಿದ್ದೆ, ಟೌನ್ ಹಾಲ್ ಮೆಟ್ಲ ಮೇಲಿದ್ದೆ, ಟಾಪ್ ಮೆಟ್ಲ ಮೇಲಿದ್ದೆ. ಆ ಟೈಮಲ್ಲಿ ರಾಜು ಸರ್ ಬಂದ್ರು, ಹೆಗ್ಲ ಮೇಲೆ ಕೈ ಹಾಕರು. ಯಾಕಂದ್ರೆ ಚಂದ್ರು ಅಣ್ಣ ಅಂತ ಅವ್ರಿಗೆಲ್ಲ ಗೊತ್ತಿತ್ತು. ಹೆಗ್ಲ ಮೇಲೆ ಕೈ ಹಾಕರು, ಏನೋ ಸುರೇಶ ಸರ್ ಗೆಸ್ಟ್ ಗಳನ್ನ ಇನ್ವೈಟ್ ಮಾಡಿದೆ ಸರ್, ಯಾರು ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀನಿ.
ಯಾರನ್ನು ವೆಯ್ಟ್ ಮಾಡಬೇಡ. ಫಸ್ಟ್ ನೀನ್ ಕಲಿ. ನೀನ್ ಕಲ್ತ್ರೆ ನೀನ್ ಸಂಪಾದನೆ ಮಾಡ್ತೀಯ, ಮೋದಿ ಕೇರ್ ಉಳ್ಕೋತೀಯ. ಇಲ್ದೇ ಇದ್ರೆ ನೀನ್ ಮಾಡೋ ಕೆಲ್ಸಕ್ಕೆ ವಾಪಸ್ ಹೋಗ್ಬಿಡ್ತೀಯ. ನನ್ಗೆ ಅದೊಂದು ಮಾತು ಚಂದ್ರನು ಅದೇ ತರ ಹೇಳ್ತಿರು, ಕಲಿ, ಟ್ರೈನಿಂಗ್ ಬಂದ್ರೆ ನೀನು ಉಳ್ಗಾಲ, ಇಲ್ಲವಾ ನೀನ್ ಸೂಪರ್ವೈಸರ್ ಆಗ್ತೀಯ ಅಂತ ಅಂತಾರೆ. ರಾಜು ಸಾರ್ ಬಾಯಲ್ಲಿ ಬಂದಿದ್ದು ಅದೇ ಮಾತು, DG ರಾಜು ಸಾರ್ ಬಾಯಲ್ಲಿ. ಥ್ಯಾಂಕ್ ಯು ರಾಜು ಸರ್ ಅಂಡ್ ಚಂದ್ರು ಸರ್, ಎಲ್ಲಾ ಗುರುಗಳಿಗೂ. ರಾಜು ಸರ್ ಒಂದ್ ಮಾತು ಹೇಳಿದ್ರು, ನಾನ್ ಟೌನ್ ಅಲ್ಲಿ ಮೆಟ್ಲಲ್ಲಿ ನಿಂತವನ್ ಏನ್ ಮಾಡಿದೆ, ಯಾವನ್ ಬರ್ಲಿ ಬರದೇ ಇರ್ಲಿ ಅಂದ್ಬಿಟ್ಟು ಹೋಗಿ ಪ್ರೋಗ್ರಾಮ್ ಕೂತ್ಕೊಂಡು ನೀನ್ ಕಲಿ ಅಂತ ಹೇಳಿದಾರಲ್ಲ ರಾಜು ಸಾರು, ನೀನ್ ಕಲಿಯೋ ಫಸ್ಟ್, ದುಡ್ಡು ಆಮೇಲೆ ಕಣ. ಮೋದಿ ಕೇರಲ್ಲಿ ನೀನ್ ಚೆನ್ನಾಗಿ ಕಲ್ತ್ರೆ ದುಡ್ಡು ಸಂಪಾದನೆ ಮಾಡ್ತೀಯ, ಕಲಿದೆ ನೀನ್ ದುಡ್ಡು ಸಂಪಾದನೆ ಮಾಡಕ್ಕಲ್ಲ ಅಂತ ಹೇಳಿದ್ರಲ್ಲ. ಇದೊಂದು ವೇದ ವಾಕ್ಯ ನನ್ನ ಕಿವಿಲಿ ಗುಯ್ಗುಡ್ತಾ ಇತ್ತು. ಆ ಟೈಮ್ ಅಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಎಲ್ಲಾ ದೊಡ್ಡ ಸಾಮ್ರಾಜ್ಯ ಕಟ್ಟಿದವರು ಗೆಸ್ಟ್ ಗಳ ಪ್ರೋಗ್ರಾಮ್ ಮುಗಿದ್ಮೇಲೆ, ಟೌನ್ ಅಲ್ಲಿ ಪ್ರೋಗ್ರಾಮ್ ಬಂದ್ಮೇಲೆ ಎಲ್ಲ ಈಚೆ ನಿಂತ್ಕೊಂಡು ಕ್ಲಾರಿಫಿಕೇಶನ್ ಮಾಡ್ತಾ ಇರ್ತಾರೆ. ಲೀಡರ್ಸ್ ಇಂದ ಏನೋ ಪ್ರಶ್ನೆಗಳಿದ್ರೆ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ, ಒಂದು ನೋಟ್ ಡೈರಿ ಇಟ್ಕೊಂಡಿದ್ದೆ, ಚಿಕ್ಕ ಡೈರಿ. ನನ್ನ ಹಿಂದೆ ಪರ್ಸಲ್ ಇಟ್ಕೊಳ್ತಾ ಇದೆ, ಹಿಂದೆ ಪ್ಯಾಂಟ್ ಜಬಲ್ ಇಟ್ಕೊಳ್ತಾ ಇದೆ, ಒಂದ್ ಪೆನ್. ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ರಾಜು ಸಾರ್ ಅಲ್ಲಿ ಏನಾರ ಮಾತಾಡ್ತಾವ್ರ, ಅಲ್ಲೋಗಿ ಹಿಂದೆ ನಿಂತ್ಕೊಂತಿದ್ದೆ. ಯಾರು ತಡ್ಬೋದು ಮೋದಿ ಕೇರಲ್ಲಿ, ಇನ್ನೆಲ್ಲೂ ವಿದ್ಯೆ ಕದಿಯಕ್ ಆಗಲ್ಲ. ಆ ಟೈಮ್ ಅಲ್ಲಿ ನಾನು ಏನ್ ಮಾಡ್ತಿದ್ದೆ, ರಾಜು ಸಾರ್ಗೆ ಯಾರೋ ಪ್ರಶ್ನೆ ಕೇಳಿದ್ರೆ, ಪ್ರಾಡಕ್ಟ್ ಹೆಂಗೆ, ಹೊರಗಡೆ ಇದಕ್ಕೂ ಕಾಸ್ಟ್ಲಿ ಹೆಂಗೆ, ಕಾಸ್ಟ್ಲಿನಾ ಅಂತ ಕೇಳಿದ್ರೆ ರಾಜು ಸಾರ್ ಏನು ಉತ್ತರ ಕೊಡ್ತಾರೆ, ನನ್ಗೆ ಅರ್ಥ ಆಗ ಭಾಷೆಯಲ್ಲಿ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ. ಚಂದ್ರು ಸಾರ್ ಮಾತಾಡ್ತಾ ಇದ್ರು ಗೆಸ್ಟ್ ಗಳ ಹತ್ರ, ಫುಲ್ ಅವ್ರ ಹತ್ರ ಕ್ರೌಡ್ ಆಗಿ ಎಲ್ಲ ನಿಂತ್ಕೊಂಡವರು. ಅವ್ರ ಪ್ರಶ್ನೆಗೆ ಈ ವ್ಯಕ್ತಿ ಏನು ಉತ್ತರ ಹೇಳ್ತಾರೆ, ಈ ಬರ್ಕೊಳ್ತಿದ್ ಯಾರು ಏನ್ ಮಾಡ್ತಿದ್ದೆ ನಾನು, ಆ ಡೈರಿ ಎತ್ಕೊಂಡು ಸ್ವಲ್ಪ ದೂರ ಬಂದ್ಬಿಟ್ಟು ಆ ಬೆಳಕಲ್ಲಿ ಮತ್ತೆ ಬರ್ಕೊಳ್ಳೋದು, ಮತ್ತೆ ಇಲ್ಲಿ ಹೋಗೋದು. ಇದೇ ರೀತಿ ಅರುಣ್ ಮತ್ತೆ ಶ್ರೀನಾಥ್ ಸರ್, ಅವ್ರನ್ನ ನಾನು ನೆನೆಸ್ಕೊತೀನಿ. ಬೆಸ್ಟ್ ಸ್ಪೀಕರ್ ಅರುಣ್ ಮತ್ತೆ ಶ್ರೀನಾಥ್ ಸರ್ ಎಲ್ಲ. ಯಾಕಂದ್ರೆ ಒಳ್ಳೆ ಎಜುಕೇಶನ್ ಮಾಡಿ, ಇವರು ಏನಪ್ಪಾ ಮೋದಿ ಕೇರಲ್ಲಿ ಇಷ್ಟು ಚಿಕ್ಕ ಏಜಲ್ಲೇ ಮೋದಿ ಕೇರ್ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ, ಈ ಸ್ಪೀಚ್ ಇಷ್ಟೊಂದು ಚೆನ್ನಾಗಿದೆಲ್ಲ ಅರುಣ್ ಅಂತ ಇನ್ಸ್ಪೈರ್ ಆಗಿದೆ. ಆ ವ್ಯಕ್ತಿ ಎಲ್ಲಿ ಮಾತಾಡ್ತಾರೆ, ಆ ಗೆಸ್ಟ್ ಗಳು ಇರ್ತಾರೆ, ಅಲ್ಲಿ ಹೋಗ್ತಿದೆ. ಇದು ಯಾರಿಗೂ ಗೊತ್ತಿಲ್ಲ ಕೆಲವರಿಗೆ. ಯಾಕೆಂದ್ರೆ ನಾನು ಒಂದೊಂದು ಟೌನ್ ಹಾಲ್ ಪ್ರೋಗ್ರಾಮ್ ಅಲ್ಲೂ ಕೂಡ ನಾನು ಮಾಡಿದಿಷ್ಟೇ, ಒಂದು ನೋಟ್ ಡೈರಿ ಇಟ್ಕೊಂಡು ಯಾರು ಕ್ವಶನ್ಸ್ ನ ಆನ್ಸರ್ ನ ಕ್ಲಿಯರ್ ಮಾಡ್ತಾರೆ, ಆ ಕ್ವಶನ್ ಏನ್ ಆನ್ಸರ್ ಕೊಡ್ತಾ ಇದ್ದಾರೆ, ಇದು ನನಗೆ ಬೇಕಿತ್ತು. ನನ್ ಮನ್ಸಿಗೆ ಬಂದಿದಿಷ್ಟೇ. ಇಷ್ಟು ತಿಂಗಳಾಯ್ತು ನನಗೆ ನೆಟ್ವರ್ಕ್ ಬಂದಿಲ್ಲ, ಒಬ್ರು ಬಂದಿಲ್ಲ. ಬಂದ ಮೇಲೆ ನನ್ಗೇನೋ ಡೌಟ್ ಕೇಳಿದ್ರೆ ನಾನು ಹೇಳಲಿಲ್ಲ ಅಂದ್ರೆ, ಹೋಗಿ ಇಂತ ನನ್ನ ಮಗನ ಜೊತೆ ಬಂದಲ್ಲ ನಾನು ಅಂತ ಅನ್ಕೊಬಾರ್ದು. ಒಬ್ಬ ಗೆಸ್ಟ್ ಇವನ್ ಜೊತೆ ಬಂದ್ ಸೇರ್ಕೊಂಡಲ್ಲ ಅಂತ ಯಾರಿಗೂ ಆ ಫೀಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಫಸ್ಟ್ ಎಷ್ಟು ಕಲಿಯಕ್ಕಾಗುತ್ತೆ ಅಷ್ಟು ಕಲಿಯೋಣ. ಯಾಕಂದ್ರೆ ಚಂದ್ರು ಸಾರ್ ಹೇಳಿದ್ದು ಅದೇನೆ, ರಾಜು ಸಾರ್ ಹೇಳಿದ್ದು ಅದೇನೆ, ಎಲ್ಲಾ ಲೀಡರ್ಸ್ ಗಳು ಹೇಳ್ತಿದ್ದು ಅದೇನೆ, ಫಸ್ಟ್ ಕಲೀರಿ, ದುಡ್ಡು ಮಾಡಿ. ಇವಾಗ ಏನಂದ್ರೆ ಏಕ್ದಮ್ 5,000 10,000 20,000 ಏಕ್ದಮ್ ಒಂದೇ ತಿಂಗಳಲ್ಲಿ ಮಾಡ್ಬೋದು ಮೋದಿ ಕೇರಳಿ. ಅವತ್ತಿನ ದಿನ ಆ ತರ ಇರ್ಲಿಲ್ಲ. ಅರ್ಥ ಆಯ್ತಾ? ಆ ಒಂದು ಸಮಯದಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಟೌನ್ ಅಲ್ಲಿ ಯಾರೆಲ್ಲ ಏನ್ ಮಾತಾಡ್ತಾರೆ, ಏನ್ ಕ್ವಶನ್ ಗಳು ಹೇಳ್ತಾರೆ, ಕ್ವಶನ್ ಗಳಿಗೆ ಯಾರ್ಯಾರು ಆನ್ಸರ್ ಕೊಡ್ತಾರೆ, ಇದೆಲ್ಲೋ ಒಂದ್ ಕಡೆ ಸಣ್ಣ ಡೈರಿಲಿ ಬರ್ದ್ಬಿಟ್ಟು ಏನ್ ಮಾಡ್ತಿದ್ದೆ, ಮೋದಿ ಕೇರ್ಗೆ ಅಂತ ವಿಶೇಷವಾಗಿ ಒಂದು ಡೈರಿ ಇಟ್ಟಿದೆ. ಆ ಡೈರಿಯಲ್ಲಿ ಸ್ಟೋರ್ ಮಾಡ್ಕೊಳ್ತಿದ್ದೆ. ಆ ಸ್ಟೋರ್ ಮಾಡ್ಕೊಂಡು ಏನ್ ಮಾಡ್ತಿದ್ದೆ, ನನಗ್ ಟೀಮ್ ವರ್ಕ್ ಶುರು ಆದಾಗ ಅವ್ರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ನನ್ನ ಹತ್ರ ಆಲ್ರೆಡಿ ಇತ್ತು. ಇದು ನನಗೆ ಸಕ್ಕ ಸಪೋರ್ಟ್ ಆಯ್ತು. ಇಲ್ಲಿಂದ ಫೀಲ್ಡ್ ವರ್ಕ್ ಶುರು ಆಯ್ತು. ಫೀಲ್ಡ್ ವರ್ಕ್ ಮಾಡ್ತಿದ್ವಿ ಫ್ರೆಂಡ್ಸ್. ಒಂದು ಅವತ್ತಿನ ದಿನ ಎಲ್ಲಾ ಲೀಡರ್ಸು ಇವತ್ತೇನು ನಡೀತಾ ಇದೆ ದಿಲ್ಸೆ, ರಿಯಲಿ ಹೊಸಬ್ರು ಎಲ್ಲಾರು ಕೂಡ ಲಕ್ಕಿ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಒಂದು ಎಕ್ಸ್ಪ್ಲೋಷನ್ಗೆ ಒಬ್ಬ ವ್ಯಕ್ತಿ ನಾವೇನಾರು ಹೋಗ್ಬೇಕಂದ್ರೆ ಎಲ್ಲಾ ಸೀನಿಯರ್ಗಳಿಗೂ ಇದು, ಎಲ್ಲಾ ಸೀನಿಯರ್ಗಳು ಹೋಗ್ತಿದ್ದು, ಎಲ್ಲ ಪ್ರತಿಯೊಬ್ರು ಸೀನಿಯರ್ಗಳು 200 ರೂಪಾಯಿ ಟಿಕೆಟ್, ಹೋಗ್ತಾ ಬರ್ತಾ 200 ರೂಪಾಯಿ 300 ರೂಪಾಯಿ ಖರ್ಚಾಗ್ತಿತ್ತು. ಅಂದ್ರೆ ಒಂದು ವರ್ಷದಲ್ಲಿ 6 ಎಕ್ಸ್ಪ್ಲೋಷನ್ ನಡೀತಿತ್ತು. 6 ಎಕ್ಸ್ಪ್ಲೋಷನ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತು? 500 × 6 ಅಂದ್ರೆ 3,000 ಗಂಟೆ ಆಗ್ತಿತ್ತು. ಇಲ್ಲಿ ಇವತ್ತಿನ ದಿನ ಅರ್ಥ ಮಾಡ್ಕೊಳ್ಳಿ, ಈ ದಿಲ್ಸೆ ಪ್ರೋಗ್ರಾಮ್ ಅಲ್ಲಿ 28 ದಿನ ಪ್ರೋಗ್ರಾಮ್ ನಡೀತಾ ಇದೆ. 28 ದಿನ ಪ್ರೋಗ್ರಾಮ್ ನ ವರ್ಷಕ್ಕೆ 6 ನಡೆಯುತ್ತೆ, 2 ತಿಂಗಳಲ್ಲಿ 1 ಅಂತ ಅನ್ಕೊಂಡ್ರು ಎಕ್ಸ್ಪ್ಲೋಷನ್. 5 ವರ್ಷದಲ್ಲಿ ನಡೆಯೋ ಒಂದು ಎಕ್ಸ್ಪ್ಲೋಷನ್ ನಿಮ್ಗೆ ಫೆಬ್ರವರಿ 1 ರಿಂದ 28ನೇ ತಾರೀಕು ಒಳಗಡೆ ಸಿಗ್ತಾ ಇದೆ. ಇವರೇ ಲಕ್ಕಿಯಸ್ಟ್ ಪರ್ಸನ್. ಯಾರು ಎಷ್ಟು ಚೆನ್ನಾಗಿ ಬಳಸ್ಕೋತಿರೋ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೀ ಎಜುಕೇಶನ್ ನಿಮ್ಗೆ ಮಿನಿಮಮ್ ಅಂದ್ರೂ 15 ರಿಂದ 20-25 ಸಾವಿರ ಉಳಿತಾಯ, ಜೊತೆಗೆ ಮನೇಲೆ ಕುತ್ಕೊಂಡು ಕೋಚಿಂಗ್ ತಗೊಳ್ಳೋ ಸಂದರ್ಭ ನಿಮ್ಗೀಗ. ಅಂದ್ರೆ ಆ ಟೈಮಲ್ಲಿ ಆ ಟಿಕೆಟ್ಗೆ ನಾವು ಕಾಯ್ತಾ ಇದ್ದೋ, ಆ ಟಿಕೆಟ್ ಕಾಯ್ತಿದ್ದೋ, ಆ ಟ್ರೈನಿಂಗ್ ಅಟೆಂಡ್ ಆಗ್ಬೇಕು ಅಂತ ತುಂಬಾ ಕಾತುರತೆಯಿಂದ ಕಾಯ್ತಿದ್ದೋ. ಇಂಥ ದಿನಗಳಲ್ಲಿ 4 ಜನ ಪಿಲ್ಲರ್ ಶುರು ಮಾಡಿದ್ದೆ. ಒಂದು ಫಿಲಿಪ್ ಸರ್, ವಿಜಯ್ ಸರ್, ರಾಜು ಸರ್, ಚಂದ್ರು ಸರ್ ಎಲ್ಲ ಸೇರಿ ಶುರು ಮಾಡಿದೆ ಎಮರಾಲ್ಡ್ ಎಕ್ಸ್ಪ್ಲೋಷನ್. ಎಮರಾಲ್ಡ್ ಎಕ್ಸ್ಪ್ಲೋಷನ್ ಅಂತ ಯಾವಾಗ ಶುರು ಆಯ್ತೋ, ಒಂದು 3-4 ಜನ ಟೀಮ್ ನನಗೆ ಸ್ವಲ್ಪ ಅವರೆಲ್ಲ ಕೈಗೆ ಸಿಗಕ್ ಶುರು ಮಾಡಿದ್ರು. ಡೆವಲಪ್ಮೆಂಟ್ ಶುರು ಆಯ್ತು. ಇಲ್ಲಿಂದ ಫೀಲ್ಡ್ ವರ್ಕ್ ಶುರು ಆಯ್ತು. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ರಿಯಲಿ ಹೇಳಕ್ ಇಷ್ಟಪಡ್ತೀನಿ. ಆ ಸಂದರ್ಭದಲ್ಲಿ
ಫೀಲ್ಡ್ ವರ್ಕ್ ಯಾವ ರೀತಿ ಮಾಡ್ತಿದ್ವಿ ಅಂದ್ರೆ, ನಾನು ಹೋದ್ರೆ ಫೀಲ್ಡ್ ವರ್ಕ್ ಇಲ್ಲಿಂದ ಪೆಟ್ರೋಲ್ ಬಜಾಜ್ ಚೇತಕ್ ಗಾಡಿ ಇತ್ತು, ಕೊಡ್ತಿದ್ದೆ 30 ಕಿಲೋಮೀಟರ್. ಅದು ಆ ಡಿಕ್ಕಿನಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ಗಳನ್ನ ಇಟ್ಕೊಂಡಿರ್ತಿದೆ. ನೀಮನ್ ರೋಸ್ಮರಿ ಕ್ರೀಮು, ಕೆಲವೊಂದು ವೈಟ್ ಪಲ್ಸ್ ಸೋಪ್ಗಳು, ಅವಾಗೆಲ್ಲ ಪ್ರಾಡಕ್ಟ್ ಕಮ್ಮಿ ಇದ್ದಿದ್ದು. ಪ್ರಾಡಕ್ಟ್ ಇಟ್ಕೊಂಡಿರ್ತಿದೆ, ಹೋಗ್ತಿದೆ. ಯಾವ ಧೈರ್ಯದ ಮೇಲೆ ಹೋಗ್ತಿದೆ ಅಂದ್ರೆ, ಅಲ್ಲಿಂದ ಬರಕ್ ವಾಪಸ್ ನನ್ನ ಹತ್ರ ಪೆಟ್ರೋಲ್ ಕಾಸಿಲ್ಲ, ದೇವರಣ ಇಲ್ಲ, 1 ರೂಪಾಯಿ ಇಲ್ಲ. ಇಲ್ಲಿಂದ ನಾನು ಡೌನ್ ಲೈನ್ ಹಿಂದೆ ಕೂತವ್ರೆ, ಕರ್ಕೊಂಡು ಹೋಗಿ ವರ್ಕ್ ಮಾಡ್ಕೊಡ್ತಿದ್ದೆ. ಕೋಣಂಕುಂಟೆ ಕ್ರಾಸ್ ವರ್ಕ್ ಮಾಡಿದೀನಿ. ವರ್ಕ್ ಮಾಡಿದ್ಮೇಲೆ ನಾನು ಡೌನ್ ಲೈನ್ ನನ್ನ ಜೊತೆ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂದ್ರೆ ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಅವಮಾನ ಆಗುತ್ತೆ, ದುಡ್ಡಿಲ್ಲ. ಈ ತರ ಸಂದರ್ಭಗಳು. ನಾನು ಒಂದೇ ಒಂದು ಕೆಲಸ ಮಾಡಿದ್ದೀನಿ ಡೌನ್ ಲೈನ್ಸ್ಗೆ, ಇಲ್ಲ ಬೇರೆ ಕಡೆ ನಾನು ವರ್ಕ್ ಐತೆ ಅಂದ್ಬಿಟ್ಟು ಅವ್ರನ್ನ ಹಂಗ ಬಸ್ ಹತ್ತಿ ಕಳಿಸ್ಬಿಟ್ಟಿದ್ದೆ. ಯಾಕಂದ್ರೆ ನಂದು ಹೆಂಗಿದ್ರು ಗಾಡಿ ಪೆಟ್ರೋಲ್ ಖಾಲಿಯಾಗಿ ಗಾಡಿ ಆಫ್ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತಲ್ಲ. ಆ ಟೈಮ್ ಅಲ್ಲಿ ಒಂದು ನೀಮನ್ ರೋಸ್ಮರಿ ಕ್ರೀಮು, ಒಂದು ವೈಟ್ ಪರ್ಲ ಜೋಬ್ ಹಾಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡೆ, ಕೋಣಕುಂಟೆ ಕ್ರಾಸ್. ಇವತ್ತು ಆ ಬಸ್ ಸ್ಟ್ಯಾಂಡ್ ಹೋದ್ರೆ ಅದೆಲ್ಲ ಜ್ಞಾಪಕ ಬರುತ್ತೆ. ಆ ಟೈಮಲ್ಲಿ ಒಬ್ಬ ಲೇಡೀಸ್, ನಾನು ಲೇಡೀಸ್ ಹತ್ರ ಫಸ್ಟ್ ಟೈಮ್ ಮಾತಾಡ್ಬೇಕು ಸಂಕೋಚ, ಸಿಕ್ಕಾಪಟ್ಟೆ ಭಯ. ಯಾಕಂದ್ರೆ ಅವಾಗ ಆ ದಿನ ಸಿಕ್ಕಾಪಟ್ಟೆ ಸಂಕೋಚ. ಅಂತ ಒಂದು ಸಂದರ್ಭದಲ್ಲಿ ಏನಾದ್ರು ಮಾಡ್ಲೇಬೇಕಲ್ಲ, ವಿಧಿ ಇಲ್ಲ. ಪೆಟ್ರೋಲ್ ಹಾಕೊಂಡು ಮತ್ತೆ ನಾನು ಮನೆಗೆ ಸೇರ್ಕೊಬೇಕು. ಆ ಟೈಮಲ್ಲಿ ಗಾಡಿನ ಸೈಡ್ ಅಲ್ಲಿ ಹಾಕ್ಬಿಟ್ಟು 2 ಪ್ರಾಡಕ್ಟ್ ಇಟ್ಕೊಂಡು ಹೋಗಿ ನನ್ನ ಪಕ್ಕದಲ್ಲಿ ಬಸ್ ನಿಂತಿರು. ನನಗೆ ಕೋಣನಕುಂಟೆ ಕ್ರಾಸ್ ಇಂದ ಮಾರ್ಕೆಟ್ಗೆ ಬಸ್ಸು ಇವೆಲ್ಲ ಗೊತ್ತಿದೆ. ಆದ್ರೂ ಕೂಡ ಜಸ್ಟ್ ಆ ಹುಡುಗಿಗೆ ಮಾತಾಡ್ದೆ. ಏನಕ್ಕೆ ಮಾತಾಡ್ದೆ ಅಂದ್ರೆ, ಆ ಹುಡುಗಿ ಮುಖದಲ್ಲಿ ಮೊಡವೆಗುಳ್ಳೆ ಇತ್ತು. ಆ ಮೊಡವೆಗುಳ್ಳೆ ಇದ್ದಿದ್ದೆ ನನಗೆ ಪ್ಲಸ್ ಪಾಯಿಂಟ್ ಆಯ್ತು. ಮೇಡಮ್, ಇಲ್ಲಿಂದ ಮಾರ್ಕೆಟ್ಗೆ ಎಷ್ಟೇ ನಂಬರ್ ಬಸ್ ಇದೆ ಹಾಗೆ ಹೀಗೆ ಅಂತ ಕೇಳಿದೆ. ಸರ್, ಇಲ್ಲಿ ಬೇಜನ್ ಬಸ್ಗಳು ಬರುತ್ತೆ ಸರ್ ಮಾರ್ಕೆಟ್, ಹೊರಗಡೆ ಅವರ ನೀವು? ಓ ಮೇಡಮ್, ನಾನು ಬೆಂಗಳೂರೇ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ ಆದ್ರೂ ಕೂಡ ಸುಮ್ನೆ ಒಂದು ಬಿಳಿ ಸುಳ್ಳು, ಇಲ್ಲ ಹೊರಗಡೆಯಿಂದ ಬಂದಿದ್ದು ಮೇಡಮ್, ಗೊತ್ತಿಲ್ಲ ಅದಕ್ಕೆ ಕೇಳಿದೆ. ಓಕೆ ಮೇಡಮ್, ನಿಮ್ಮಿಂದ ಥ್ಯಾಂಕ್ ಯು, ಸಪೋರ್ಟ್ ಆಯ್ತು. ನಿಮ್ ಮೊಡವೆಗುಳ್ಳೆಗೋಸ್ಕರ ಎಷ್ಟು ಖರ್ಚು ಮಾಡಿದ್ದೀರಾ ಮೇಡಮ್? ಸರ್, ನಾನು ಎಷ್ಟೋ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಕ್ ಶುರು ಮಾಡೋದು. ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟ್ ನ ನೀವು ಬಳಸೋದ್ರಿಂದ 100% ಯಾವ್ದೋ ಇದು ಮೆಡಿಸನ್ ಅಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಇದೊಂದು ನೀಮನ್ ರೋಸ್ಮರಿ ಕ್ರೀಮ್, ಒಂದು ಬೇವು ತುಳಸಿಯಿಂದ ಎಲ್ಲ ತಯಾರಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಈ ಪ್ರಾಡಕ್ಟ್ ನೀವು ಬಳಸೋದ್ರಿಂದ ಮೊಡವೆಗುಳ್ಳೆ ಕ್ಲಿಯರ್ ಆಗುತ್ತೆ. ಸರಿ ಸರ್ ಕೊಡಿ. ಅಲ್ಲಿ ಕೊಟ್ಟು ಆ ದುಡ್ಡು ಬಂದಿದ ತಕ್ಷಣ ಒಂದೇನಂದ್ರೆ ನನ್ಗೆ ಖುಷಿ ಆಗಿತ್ತು. ಹೊರಟ್ಬಿಡ್ತೀವಿ ಫೀಲ್ಡ್ ವರ್ಕ್ಗೆ, ಅಲ್ಲಿಂದ ದುಡ್ಡಿಲ್ದ ಅದ್ರ ಮೈಂಡ್ ಸೆಟ್ ನಮ್ಗೆ ಎಷ್ಟು ಕೆಲಸ ಮಾಡುತ್ತೆ. ಆಗ ಪೆಟ್ರೋಲ್ ಹಾಕೊಂಡು ಮತ್ತೆ ಮನೆಗೆ ಬಂದ್ ಸೇರ್ಬೋದು. ಇಲ್ಲಿಂದ ಚನ್ನಪಟ್ಟಣ ವರ್ಕ್ ಹೋಗ್ತಿದ್ದೆ, ಚನ್ನಪಟ್ಟಣ ಬಂತು ನನ್ನ ಟೀಮು. ಆ ಚನ್ನಪಟ್ಟಣ ವರ್ಕ್ ಹೋದಾಗ ಇಲ್ಲಿಂದ ಬಸ್ ಚಾರ್ಜ್ ಅಷ್ಟೇ ಫ್ರೆಂಡ್, ಅಲ್ಲಿಂದ ಬರಕ್ ದೇವರನ್ನೇ ಅಂತ ದುಡ್ಡಿಲ್ಲ, ಊಟಕ್ಕೂ ದುಡ್ಡಿಲ್ಲ. ಅಲ್ಲಿಂದ ಏನಾಗ್ತಿತ್ತು, ಅವ್ರುಗಳು ಏನ್ ಮಾಡೋರು, ಸರ್ ಪ್ರೋಗ್ರಾಮ್ ಆಯ್ತಲ್ಲ ಸರ್ ನಾಳಿದ್ದು ಟೌನ್ ಹಾಲ್ ಪಾಸು ಅಂತ ಟಿಕೆಟ್ ದುಡ್ಡು ಕೊಡೋರು, ಬೇರೆ ಪ್ರಾಡಕ್ಟ್ ತಗೊಬನ್ನಿ ಅಂತ ಕೊಡೋರು. ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡ್ರು. ಅಂದ್ರೆ ಆ ದುಡ್ಡನ್ನ ಒಳ್ಳೆ ರೀತಿಗೆ ನಾನು ಬಳಸ್ಕೊಂಡಿದ್ದೀನಿ ಅವತ್ತು. ಇದು ಬೇರೆ ತರ ಯಾರು ಇದ್ ಮಾಡ್ಕೊಳಕ್ ಹೋಗ್ಬೇಡಿ. ನನ್ನ ಮೈಂಡ್ ಸೆಟ್ ಇಲ್ಲಿಂದ ಹೋಗಕ್ ಅಷ್ಟೇ ದುಡ್ಡು ಇರೋದು, ಅಲ್ಲಿಂದ ಊಟಕ್ಕೂ ಇರಲಿಲ್ಲ. ಫೀಲ್ಡ್ ವರ್ಕ್ ಮಾಡ್ಬಿಡಿ ಹೆಂಗೋ ಬರ್ತೀವಿ ಬಿಡು ಅನ್ನೋ ಒಂದು ಬಂಡ ಧೈರ್ಯದ ಮೇಲೆ ಹೋಗ್ತಿದ್ವಿ. ಈ ತರ ಎಷ್ಟೋ ಸಂದರ್ಭಗಳಾಗಿದೆ. ಅಲ್ಲಿಂದ ಹೇಗೋ ದುಡ್ಡು ವ್ಯವಸ್ಥೆಗಳಾಗೋದು, ಬಂದ್ ಮನೆಗೆ ಸೇರ್ಕೊಳ್ತಿದ್ವಿ. ಇದೇ ರೀತಿ ವರ್ಕ್ ಮಾಡ್ತಾ ಇದ್ದಾಗ ಒಂದು ಟೈಮಲ್ಲಿ ಮನೇಲಿ ಒಂದು ಡಿಸ್ಕಸ್ ಇಟ್ಕೊಂಡ್ರು ಮತ್ತೆ ಚಂದ್ರ ಸಾರು. ಆ ಟೈಮಲ್ಲಿ ಬಂದವ್ರು ಯಾರು ಮಹಾನೀಯರು ಅಂದ್ರೆ, ಅದೇ ಪುಟ್ಸ್ವಾಮಿ, ಅದೇ ದೀಪಕ್, ಅದೇ ನಾಗಣ್ಣ, ಅದೇ ಸುಮಾರು ಜನ ಲೀಡರ್ಸ್ಗಳು, ಎಲ್ಲ ಸೀನಿಯರ್ ಲೀಡರ್ಸ್ಗಳು ನಮ್ಮ ತಾಯಿ ಮನೇಲಿ. ನಾನು ಅವಾಗ 12% ಇದ್ದೀನಿ. ಆ ಟೈಮಲ್ಲಿ ನಮ್ಮ ಮನೆಗೆ ಬಂದ್ರು, ಎಲ್ಲ ಮನೆಗೆ ಬಂದ್ರು. ಮನೆಗೆ ಬಂದಾಗ ಚಂದ್ರ ಕೂಡ ಬಂದ್ರು. ಎಲ್ಲ ಬಂದ್ಮೇಲೆ ನನ್ನನ್ನ 12% ಆಗಿರೋದ್ರಿಂದ ಮಧ್ಯಾಹ್ನ ಟೈಮ್ ಸ್ವಲ್ಪ ಕೆಲಸ ಕಮ್ಮಿ ಇರ್ತಿತ್ತು, ಸಂಜೆ ಕೆಲಸ ಜಾಸ್ತಿ ಇರ್ತಿತ್ತು, ಬೆಳಿಗ್ಗೆ ಜಾಸ್ತಿ ಇರ್ತಿತ್ತು ಅಷ್ಟೇ. ಸುರೇಶ, ಸ್ವಲ್ಪ ಎದ್ದು ಆಚೆ ಹೋಗು. ಯಾರು ಚಂದ್ರ ಹೇಳಿದ ಮಾತು. ನಮ್ಮ ಮನೇಲಿ, ನಮ್ಮ ತಾಯಿ ಮನೇಲಿ ಇದ್ದೀನಿ, ಏನಕ್ಕೆ ಆಚೆ ಹೋಗ್ಬೇಕು? ನಮ್ದೆಲ್ಲ ಸಿಲ್ವರ್ ಅಂಡ್ ಅಬೌಟ್ ಡಿಸ್ಕಸ್ ಆಯ್ತಪ್ಪ, ನೀನ್ ಆಚೆ ಹೋಗು. ಸಿಲ್ವರ್ ಅಂಡ್ ಅಬೌಟ್ ಡಿಸ್ಕಸ್ ಇದ್ರೆ ನಾನು 12%, ನಾಗಣ್ಣ, ದೀಪಕ್, ಲಕ್ಷ್ಮೀನಾರಾಯಣ ಇವರೆಲ್ಲ ಸಿಲ್ವರ್. ಆಗ ಪುಟ್ಸ್ವಾಮಿ ಸರ್ ಎಲ್ಲ ಆ ಟೈಮಲ್ಲಿ ಎಲ್ಲಾರು ಅಲ್ಲಿ ರೂಮಲ್ಲಿ ತಾನೇ ಡಿಸ್ಕಸ್ ಮಾಡೋದು. ಮಾಡ್ರಿ ನೀವು ಅಲ್ಲಿ ರೂಮಲ್ಲಿ ಮಾಡ್ರಿ, ನಾನು ಇಲ್ಲಿ ಕೂತ್ಕೋತೀನಿ, ಏನು ನಾನು ಕೇಳಿಸ್ಕೊಳ್ಳೋದು, ಅವೆಲ್ಲ ಬೇಡ, ಎದ್ದು ಆಚೆ ಹೋಯ್ತಾರು ಅಂದ್ರು. ಯಾರು? ಚಂದ್ರ ಸರ್. ನನ್ಗೆ ಅಲ್ಲಿ ಏನ್ ಫೈರ್ ಸ್ಟಾರ್ಟ್ ಆಯ್ತು ಅಂದ್ರೆ, ನಮ್ಮ ಮನೆಯಲ್ಲಿ ನನ್ನನ್ನೇ ಕೂತ್ಕೊಳಕ್ ಬಿಡ್ತಾ ಇಲ್ವಲ್ಲ ಇವನು. ಅದೇನ್ ಸಿಲ್ವರ್ ಅಂದ್ರೆ ಏನು, ಅಷ್ಟೊಂದು ದೊಡ್ಡ ಅಚೀವ್ಮೆಂಟ್, ಈ ತರ ಎಲ್ಲ ನನಗೆ ಬರಕ್ ಶುರುವಾಯ್ತು. ಎದಳಕ್ಕೂ ಮುಂಚೆ ದೀಪಕ್ ಅನ್ನೋರು ಇದ್ರು. ದೀಪಕ್ ಅನ್ನೋರು ಏನ್ ಮಾಡಿದ್ರು, ಸರ್ ದಯವಿಟ್ಟು ಆಚೆ ಹೋಗಿ, ಎಷ್ಟಲ್ಲಿ ಹೇಳೋದು, ಸಿಲ್ವರ್ ಆಗಿ ಬನ್ನಿ. ಓ ಸರಿಯಾ ಹೇಳದ್ನಲ್ಲ ಆಗ್ಲೇ ಫಸ್ಟೇ, ಸರಿಯಾಗಿ ಬೆಂಕಿಗಳು ಬಿತ್ತು ಅಂತ. ಇದು ಒಂದು ಫೈರ್ ನನಗೆ. ದೀಪಕ್ ಏನ್ ಮಾಡಿದ್ರು, ಆಚೆ ಹೋಗಿ. ಚಂದ್ರು ಕೂಡ ಆಚೆ ಹೋಗಿ. ಸರಿ ಆಚೆ ಹೋದೆ. ಆ ರೂಮ್ ಬಾಗ್ಲ ಹಾಕೊಂಡು ಎಲ್ಲ ಒಳಗಡೆ ಅಲರ್ಟ್ ಮಾಡೋರು. 3 ಅವರ್ ಕೆಳಗಡೆ ಕೂತಿದ್ದೀನಿ ಪಡ್ಸಾಲೆ ಮೇಲೆ, ನಮ್ ತಾಯಿ ಮನೆ ತವ. ಇವ್ರು ಯಾರು ಬರ್ಲೇ ಇಲ್ಲ. ಒಂದೊಂದು ಕ್ಷಣನೂ ನನಗ್ ಬರ್ತಾ ಇದ್ದು, ಸಿಲ್ವರ್ ಆಗ್ಬೇಕು, ಸಿಲ್ವರ್ ಆದ್ರೆ ಅದೇನೋ ವಿಶೇಷವಾಗಿ ಸಿಗುತ್ತೆ, ಸಿಲ್ವರ್ ಆಗ್ಬೇಕು. 2,40,000 ಬಿಸ್ನೆಸ್. ಆ 2,40,000 ಬಿಸ್ನೆಸ್ ತಂದು ನಾನು ಸಿಲ್ವರ್ 2,40,000 ಅಂತಾನು ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, 2,40,000 ತರಬೇಕಿತ್ತು. ಆ ಪ್ಲಾನ್ ನಾನು ಕರೆಕ್ಟ್ ಆಗಿ ತಗೊಂಡಿಲ್ಲ ಸಿಲ್ವರ್ ವರ್ಗು.
ಬಂದು ಹೊಸದಲ್ವಾ, ಒಂದ್ 5-6 ತಿಂಗಳಾಗಿತ್ತು ಅಷ್ಟೇ. ಸಿಲ್ವರ್ ಆಗ್ಬೇಕು ಅಷ್ಟೇ ನನ್ಗೆ. ಆ ಟೈಮಲ್ಲಿ ಎಲ್ಲ ಈಚೆ ಬಂದ್ರು. ಚಂದ್ರ, ನಾನು ಸಿಲ್ವರ್ ಆಗಿ ಆ ತರ ಡಿಸ್ಕಸ್ ಬರ್ಬೇಕಂದ್ರೆ ಏನಿಲ್ಲ, 2 lakh ಪಾರ್ಟಿ ಬಿಸ್ನೆಸ್ ತಂದ್ರೆ ಸುರೇಶ ನೀನ್ ಸಿಲ್ವರ್. ಅದನ್ನ ಈಸಿಯಾಗಿ ಹೇಳ್ಬಿಟ್ರು ಅವರು. 2,40,000 ಬಿಸ್ನೆಸ್ ಅಂದ್ರೆ ನೀನ್ ಸಿಲ್ವರ್. ಅದು ಏನು ಫ್ರೆಶ್ ಬಿಸ್ನೆಸ್, ನೋ ಅಕ್ಯುಮುಲೇಟಿವ್. ಹಳೆ ಲೀಡರ್ಸ್ ಎಲ್ಲ ಇಲ್ಲಿವರೆಗೂ ಮಾತಾಡಿದ್ರೆ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಪ್ರೆಸ್ ಬಿವಿ ಏನ್ ಬರ್ತಿತ್ತೋ ಅದು 2,40,000 ಆಗ್ಬೇಕಿತ್ತು. ಎಫರ್ಟ್ ಆಗ್ತೆ. ಯಾವಾಗ ಸಿಲ್ವರ್ ಆಗ್ತೀಯ? ಯಾವಾಗ ಟೈಮ್ ಕೊಡು, ಆಗ್ತೀವಿ. 3 ತಿಂಗಳಾಯ್ತು ಆಗಿಲ್ಲ. ಯಾವಾಗ ಸಿಲ್ವರ್ ಆಗ್ತೀಯ? ಅಲ್ಲಿಂದ ಏನ್ ಮಾಡಿದ್ರು ಗೊತ್ತಾದ್ರು, ಇವನು ಅರ್ಜಾಗ್ ತಗೊಂಡವನೆ, ಹೆಲ್ತಿ ಕಾಂಪಿಟೇಷನ್ ತಗೊಂಡವನೆ, ಇವನು ಡೆಫಿನೆಟ್ಲಿ ಇವನು ಈ ಸ್ಟೇಜ್ ಬರ್ತಾನೆ ಅಂತ ಚಂದ್ರ ಗೊತ್ತಾಗ್ಬಿಡೈತೆ. ಯಾವಾಗ ಸಿಲ್ವರು? ಯಾವಾಗ ಕೇಳಕ್ ಶುರು ಮಾಡಿದ್ರು 1-2 ತಿಂಗಳು ಹೇಳಿದೆ, 3ನೇ ತಿಂಗಳಿಗಾಗಿಲ್ಲ, 4ನೇ ತಿಂಗಳಿಗಾಗಿಲ್ಲ, 5ನೇ ತಿಂಗಳಿಗೆ ಸಿಲ್ವರ್ ಆಗಿದೆ. 2 lakh ಪಾರ್ಟಿ ತಂದು ಅವಾಗ ಆ ಜಾಗದಲ್ಲಿ ಕೂತಾಗ ಅಲ್ಲೇ ವಿಶೇಷತೆಗಳೇ ಬೇರೆ ಇದೆ. ಅಲ್ಲಿ MC ಸಣ್ಣ ಪುಟ್ಟ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು, MC ತಗೊಳ್ಳೋದು, ಪ್ರೆಸೆಂಟೇಶನ್ ತಗೊಳ್ಳೋದು, ಈ ಕೆಲಸಗಳಾಗ್ತಾ ಇದೆ ಅಲ್ಲಿ. ಒಳ್ಳೆ ಕೆಲಸ ಮಾಡಿದೆ, ಈ ಲೆವೆಲ್ ಬಂದೆ. ಬಟ್ ಅವ್ರ ಜೊತೆ ನಾನು ಸೇರ್ಕೊಂಡೆ, ಆ ಜೊತೆ ಇರ್ಬೇಕು ಅಂತ. ನಾಗಣ್ಣ, ಪ್ರಭಾ ಮೇಡಮ್, ರಾಜಮ್ಮ ಇವರೆಲ್ಲ ಘಟಾನ್ಘಟಿಗಳು. ಇವ್ರ ಜೊತೆ ನಾನು ಸೇರ್ಬೇಕಷ್ಟೇ. ಸೇರಕ್ ಶುರು ಮಾಡಿದೆ. ಆ ಸಿಟ್ಟಿಂಗ್ ಅಲ್ಲಿ ಕುತ್ಕೊಳಕ್ ಶುರು ಮಾಡಿದೆ. ಆ ಸಿಟ್ಟಿಂಗ್ ಅಲ್ಲಿ ಕುತ್ಕೊಳ್ಳೋಕೆ ಸಾಕಷ್ಟು ವಿಚಾರಗಳಿಗೆ ಸಿಗ್ತಾ ಹೋಗ್ತು. ಅಲ್ಲಿಂದ ಹೋಗ್ತಾ ಸ್ಟಾರು, ಪ್ರೆಸಿಡೆಂಟ್ ಸ್ಟಾರು, ಜೊತೆಗೆ ಹೋಗ್ತಾ ಪರ್ಲು, ಒಪ್ಪಲ್ಲು, ಎಮರಾಲ್ಡ್ ಅಂತ ಲೆವೆಲ್ ಕೂಡ ನಂದು ಒಂದು 3-3.5 ವರ್ಷದಲ್ಲಿ ಆಯ್ತದು ಅಚೀವ್ಮೆಂಟ್ ಆಯ್ತು. ಆ ಎಮರಾಲ್ಡ್ ಅಂತ ಒಂದು ಅಚೀವ್ಮೆಂಟ್ ಇಷ್ಟೇ ಕಾರಣ. ನನಗೆ ಚಂದ್ರು ಅನ್ಡೈರೆಕ್ಟ್ ಆಗಿ ನನಗೆ ಸಿಕ್ಕಾಬಟ್ಟೆ ಫೈರ್ ಆಗ್ತಿದ್ರು. ಸುರೇಶ, ನೀನ್ ಕೆಲ್ಸದಲ್ಲೇ ಇರ್ಬೇಕಾ, ಮೋದಿಗರ್ ಫುಲ್ ಟೈಮ್ ಬರ್ಬೇಕಾ, ಏನ್ ಕೂತಿದ್ಯಾ, ಸುಮ್ನೆ ಕುತ್ಕೊಳ್ಳೋದ್ ಬಿಡ್ತಿಲ್ಲ, ಎಫೋರ್ಟ್ ಆಗ್ತದೆ. ಫ್ರೆಂಡ್, ಈ ಎಮರಾಲ್ಡ್ ಆಗ ಅಷ್ಟೊಳಗೆ ಪ್ರೆಸಿಡೆಂಟ್ ಸ್ಟಾರ್ ಅನ್ಕೊಂತೀನಿ ನಾನು. ಆ ಟೈಮಲ್ಲಿ ಒಂದು ಚಾನ್ಸ್ ಸಿಕ್ತು ನನಗೆ, ದೇವರ ವರವಾಗಿ ಸಿಗ್ತಾ ಒಂದು ಚಾನ್ಸ್. ನಾನು ಅಷ್ಟರೊಳಗಡೆ ಟ್ರೈನಿಂಗ್ ಕೊಡ್ತಿದ್ದೆ. ನನ್ನ ಚಂದ್ರು ಏನ್ ಮಾಡಿದ್ರು, ಇನ್ನೂ ಒಂದ್ ಟೈಮ್ ಅಂದ್ರೆ ಸಣ್ಣ ಪುಟ್ಟ ರಾಘವೇಂದ್ರ ಪಾರ್ಟಿಯಲ್ಲಿ MC ಮಾಡ್ತಿದ್ದೆ, ಪ್ರೆಸೆಂಟೇಶನ್ ಮಾಡ್ತಿದ್ದೆ. ಟೌನ್ ಅಲ್ಲಿ ನಟರಾಜ್ ಸರ್ ಕೇಳೋರು, ತಿಂಗಳು ಪೂರ್ತಿ ಯಾರು MC? ನಾನ್ ಪಕ್ಕದಲ್ಲಿ ಕೂತಿದ್ದೀನಿ, ಚಂದ್ರು ನಾನು ಕೈಬಿಟ್ಟು ಸುರೇಶ ಮಾಡ್ತಾನೆ ಅಂತ ಹೇಳಿ ಅಲ್ಲಿಂದ ದೊಡ್ಡ ಸ್ಟೇಜ್ ಹೋದೆ ನಾನು. ಎಷ್ಟು 800-900 ಜನಗೆ MC ಮಾಡೋದು, ಪ್ರೆಸೆಂಟೇಶನ್ ಕೊಡಕ್ ಶುರು ಮಾಡಿದೆ. ಏನಕ್ಕೆ ನಮ್ಮ ಅಪ್ಲೈನ್ ಗೊತ್ತಿದೆ, ನನ್ ಪವರ್ ನನ್ಗೆ ಗೊತ್ತಿಲ್ಲ. ಅವ್ರು ತೋರ್ಸಿದ್ರು. ನಾನು ನೆಕ್ಸ್ಟ್ ಟೌನ್ ಹಾಲ್ ಪ್ರೋಗ್ರಾಮ್ MC ನ ಹೆಂಗ್ ಮಾಡೋದು ಅಂತ ಅನ್ಕೊಂಡು ಒಂದು ಭಯ ಮತ್ತೆ ಜವಾಬ್ದಾರಿಗಳು ಜಾಸ್ತಿ ಆಯ್ತು. ಒಂದು ಸಲ ಉಡಾಯಿಸಿದ್ವಿ. ಅಲ್ಲಿಂದ ಟೌನ್ ಹಾಲ್ ಪ್ರೋಗ್ರಾಮ್ ಅಲ್ಲಿ MC ಪ್ರೆಸೆಂಟೇಶನ್ ಸಾಕಷ್ಟು ಮಾಡಿದ್ವಿ. ಟೌನ್ ಹಾಲ್, ಅಂಬೇಡ್ಕರ್ ಭವನ, 1000 ಜನ ಪ್ರೋಗ್ರಾಮ್ಗಳು ಮಾಡೋ ಕೆಪಾಸಿಟಿ ಕೊಟ್ಟಿದ್ದು ನಮ್ಮ ಗುರುಗಳು ಚಂದ್ರು ಸರ್ ಅಂಡ್ ರಾಜು ಸರ್, ವಿಜಯ್ ಸರ್, ನಟರಾಜ್ ಸರ್. ಇವರೆಲ್ಲ ಬೆಂತಟ್ಟಿದ್ರು. ಮಾಡಲೇ ಒಂದ್ MC ಏನೋ ಮಿಸ್ಟೇಕ್ ಆಯ್ತು ಅಂತ ಕೇಳಿದ್ರೆ ನಟರಾಜ್ ಸರ್, ವಿಜಯ್ ಸರ್ ಎಲ್ಲ, ರಾಜ್ ಸರ್ ಎಲ್ಲ ಕೂತಾಗ ಸರ್ ಏನೋ ತಪ್ಪಿದೆ ಅದು ತಿದ್ದುಪಡಿ ಮಾಡ್ಕೊಳ್ಳೋರು. ನೆಕ್ಸ್ಟ್ ಇನ್ನು ಒಂದು MC ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಬರಕ್ ಶುರು ಆಯ್ತು. ಈ ಸಂದರ್ಭಗಳಲ್ಲಿ ಒಂದು ಚಾನ್ಸ್ ಸಿಕ್ತು. ನಾನು ವಿಷನ್ ಟ್ರೈನಿಂಗ್ ಕೊಡ್ತಿದ್ದೆ, ಆಲ್ರೆಡಿ ಟ್ರೈನಿಂಗ್ ಕೊಡ್ತಾ ಇದ್ದೆ. ನಾನು ಟ್ರೈನಿಂಗ್ ಅಟೆಂಡ್ ಆಗ್ತಿದ್ದೆ, ಆಮೇಲೆ ವಿಷನ್ ಟ್ರೈನಿಂಗ್ ಇಂಡಿವಿಜುವಲ್ ಕೊಡ್ತಿದ್ದೆ. ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ಬೇಕು, ತುಂಬಾ ಖುಷಿ ಆಗುತ್ತೆ. KK ಮೋದಿ ಸರ್ ಇಂದ ಫೋನ್ ಬಂದಿದೆ ನಮ್ಮ ಕರ್ನಾಟಕದ ಎಲ್ಲಾ ಲೀಡರ್ಸ್ಗೆ. ನಮ್ಮ ಜಗದೀಶ್ ಸರ್ ಇರ್ಬೋದು, ಎಲ್ಲಾ ಸೀನಿಯರ್ಸ್, ನಾನು ಒಬ್ಬರ ಹೆಸರು ಬಿಟ್ಟರೆ ತಪ್ಪಾಗುತ್ತೆ, ಎಲ್ಲಾ ಸೀನಿಯರ್ಸ್ಗಳು. ಅವತ್ತು ದಿನ ಎಲ್ಲಾ ಲೀಡರ್ಸ್ ಕೂಡ ಕರ್ನಾಟಕದಿಂದ ಇಷ್ಟು ಜನ KK ಸರ್ ಚೇಂಬರ್ಗೆ ಹೋಗೋದು ಅಂತ ಗೊತ್ತಾಯ್ತು. ನನಗೆ ಚಂದ್ರು ಸರ್, ನಮ್ಮ ಮಿರಾಕಲ್ ಟೀಮ್ ಅಲ್ಲಿ ಚಂದ್ರು, ನಾನು, ನಾಗಣ್ಣ ಅಂಡ್ ಮಧು, ಒಂದ್ 4-5 ಜನ, ರಾಜೇಶ್, ಇಷ್ಟ ಜನ, 4-5 ಜನ, ಮಧು ಸೇರಿ, ನಾನು, ನಾಗಣ್ಣ ಎಲ್ಲ ಸೇರಿ ಆ ಒಂದು ಚೇಂಬರ್ಗೆ, KK ಮೋದಿ ಸರ್ ಚೇಂಬರ್ಗೆ ಡೆಲ್ಲಿಗೆ ಹೋಗೋ ಸಂದರ್ಭ ಬಂತು. ಬಹಳ ಖುಷಿ ಆಗೋಯ್ತು ನನಗೆ. ಅದಕ್ಕೂ ಮುಂಚೆ ಒಂದು ಫಾರಿನ್ ರಿಟರ್ನ್ ಆಗಿದೆ, ದುಬೈ ಫಾರಿನ್ ರಿಟರ್ನ್ ಆಗಿದೆ. KK ಮೋದಿ ಸರ್ ಚೇಂಬರ್ಸ್ಗೆ ಹೋಗೋ ಸದವಕಾಶ ಸಿಕ್ಕಿದೆ ಅಂದ್ಬಿಟ್ಟು ಬಹಳ ಖುಷಿ ಆಯ್ತು. ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದಾರ, ನಿಜನ ನಮ್ಮನ್ನ ಕರ್ಕೊಂಡು ಹೋಗ್ತಾರ ಅಂತಾನು ಒಂದ್ ಕಡೆ ಹೋಗ್ತೀನಿ ಅನ್ನೋ ಒಂದು ಖುಷಿ ಒಂದ್ ಕಡೆ. ಆ ದಿನ ಬರ್ತಾ ನಮ್ಗೆ ನಿದ್ದೆ ಇಲ್ಲ, ಏನೋ ಒಂಥರ ತಳಮಳ, ಯಾವಾಗಪ್ಪ ಅಲ್ಲಿ ಹೋಗ್ತೀವಿ. ನಾನ್ ಟ್ರೈನಿಂಗ್ ಕೊಡ್ತಾ ಇದೀವಿ, ಎಲ್ಲಾ ಲೀಡರ್ಸ್ ಕೊಡ್ತಾ, ವಿಷನ್ ಕೊಡ್ತಾ, ಅಲ್ಲಿ ಹೋದ್ಮೇಲೆ ಈಗೆಲ್ಲ ಇರುತ್ತೆ ಅಂತ ಇಮ್ಯಾಜಿನೇಷನ್, ನಾವೇನ್ ಕೇಳಿದ್ವಿ ವಿಷನ್ ಅಲ್ಲಿ, ಅಲ್ಲೂ ಅದೇ ವಿಷನ್ ಈ ತರ ಇರುತ್ತೆ ಅಂತ ಲೆಕ್ಕಾಚಾರ ಮಾಡ್ಕೊಂಡಿದ್ವಿ. ಆ ದಿನ ಬಂತು, ಹೋದಾಗ ಡೆಲ್ಲಿಲಿ ಫ್ರೆಂಡ್ಸ್, ಥ್ಯಾಂಕ್ಸ್ ಟು ಆಲ್ ಅಪ್ಲೈನ್ಸ್ ಅಂಡ್ ಲೀಡರ್ಸ್, ಕರ್ನಾಟಕ ಟೀಮ್, ಫಿಲಿಪ್ ಸರ್ ಇಂದ ಹಿಡಿದು ರಾಜು ಸರ್, ವಿಜಯ್ ಸರ್, ಚಂದ್ರು ಸರ್, ಸುರೇಖಾ ಭಾರ್ಗವ್ ಮೇಡಮ್,
ಜಗದೀಶ್ ಸರ್, ಅರುಣ್, ಎಲ್ಲಾ ಸೀನಿಯರ್ಗಳು ಥ್ಯಾಂಕ್ ಯು ಹೇಳ್ತೀನಿ. ಯಾಕೆ ಅಂದ್ರೆ ಆ ಸಂದರ್ಭ ನಾನು ಹೋದಾಗ ಕೆ ಸರ್ ಚೇಂಬರ್ ಅಲ್ಲಿ ಒಂದು ದೊಡ್ಡ ಒಂದು ಕಾನ್ಫರೆನ್ಸ್ ಹಾಲ್ ಅದು. ಆ ಕಾನ್ಫರೆನ್ಸ್ ಹಾಲ್ ಅಲ್ಲಿ ನಾವು ಹೋಗಿ ಕೂತ್ಕೊಂಡ್ವಿ. ನೈಟ್ ಹೋದ್ವಿ, ಫ್ರೆಶ್ ಅಪ್ ಮಾಡಿ ಅವರೇ ಒಂದು ರೂಮ್ ಕೊಟ್ಟಿದ್ರು. ಊಟ ಏನು, ಒಂದು ಹೋಟೆಲ್, ಅದು ಹೋಟ್ಲ್ ಹೆಸರು ಮಾರ್ಕೊಟ್ಟಿದೀವಿ ಡೆಲ್ಲಿಲಿ. ದೊಡ್ಡ ಒಂದು ಫುಲ್ ಒಂದು ಮರಿನೇ ಫುಲ್ ಟೋಟಲ್ ಫ್ರೈ, ಈ ತರ ವೆಜ್ ನಾನ್ ವೆಜ್ ಎಲ್ಲ ಅರೇಂಜ್ ಮಾಡಿದ್ರೆ. ಊಟ ಮಾಡಿ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಡಿಸ್ಕಸ್ ಮಾಡೋಣ. ನಾಳೆ ಬೆಳಗ್ಗೆ ಡಿಸ್ಕಸ್ ಕೂತಿದೀವಿ ಕೆ ಮೋದಿ ಸರ್ ಚೇಂಬರ್ ಅಲ್ಲಿ. ಅವ್ರ ಮುಂದೆ ಕೆ ಸರ್ ಇಲ್ಲಿ ಕೂತಿದ್ದಾರೆ, ನಾವೆಲ್ಲ ಸುತ್ತಲೂ ಕೂತಿದೀವಿ, ಸುರೇಖಾ ವರ್ಗ ಮೇಡಮ್ ಸಮೇತ. ಅವತ್ತು ದಿನ ಸಾಕಷ್ಟು ಚರ್ಚೆಗಳಾಯ್ತು, ಕರ್ನಾಟಕದ ಬಗ್ಗೆ, ಇಡೀ ಇಂಡಿಯಾ ಬಗ್ಗೆ, ಬಿಸ್ನೆಸ್ ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತು. ಆ ಚರ್ಚೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ವಿ, ಅಟೆಂಡ್ ಆಗ್ತಾ ಇದೀವಿ. ಕೆ ಸಾರ್ಗೆ ತುಂಬಾ ಜನ ಫಾರಿನರ್ಸ್ ಅವ್ರಿವ್ರು ಬರ್ತಾ ಇದ್ರೆ. ಈ ಕಡೆ ನೋಡಿದ್ರೆ ಅಲ್ಲೊಂದ್ ಚೇಂಬರ್, ಈ ಕಡೆ ನೋಡಿದ್ರೆ ದೊಡ್ಡ ಬಿಲ್ಡಿಂಗ್, ಅದು ದೊಡ್ಡದು, ವರ್ಣಿಸಕ್ ಅಸಾಧ್ಯ. ಸಿಕ್ಕಾಬಟ್ಟೆ ಚೇಂಬರ್ ಇದಿದೆ, ಕಾನ್ಫರೆನ್ಸ್ ಹಾಲ್ಗಳಿದೆ, ಎಲ್ಲರೂ ಬರ್ತಾ ಇದಾರೆ. ಕೆ ಮೋದಿ ಅವ್ರು ಒಂದೇ ಒಂದು ಮಾತು ಹೇಳಿದ್ದು, ನಾವಾದ್ರೆ ಅದಕ್ಕೆ ಇದಕ್ಕೆ ಅಂತ ಎದ್ದು ಹೋಗ್ತಾ ಇದೀವಿ. ಕೆ ಸರ್ ಒಂದು ತುಟಕ್ ಪಿಟಕ್ ಅಂತ ಎಲ್ಲೂ ಆಚೆ ಹೋಗಿಲ್ಲ, ನಮ್ ಮುಂದೆನೆ ಕುತ್ಕೊಂಡವರು ಒಂದು ಕೂಲ್ ಡ್ರಿಂಕ್ಸ್, ರೆಡ್ ಬುಲ್ ಅಂತ, ನನಗೆ ಇನ್ನೂ ಜ್ಞಾಪನ ಇದೆ. ಆ ರೆಡ್ ಬುಲ್ ಕೂಲ್ ಡ್ರಿಂಕ್ಸ್ ನ ಕುಡಿಯೋರು, ಅಲ್ಲೇ ಕುತ್ಕೊಳ್ಳೋರು, ನಮ್ಮನ್ನ ಊಟಕ್ಕೆ ಕಳ್ಸೋರು, ನಾವು ಊಟಕ್ಕೆ ಹೋಗ್ತಿರ್ಲಿಲ್ಲ, ನಮ್ಮನ್ನ ಟಿಫನ್ ಕಳ್ಸಿದ್ರು, ಅವ್ರು ಟಿಫನ್ ಹೋಗ್ತಿರ್ಲಿಲ್ಲ, ಕುತ್ಕೊಂಡವ್ರು. ಎಲ್ರು ಫಾರಿನರ್ಸ್ ಅವ್ರಿವ್ರು ಬಂದ್ರೆ, ಇವತ್ತು ನಾವ್ ಬರಲ್ಲ, ಯಾರು ನನ್ ಡಿಸ್ಟರ್ಬ್ ಮಾಡ್ಬೇಡಿ, ನನ್ನ ಮೋದಿ ಕೇರ್ ಪಾರ್ಟ್ನರ್ಸ್ ಬಂದಿದ್ದಾರೆ. ಮೋದಿ ಕೇರ್ ಅಂದ್ರೆ ಮೋದಿ ಕೇರ್ ನ ಮಟ್ಟಕ್ಕೆ ತಗೊಂಡ್ಬಿಡಿದ್ರು ಕೆ ಸರ್. ಆಗ ಎಲ್ಲೂ ಹೋಗಿಲ್ಲ, ಎಷ್ಟೊಂದ್ ಜನ ಬರೋರು, ಅವ್ರನ್ನ ಕರೆಯೋರು, ಯಾರು ಕರೆದ್ರು ಹೋಗ್ತಾ ಇಲ್ಲ. ಮೋದಿ ಕೇರ್ ಲೀಡರ್ಸ್ ಮುಂದೆ ಕೂತಿದ್ದು ಅವ್ರು ಎದ್ದಾಳೆ. ಆ ಟೈಮಲ್ಲಿ ನಮ್ಗೆ ಎಷ್ಟು ಧನ್ಯತಾ ಮನೋಭಾವ ಅಂದ್ರೆ, ನಾವು ಕೇಳ್ತಿದ್ವು ವಿಷನ್ ಟ್ರೈನಿಂಗ್ ಅಲ್ಲಿ, ರಾಜು ಸಾರ್ ಬಾಯಲ್ಲಿ, ವಿಜಯ್ ಸಾರ್ ಬಾಯಲ್ಲಿ, ಚಂದ್ರು ಸಾರ್ ಬಾಯಲ್ಲಿ ಎಲ್ಲ ವಿಷನ್ ಟ್ರೈನಿಂಗ್ ಕೇಳ್ತಿದ್ವಿ. ನಾನು ಟ್ರೈನಿಂಗ್ ಕೊಡ್ತಿದ್ದೆ. ಅದು ನನಗೆ ಅದು ಎದುರುಗಡೆ ಅದು ನಾನು ನೋಡಿದೆ, ಅಷ್ಟು ಕಾಳಜಿ ವಹಿಸ್ತಾರೆ ಮೋದಿ ಕೇರ್ ಅಂದ್ರೆ. ಅವ್ರದ್ದು ಎಷ್ಟೇ ಕಂಪನಿಗಳಿದ್ರು ಕೂಡ, 30-35 ಇಂಡಸ್ಟ್ರಿಗಳಿದ್ರು, ಯಾವ್ದ್ರಲ್ಲೂ ಕೂಡ ಅವ್ರಿಗೆ ಪ್ರಾಫಿಟ್ ಬಂದ್ರು, ಯಾವ್ದ್ರಲ್ಲಿ ಗೆದ್ರು ಕೂಡ, ಎಷ್ಟೇ ಕೋಟಿ ಬಂದ್ರು ಖುಷಿ ಪಡ್ತಿರ್ಲಿಲ್ಲ. ಮೋದಿ ಕೇರ್ ಒಬ್ಬ ತರಕಾರಿ ಅಚಿವಾದ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಕಾರ್ ತಗೊಂಡ್ರೆ ಖುಷಿ ಪಡೋರು. ಅದನ್ನ ನೇರವಾಗಿ ನಾನು ನೋಡೋ ಒಂದು ಸಂದರ್ಭ ಬಂತು. ಅದಾದ್ಮೇಲೆ ಫುಲ್ ಡೇ ಅವತ್ತು ಡಿಸ್ಕಸ್, ನೈಟ್ ವರ್ಗೂ ಡಿಸ್ಕಸ್ ಆಯ್ತು. ಡಿಸ್ಕಸ್ ಆದ್ಮೇಲೆ ಮತ್ತೆ ಇಳಿಸ್ಕೊಂಡ್ರು. ಮತ್ತೆ ಕೆ ಸರ್ ಏನ್ ಕೇಳ್ತಾ ಇದಾರೆ, ನಾಳೆ ಬೇಕಾದ್ರೆ ಇರಿ, ಇನ್ನು ಏನಾದ್ರು ಚೇಂಜಸ್ ಬೇಕಾದ್ರೆ ಕೇಳಿ ಅಂತ ಇದಾರೆ. ಆ ಟೈಮಲ್ಲಿ ಇಲ್ಲ ಸರ್, ಎಲ್ಲ ಕ್ಲಿಯರ್ ಆಯ್ತು ಅನ್ಕೊಂಡು ಎಲ್ಲ ಹೊರಟಾಗ ಅಲ್ಲಿ ಕಾನ್ಫೋರ್ ಅನ್ಸುತ್ತೆ, ಕಾನ್ಫೋರ್ ಅಲ್ಲಿ ಮೋದಿ ಕೇರ್ ಕನ್ಸಲ್ಟೆಂಟ್ ಗಳಿದ್ರು. ಅವರು ಒಂದು ರೋಟಿ ಗೀಟಿ ಎಲ್ಲ ಮಾಡಿ ಊಟ ಎಲ್ಲ ಹಾಕ್ಸಿ ಕಳ್ಸರು. ಅವತ್ತು ನಾವ್ ಈಚೆ ಬಂದು ಏನ್ ಕೇಳ್ತಾ ಇದೀವಿ ಗೊತ್ತಾ ಫ್ರೆಂಡ್, ನಾನು ರಾಜೇಶ್, ಇವಲ್ ಗ್ಯಾಪ್ನ ಇದೆ, ಇದೆಲ್ಲ ಫುಲ್ ಮೋದಿ ಇವ್ರದೇನಾ, ಕೆ ಮೋದಿ? ಹೌದು ಅಂತಾರೆ ಜನಗಳು. ಆ ಹೋಟೆಲ್ ಅದು ಅವ್ರದ್ದು, ಎಷ್ಟು ಎಲ್ಲ ಇವ್ರದೇನೆ. ನಾವ್ ಕೇಳ್ತಿದ್ವಿ, ಆ ನೇರವಾಗಿ ನೋಡೋ ಸಂದರ್ಭ ಬಂತು. ಅದಂತೂ ನನ್ನ ಲೈಫಲ್ಲಿ ಮರೆಯಲ್ಲ. ಇದಕ್ಕೆ ಈ ಒಂದು ಅವಕಾಶ ಕೊಟ್ರಲ್ಲ ಚಂದ್ರು ಸರ್ ಅಂಡ್ ಕರ್ನಾಟಕ ಲೀಡರ್ಸ್, ಥ್ಯಾಂಕ್ ಯು ಎಲ್ರಿಗೂ ಕೂಡ. ಇಲ್ಲಿಂದ ಮತ್ತೆ ಬಂದು ಇಲ್ಲಿಂದ ಫೋಟೋ ಆಗ್ತಾ ಹೋದ್ವಿ. ಪ್ಲಾನ್ಗಳು ಚೇಂಜ್ ಆಗ್ತಿತ್ತು, ಅಪ್ ಡೌನ್ ಸಾಕಷ್ಟು ವೇರಿಯೇಷನ್ ಆಗ್ತಿತ್ತು. ಪ್ಲಾನ್ಗಳು ಚೇಂಜ್ ಆಗ್ತಿದ್ದಾಗ ಹಿಂಗ್ ಹೋಗೋದು, ಡೌನ್ ಆಗೋದು, ಮತ್ತೆ ಡೆವಲಪ್, ಮತ್ತೆ ಇನ್ನೊಂದು ಬಿಸ್ನೆಸ್ ಮತ್ತೆ ಇನ್ನೊಂದು ಟೀಮ್ ಕಟ್ಟೋದು, ಮತ್ತೆ ಈ ತರ ಅಪ್ ಡೌನ್ಗಳು. ಇವತ್ತಿನ ಮೋದಿ ಅವರಿಗೆ ಯಾವುದೇ ರೀತಿ ಆ ರೀತಿ ಅಪ್ ಡೌನ್ಸ್ ಗಳಿಲ್ಲ. ಯಾಕೆಂದ್ರೆ ಎಲ್ಲಾ ಸೀನಿಯರ್ಗಳ ಪ್ರಯರ್, ಎಲ್ಲಾ ಸೀನಿಯರ್ಗಳ ಮೈಂಡ್ ಸೆಟ್ ಆ ದೇವ್ರಿಗೆ ಮುಟ್ಟು, ಆ ದೇವ್ರು ತಥಾಸ್ತು ಅಂತ ಸಮೀರ್ ಮೋದಿ ಅವ್ರ ಮುಖಾಂತರ ಅಜಾದಿ ಪ್ಲಾನ್ ಸಿಕ್ಕಿದೆ. ನೀವೆಲ್ಲರೂ ಲಕ್ಕಿಯಸ್ಟ್ ಪರ್ಸನ್. ಯಾಕೆಂದ್ರೆ ಅವತ್ತು ನಮ್ಗೆ ಎಷ್ಟೇ ಬೀಳ್ಲಿ, ಡೌನ್ ಆಗ್ಲಿ, ಅಪ್ ಆಗ್ಲಿ, ಯಾರು ನಾವು ಕಷ್ಟಗಳನ್ನ ಹೇಳ್ಕೊಂತಿರ್ಲಿಲ್ಲ. ನಾವೆಲ್ಲ ಮೀಟ್ ಆಗ್ತಿದ್ದೋ, ನಾವು, ಅರುಣ್, ಜಗದೀಶ್ ಸಾರ್ ಎಲ್ಲ ಒಂದ್ ಟೀಮ್ ವರ್ಕ್ ಅಲ್ಲಿ ಭೇಟಿ ಆಗ್ತಿದ್ದೋ. ಮಂಜುನಾಥ್ ಶೆಟ್ಟಿ ಇದಾರೆ, ಗಣೇಶ್ ದೇವರಾಜ್ ಇದಾರೆ, ಈ ತರ ಪ್ರೇಮಂಜಪ್ಪ, ಎಲ್ಲಾ ಯಾರು ಎಲ್ಲೇ ಸಿಕ್ಕಿದ್ರು ಕಾಪಿ ಕುಡಿತಿದ್ವಿ. ನಮ್ ಕಷ್ಟ ಅವ್ರಿಗೆ ಹೇಳ್ಕೊತಿರ್ಲಿಲ್ಲ, ಅವ್ರ ಕಷ್ಟ ನಮ್ಗೆ ಹೇಳ್ಕೊಳ್ತಿರ್ಲಿಲ್ಲ. ಟೀಮ್ ಬಿದೋಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ ನೋ ನೆಗೆಟಿವ್. ಅಷ್ಟು ಎಂಜಾಯ್ ಮಾಡಿದ್ವಿ. ಅಂದ್ರೆ ನಮ್ಗೆ ಮೋದಿ ಕೇರ್ ಅಲ್ಲಿ ಕಷ್ಟ ಅನ್ನೋದು ಕಾಣಿಸ್ಲಿಲ್ಲ. ಕಷ್ಟ ಪಟ್ವಿ ಎಲ್ಲಾ ಸೀನಿಯರ್ಗಳು, ಕಷ್ಟ ಅಂತ ಒಂಚೂರು ಕಾಣಿಸ್ಲಿಲ್ಲ. ಕಾರಣ ಇಷ್ಟಪಟ್ಬಿಟ್ವಿ ಮೋದಿ ಕೇರ್ನ. ಆ ಇಷ್ಟಪಟ್ಟಿದ್ರಿಂದ ಕಷ್ಟ ಅನ್ನೋದು ಕಾಣ್ತಿರ್ಲಿಲ್ಲ. ತುಂಬಾ ಖುಷಿಯಿಂದ ಮೋದಿ ಕೇರ್ ಮಾಡ್ತಾ ಬಂದ್ವಿ. ಇಲ್ಲಿಂದ ಒಂದು ದೊಡ್ಡ ಬದಲಾವಣೆ, ದೊಡ್ಡ ಚೇಂಜಸ್, ದೊಡ್ಡ ಟೀಮ್ ಕಟ್ಟಕ್ಕೆ ಡೆವಲಪ್ ಆಯ್ತು. ಆ ದಿನಗಳಲ್ಲಿ ಎಮರಾಲ್ಡ್ ಎಕ್ಸ್ಪ್ಲೋಷನ್ ಅಂತ ಏನು ಮಾಡಿದ್ರು, ಅದು ತುಂಬಾ ಜನಗಳಿಗೆ ಸಪೋರ್ಟ್ ಆಗ್ತಾ ಬಂತು. ಇಲ್ಲಿಂದ ನಮ್ಮ ಜರ್ನಿನಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇವತ್ತು ದೊಡ್ಡ ಮಟ್ಟ ಅಲ್ಲ, ದೊಡ್ಡ ಮಟ್ಟ ರೀಚ್ ಆಗ್ಬೇಕಾದ್ರೆ ಇನ್ನೂ ಬಹಳಷ್ಟು ಎಫೋರ್ಟ್ ಹಾಕ್ಬೇಕಾಗಿದೆ. ಒಂದು ತಕ್ಕ ಮಟ್ಟಿಗೆ ಇವತ್ತು ಇದ್ದೀವಿ ಅಂದ್ರೆ ಮೋದಿ ಕೇರ್ ಕಾರಣ. ಜನ್ಮ ಕೊಟ್ಟಿದ್ದು ತಾಯಿ, ಎರಡನೇ ತಾಯಿಯಾಗಿ ನನಗೆ ಮೋದಿ ಕೇರ್, ನನ್ನ ಗುರುಗಳಾದಂತ ನನ್ನ ಚಂದ್ರು ಸರ್. ಯಾಕೆಂದ್ರೆ ಅವನು ನಾನು ಹೋಗು ಬಾ ಅಂತೀವಿ, ಆದ್ರೆ ಒಂದು ಇದರಲ್ಲಿ ಅವ್ರನ್ನ ನಾನು ಗುರು ಸ್ಥಾನದಲ್ಲೇ ಇಟ್ಕೊಂಡಿದ್ದೀನಿ. ಆ ವ್ಯಕ್ತಿಯಿಂದ ನಾನು ಕಲ್ತಿದ್ದು ಬಹಳ. ಯಾಕೆಂದ್ರೆ ಇವತ್ತು ಅಷ್ಟೇ ಫ್ರೆಂಡ್, ನಮ್ಮ ಮನೆಗಳಲ್ಲಿ ಇವತ್ತು ಅವ್ರಿಗೆ 8.5 ಲಕ್ಷ 9 ಲಕ್ಷ ಇನ್ಕಮ್ ಬರ್ಬೋದು ಚಂದ್ರಿಗೆ.
ನಮ್ಮ ಮನೆಯಲ್ಲಿ ಒಂದು ಸಂಕ್ರಾಂತಿ ಹಬ್ಬ ಕೂಡ ಮೋದಿಕೆಯರು ಬಂದ ಮೇಲೂ ಬರೋಕ್ಕೂ ಮುಂಚೆನೂ ಅಷ್ಟೇ, ಈಗಲೂ ಅಷ್ಟೇ, ಒಂದು ಸಂಕ್ರಾಂತಿ ಹಬ್ಬದಿಂದ ಹಿಡಿದು ದೊಡ್ಡ ಹಬ್ಬಗಳು ಯಾವುದೇ ಬರಲಿ ಎಲ್ಲಾರು ಒಂದೇ ಮನೇಲಿ ಆಚರಿಸ್ತೀವಿ. ಇದು ನಮ್ಮ ಮನೇಲಿದೆ. ಇದಕ್ಕೆಲ್ಲ ಅಣ್ಣ ತಂದಿರ ಖುಷಿ ಇದೆ. ಒಂದು ಪಕ್ಷ ಪಿತೃಪಕ್ಷ ಅಂತ ನೋಡಿದ್ರೆ ನಾವು ನೋಡಿದೀವಿ, ಒಂದು 35-40 ವಯಸ್ಸಾದ್ಮೇಲೆ ಎಲ್ಲ ಡಿವೈಡ್ ಆಗ್ಬಿಡ್ತಾರೆ. ಅವರೇ ಬೇರೆ ಮಾಡ್ಕೊಳ್ಳೋದು, ನಮ್ಮಪ್ಪ ನಾನು ಹೇಳ್ತೀನಿ ಇದ್ ಮಾಡ್ತೀನಿ ಅಲ್ಲಿ ಮಾಡ್ತೀನಿ ಅಂತ ಇವರೊಬ್ರು ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡು ನಾವು ನೋಡಿದೀವಿ. ಆದ್ರೆ ನಮ್ಮ ಕುಟುಂಬದಲ್ಲಿ ಏನಂದ್ರೆ ಇವತ್ತು ಅಷ್ಟೇ ಒಂದು ಪಿತೃಪಕ್ಷ ಇರ್ಬೋದು, ಒಂದು ಸಣ್ಣ ಹೇಳದಲ್ಲ ಒಂದು ಸಂಕ್ರಾಂತಿ ಹಬ್ಬನೂ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ. ಚಿಲ್ಟೆ ಪಲ್ಟೆಗಳಿಂದ ಹಿಡಿದು ನಮ್ಮ ಮನೆ ಚಿಕ್ಕ ಮಕ್ಕಳಿಂದ ಹಿಡಿದು ನಮ್ಮ ತಾಯಿ ಸಮೇತ ಎಲ್ಲಾರು ಒಟ್ಟಿಗೆ ಇರ್ತೀವಿ. ಇದು ನಮಗೆ ಬಹಳ ಖುಷಿ ಕೊಡುತ್ತೆ. ಯಾಕೆಂದ್ರೆ ಬೇರೆಯವರೆಲ್ಲ ಹೇಳ್ತಾರೆ ಇವ್ರ ತರ ಇರ್ಬೇಕು ಅಂತ, ಖುಷಿ ಪಡ್ತಾರೆ. ಬೇರೆ ನಮ್ಮ ಫ್ಯಾಮಿಲಿ ತುಂಬಾ ಜನಕ್ಕೆ ಮಾದರಿ ಆಗಿದೆ. ಓಕೆನಾ. ಅದರಲ್ಲೂ ಇನ್ನೊಂದಂದ್ರೆ ನಮ್ಮ ಚಂದ್ರು ಬಂದು ನಮ್ಮ ಮನೆಗೆ ಒಬ್ಬ ಭಾಗ್ಯವಂತನಾಗಿ ಬಂದ, ನನ್ನಂತ ಹಲವಾರು ಜನನ್ನ ಭಾಗ್ಯವಂತರನ್ನಾಗಿ ಮಾಡ್ದ ಥ್ರೂ ಮೋದಿಕೆಯರ್ ಮುಖಾಂತರ. ಅದು ಫ್ಯಾಮಿಲಿಯಿಂದ ಇರ್ಬೋದು, ಹೊರಗಡೆ ಇರ್ಬೋದು. ಅವನು ಬಂದಿದ್ದೆ ಮೋದಿಕೆಯರ್ ತಗೊಂಡಿದ್ದೆ ಅವಾಗ ಒಂದು ಭಾಗ್ಯವಂತ. ಹೇಳದಲ್ಲ ಮನೇಲಿ ಅವನು ಹುಟ್ಟಿದ್ದೆ ಒಂದು ಭಾಗ್ಯವಂತ, ಮೋದಿಕೆಯರ್ ಸಿಕ್ಕಿದೆ ಅವನಿಗೆ ಭಾಗ್ಯ. ಅವನು ಭಾಗ್ಯವಂತನಾಗಿ ನಮ್ಮನ್ನೆಲ್ಲಾರನ್ನೂ ಕೂಡ ಭಾಗ್ಯವಂತರನ್ನಾಗಿ ಮಾಡಿದ್ದಾನೆ. ಇದು ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ. ಒಂದು ನಮ್ಮ ಜೀವನದಲ್ಲಿ ನಾವು ಅಣ್ಣ ತಮ್ಮದಿರ ಎಲ್ಲಾರು ಅಷ್ಟೇ, ಒಂದು ನಮ್ಗೆ ಮೋದಿಕೆಯರಲ್ಲಿ ಅಣ್ಣ ತಮ್ಮ ಬಿಡಿ, ಫ್ಯಾಮಿಲಿ ಬಿಡಿ, ಈ 3 ಪ್ರಿನ್ಸಿಪಾಲ್ಗಳನ್ನ ನಾವು ಒಳಗಡೆ ತಗೊಬೇಕು. ಇಲ್ಲೆಲ್ಲ ತುಂಬಾ ಜನ ಲೀಡರ್ಸ್ಗಳು ಒಂದೊಂದು ಕೂಡ ತುಂಬಾ ಒಳ್ಳೊಳ್ಳೆ ಪಾಯಿಂಟ್ ಕೊಟ್ಟಿದ್ದಾರೆ. ಅವ್ರು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಹಸಿವು ಅನ್ನೋ ಮಾಸ್ಟರ್, ಹೆಡ್ ಮಾಸ್ಟರ್ ನನ್ನ ಜೀವನದಲ್ಲಿ ಎಂಟ್ರಿ ಕೊಟ್ಟರು. ಇನ್ನು ಜಾಸ್ತಿ ಹಸಿವು ಕೊಟ್ರು, ಇನ್ನು ಜಾಸ್ತಿ ಕಷ್ಟಗಳು ಕೊಟ್ರು, ಸಹಿಸ್ತಾ ಹೋದ್ರು. ನೋವು, ಒಂದು ಪ್ರೌಢಾವಸ್ಥೆ ಬಂದಾಗ ನೋವು ಸಿಕ್ಕಾಪಟ್ಟೆ ಮನ್ಸಿಗೆ ನೋವು ಆಗ್ತಿತ್ತು, ಕಿರುಕುಳ ಆಗ್ತಿತ್ತು. ಆ ಟೈಮಲ್ಲಿ ಯಾರಿಗೂ ಹೇಳ್ಕೊಂಬೇದು ಅಂತ ಇಲ್ಲ. ಒಂದಷ್ಟು ಜನ ಫ್ರೆಂಡ್ಸ್ ಹೇಳ್ಕೊಂಡ್ರು, ಅಲ್ಲಿಂದ ಎಲ್ಲ ಲೂಸ್ ಪೋಲ್ ಆಗ್ತಿತ್ತು. ಒಂದು ತೀರ್ಮಾನ ಮಾಡಿದೆ, ಯಾರಿಗೂ ನನ್ನ ಕಷ್ಟಗಳನ್ನ ಹೇಳ್ಕೊಂಬಾರ್ದು. ಏನೇ ಹೇಳ್ಕೊಂಡ್ರು ಆ ಕಷ್ಟಗಳನ್ನ ನಾನೇ ಫೇಸ್ ಮಾಡ್ಬೇಕೆ ಹೊರತು ಬೇರೆ ಯಾರು ಆಗಲ್ಲ. ಆ ನೋವು ಅನ್ನೋ ಮಾಸ್ಟರ್, ಹೆಡ್ ಮಾಸ್ಟರ್ ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ರು. ಸಿಕ್ಕಾಬಟ್ಟೆ ನೋವು ಆಗ್ತಿತ್ತು ಮಾನಸಿಕವಾಗಿ. ಅದು ಕಲ್ಸ್ಕೊಟ್ಟಿದ್ದು ಆ ಗುರುಗಳು, ಆ ನೋವು ಅನ್ನೋದು, ಹಸಿವು ಅನ್ನೋ ಗುರುಗಳು ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಟಾಗ ಅದರಿಂದ ಕಲ್ತು ಗಟ್ಟಿ ಆಗ್ತಾ ಬಂದೆ. 3ನೇದಾಗಿ ಅವಮಾನ ಅನ್ನೋ ಗುರುನು ಕೂಡ ಎಂಟ್ರಿ ಕೊಟ್ರು. ಸಿಕ್ಕಾಬಟ್ಟೆ ಅವಮಾನಗಳನ್ನ ಫೇಸ್ ಮಾಡಿದ್ವಿ. ಇವತ್ತು ಈ 3 ನನ್ನನ್ನ ಗಟ್ಟಿಯಾಗಿ ಮಾಡಿದೆ. ಇವತ್ತು ಎಷ್ಟೋ ಫ್ಯಾಮಿಲಿನಲ್ಲಿ ಇವತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಹೇಳ್ಕೊಂಡು ಬರ್ತಾರೆ. ನನಗೆ ಮನ್ಸಿಗೆ ಅನ್ಸುತ್ತೆ, ಏನಪ್ಪ ಇಷ್ಟ ಪ್ರಾಬ್ಲಮ್ಗೆ ಇವ್ರು ಹಿಂಗಂತಾರೆ, ದುಡ್ಡಿಲ್ಲ ಅಂತ ಪ್ರಾಬ್ಲಮ್ ಹೇಳ್ತಾರೆ, ಮನೇಲಿ ಅದು ಸರಿ ಇಲ್ಲ ಅಂತ ಹೇಳ್ಕೊಂಡ್ಬರ್ತಾರೆ. ಇದೇನೇ ಕೇಳ್ಬೇಕು ಅಂದ್ರೆ ನಾನ್ ಅನ್ಭವಿಸಿದಂತ ಒಂದು ವಿಷಯದಲ್ಲಿ ಏನಾರ ಆತರ ಕಷ್ಟ ಹೇಳ್ಕೊಂಡ್ರೆ ಸಣ್ಣದು ಹೋಗಿ ದೊಡ್ಡ ಮಾಡ್ಕೊಂಡಿದಾರಲ್ಲ, ಎಂತ ಮೂರ್ಖರು ಇವ್ರು ಅಂತ ಅನ್ಸುತ್ತೆ. ಇವತ್ತು ಅಷ್ಟೇ ಆ ಪ್ರಾಬ್ಲಮ್ಗಳು ಕೇಳಿದ್ರೆ ನನಗೆ ಚಿಕ್ಕಾಗಿದೆ. ಕಾರಣ ಇಷ್ಟೇ, ಅದನ್ನ ದಾಟಿ ಬಂದಿದ್ದೀನಿ ನಾನು ಅಂತಲ್ಲ, ಎಲ್ಲಾ ಸೀನಿಯರ್ ಲೀಡರ್ಸ್. ಓಕೆನಾ. ಇದೇ ರೀತಿ ನನಗೆ ಸಪೋರ್ಟ್ ಮಾಡದಂತ ಎಲ್ಲ ನನ್ನ ಅಪ್ಲೈನ್ಸ್ ಅಂಡ್ ಎಲ್ಲಾ ಕರ್ನಾಟಕ ಲೀಡರ್ಸ್, ಫಿಲಿಪ್ ಸಾರು, ಸುರೇಖಾ ಭಾರ್ಗವ್ ಮೇಡಮು, ಕರ್ನಾಟಕ ಲೀಡರ್ಸ್ ಅರುಣ್, ಜಗದೀಶ್ ಸರ್, ಪ್ರೇಮಾನಂಜಪ್ಪ, ವಿಜಯಲಕ್ಷ್ಮಿ ಮೇಡಮ್, ಈ ತರ ತುಂಬಾ ಸೀನಿಯರ್ಸ್ ಇದ್ದಾರೆ. ವಿಜಯ್ ಸರ್ ಇಂದ ಅಂತೂ ಸಾಕಷ್ಟು ವಿಚಾರವಾಗಿ ನಾನು ಕಲ್ತ್ಕೊಂಡಿದ್ದೀನಿ. ಅವ್ರ ಹತ್ರ ಕೆಲವು ಸಜೆಸ್ಟ್ ಕೇಳ್ತಿದ್ದೆ, ಅವ್ರು ಹೇಳ್ಕೊಡೋರು. ಆ ಸಜೆಸ್ಟ್ ನಂಗೆ ಸಖತ್ ಹೆಲ್ಪ್ ಆಗಿದೆ. ಇನ್ನು ರಾಜು ಸರ್ ಹೇಳೋ ಅವಶ್ಯಕತೆ ಇಲ್ಲ. ಚಂದ್ರು ಸರ್, ಅವರಿಂದ ಬಹಳಷ್ಟು ಕಲ್ತಿದ್ದೀನಿ. ಎಲ್ಲರಿಂದ ಕಲಿತಾ ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ. ಎಲ್ಲಾ ಗುರುಗಳಿಗೆ, ಎಲ್ಲಾ ಕರ್ನಾಟಕ ಲೀಡರ್ಸ್ಗೂ ಕೂಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಇದರ ಜೊತೆಗೆ ನನ್ನ ಡೌನ್ ಲೈನ್ಸ್, ನನ್ನ ಫ್ರಂಟ್ ಲೈನ್ ಅಂಡ್ ಡೌನ್ ಲೈನ್ಸ್, ಅವರು ಕೂಡ ಅಷ್ಟೇ. ಇವತ್ತು ಏನಾರ ಒಂದು ವರ್ಕ್ ಮಾಡೋಣ, ನಾನು ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅನ್ನೋದಕ್ಕಿಂತ ಯಾವ ರೀತಿ ಮಾಡೋಣ ಅಂತ ಅಂದ್ರೆ ಅವ್ರುಗಳೇ ಹೇಳ್ತಾರೆ. ಒಂದೊಂದು ವಿಚಾರಗಳಿಗೆ ಅವರಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ. ನನ್ನ ಎಲ್ಲಾ ಡೌನ್ ಲೈನ್ಸ್ ಗಳಿಂದ ಕಲ್ತಿದ್ದೀನಿ. ಅವರ ನಮ್ಮ ಒಂದು ಟೀಮ್ ಕೋಆರ್ಡಿನೇಷನ್, ಇದ್ರ ಜೊತೆಗೆ ಎಲ್ಲದಕ್ಕಿಂತ ಮಿರಾಕಲ್ ಟೀಮ್ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಟೀಮ್ ವರ್ಕ್. ಆ ಟೀಮ್ ವರ್ಕ್ ಯಾವ ರೀತಿ ಅಂದ್ರೆ ಇವತ್ತು ಪುಟ್ಟು ಇರ್ಬೋದು, ನವೀನ್ ಇರ್ಬೋದು, ಸುರೇಶ್ ATM ಇರ್ಬೋದು, ವೇಣು ಇರ್ಬೋದು, ಸಂಪಂಗಿ ರಾಮಯ್ಯ, ಸಂಭು, ಲತಾ ಮೇಡಮ್, ವೆಂಕಟಗಿರಿ. ನಮ್ಮ ಈ ಕಡೆ ಟೀಮ್ ವರ್ಕ್ ಅಲ್ಲಿ ಬಂತು ಅಂದ್ರೆ ಗುರುರಾಜು, ದೇವರಾಜು, ಆಂಜನೇಯ, ವೆಂಕಟೇಶ್. ಈ ಕಡೆ ಬಂತು ಅಂದ್ರೆ ಇವರು ಶಿವನಜ್ಜೇಗೌಡ್ರಿದ್ರು, ರಾಜಮ್ಮ, ಲತಾ ಮೇಡಮ್, ಇವರು ನಾಗಣ್ಣ, ಪುಟ್ಸ್ವಾಮಿ ಸರ್, ಎಲ್ಲರೂ ಕೂಡ ಒಂದು ಟೀಮ್ ವರ್ಕ್. ವಿಜಯ್ ಕಮ್ಮಸಿಪಳ್ಳೆ ವಿಜಯ್, ಈ ರೀತಿ ಎಲ್ಲರೂ ಕೂಡ ಒಂದು ರಾಜೇಶ್ ತರ ಒಬ್ರು ಹೆಸರು ಬಿಟ್ರೆ ತಪ್ಪಾಗುತ್ತೆ. ಎಲ್ಲ ಮಿರಾಕಲ್ ಟೀಮ್ ವರ್ಕ್. ಈ ಟೀಮ್ ವರ್ಕ್ ಏನ್ ಮಾಡ್ತಿತ್ತು ಅಂದ್ರೆ, ಈ ಟೀಮ್ ವರ್ಕ್ ಅಲ್ಲೂ ಅಷ್ಟೇ ನಾವ್ ಯಾವ್ದೇ ನೆಗೆಟಿವ್ ವಿಚಾರ ಮಾತಾಡ್ತಿರ್ಲಿಲ್ಲ. ಸೋತ್ವಿ ಅನ್ನೋದ್ ಬಗ್ಗೆ ನಾವು ಒಂದು ಪೈಸೆ ಚರ್ಚೆ ಮಾಡಿಲ್ಲ. ಗೆಲ್ಲೋದ್ರ ಬಗ್ಗೆನೇ ನಾವು ಚರ್ಚೆ ಮಾಡಿದ್ವಿ.
ಈ ರೀತಿಯಾಗಿ ಹೋಗ್ತಾ ಇವರೆಲ್ಲ ಒಂದು ಸಪೋರ್ಟ್, ಇವರಿಂದ ಕೊಟ್ಟಿರ್ತಕ್ಕಂಥ ಸಪೋರ್ಟ್, ಆ ಟೀಮ್ ವರ್ಕ್ ಸಾಥ್ ನಾವೇನೇ ಇವತ್ತು ಗೆಲ್ಬೇಕಾದ್ರು ಒಂದು ಅಚೀವ್ ಮಾಡ್ಬೇಕಾದ್ರು ಕಾರಣ, ಮುಂದೆ ಏನೇ ಒಂದು ಗೆದ್ರು ಕೂಡ ಕಾರಣ ನಮ್ಮ ಮಿರಾಕಲ್ ಟೀಮ್ ಒಂದು ಡಿಸ್ಕಸ್ಗಳಿರ್ಬೋದು, ಒಂದು ಟ್ರೈನಿಂಗ್ ಗಳಿರ್ಬೋದು, ಒಂದು ಟೀಮ್ ವರ್ಕ್ ಇರ್ಬೋದು, ಸಾಕಷ್ಟು ಸಪೋರ್ಟ್ ಮಾಡಿದೆ. ಅದ್ರ ಜೊತೆಗೆ ಎಲ್ಲಾ ಲೀಡರ್ಸ್. ಇಷ್ಟೆಲ್ಲ ನನ್ನ ಲೈಫ್ ಅಲ್ಲಿ ಮೋದಿ ಕೇರ್ ಜರ್ನಿನಲ್ಲಿ ಆಗಿದೆ ಅಂದ್ರೆ ಅವತ್ತು ತಗೊಂಡಂತ ಒಂದು ನಿರ್ಧಾರ ಯಾವತ್ತೂ ಅಷ್ಟೇ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಇನ್ನೊಂದೇನೋ ಮಾಡೋಣ ಅನ್ನೋದು ಮನ್ಸಿಗೆ ತಗೊಳ್ಳಿಲ್ಲ. ಎದ್ದು ಬಿದ್ದಾಗೂ ಕೂಡ ಅಷ್ಟೇ, ಏನೋ ಕೆಲ್ಸಕ್ಕೆ ಓಡೋಗ್ಬಿಡೋಣ. ಅವತ್ತೊಂದ್ ದಿನ ನನಗೆ ಕೆಲಸ ನನ್ಗೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂದ್ರೆ, ನಾನು ಬಿದ್ದಾಗ ನನಗೆ ಅದೇ ಓನರ್ ಸುಮ್ನೆ ನನ್ನ ವ್ಯಾಲ್ಯೂ ಏನಿದೆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಮತ್ತೆ ಕೇಳೋಣ ಅಂತ ಹೋದಾಗ 18,000 ಕೊಡ್ತೀನಿ ಸುರೇಶ್ ಬರ್ತೀಯ ಅಂತ ಕೇಳ್ತಾರೆ. ಅದ್ ನನ್ ಬಿದ್ದಾಗ ನನ್ನ ಇನ್ಕಮೇ ಕಮ್ಮಿ ಮೋದಿಕಲ್ಲಿ, ನಾನು ಹೋಗ್ಬಿಡ್ಬೋದಿತ್ತು. ಆದ್ರೆ ಒಂದೇ ಒಂದು ನಾನು ಯೋಚನೆ ಮಾಡಿದ್ದು, ಅಪ್ ಡೌನ್ಸ್ ವೇರಿಯೇಷನ್ ಆಗೇ ಆಗುತ್ತೆ. ಈಗಿನವ್ರಿಗೆ ಇಲ್ಲ ಅಪ್ ಡೌನ್, ತುಂಬಾ ಅಪ್ ಡೌನ್ಸ್ ಅಂತೂ ಆಗಕ್ ಸಾಧ್ಯ ಇಲ್ಲ. ಆ ಟೈಮಲ್ಲಿ ನಾನು ಒಂದು ಅನ್ಕೊಂಡಿದ್ದು, ನನ್ನ ಡೌನ್ ಲೈನ್ ಅಷ್ಟು ಜನ ನಂಬ್ಕೊಂಡು ನನ್ನ ಇದ್ದಾರೆ, ಸುರೇಶ್ ಅವ್ರು ಫುಲ್ ಟೈಮ್ ಮಾಡ್ತಾವ್ರೆ ಅಂತ. ನಾವೆಲ್ಲೋ ಅಪ್ಪಿ ತಪ್ಪಿ ಮಾಡ್ಬಿಟ್ರೆ ಇರೋರು ನಾವು ಕಳ್ಕೊತೀವಿ ಅಂತ ಹೇಳಿ ಆ ಎಫೋರ್ಟ್ ಆಗ್ತಾ ಹೋಗಿದ್ದಕ್ಕೆ ಇವತ್ತು ಒಂದು ಸಣ್ಣ ಸ್ಥಾನ ತಲುಪಿದ್ವಿ. ಇನ್ನು ಏನೇ ಮುಂದೆ ದೊಡ್ಡ ತಲುಪಬೇಕಾದ್ರು ಎಲ್ಲರೂ ಕೂಡ ಕಾರಣ, ಎಲ್ಲಾ ಲೀಡರ್ಸ್ ಕೂಡ ಕಾರಣ. ಇದರ ಜೊತೆಗೆ ಇವತ್ತಿನ ಮೋದಿ ಕೇರ್ ಅಲ್ಲಿ ನಾನೇ ಅಜಾದಿ ಪ್ಲಾನ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ 1 ಲಕ್ಷ ಇನ್ಕಮ್ ನೋಡ್ಬೇಕಾದ್ರೆ 6 ವರ್ಷ 7 ವರ್ಷ ಬೇಕಾಯ್ತು. 1 ಲಕ್ಷ ಇನ್ಕಮ್ ನಾವು ರೀಚ್ ಮಾಡ್ಬೇಕಾದ್ರೆ, ಎಸ್ಪೆಷಲಿ ನನ್ಗೆ ಇವತ್ತು 1 ಲಕ್ಷ ತಗೊಳ್ಳೋದಕ್ಕೆ 1 ವರ್ಷದಲ್ಲಿ 1 ಲಕ್ಷ ತಗೊಂತಾ ಇದ್ದಾರೆ, 1 ವರ್ಷದಲ್ಲಿ 2 ಲಕ್ಷ ತಗೊಂತಾ ಇದ್ದಾರೆ ಅನ್ನೋದಿಲ್ಲ. 20,000 30,000 ತಗೊಳ್ಳೋದನ್ನೇ ಎಷ್ಟು ಮಟ್ಟಕ್ಕೆ ನಾವು ತೋರಿಸ್ತಿದ್ವೋ ಅವ್ರನ್ನೇ ನಾವ್ ಎಷ್ಟು, ಒಬ್ಬ ರಾಜಮ್ಮ 20,000 ತಗೊಳ್ತೀವಿ ಸ್ಟೇಜ್ ಮೇಲೆ ಬಂದಾಗ ನಮ್ಗೆ ಎಷ್ಟು ಖುಷಿ ಆಗ್ತಿದ್ವು ಅಂದ್ರೆ, ರಾಜಮ್ಮನ ಹೇಳ್ತಿದ್ವಿ 20,000 ತಗೋತಾ ಇದ್ದಾರೆ ಅಂತ. ಓಕೆನಾ? ಅಂದ್ರೆ ಆ ತರ ದಿನಗಳಿತ್ತು. ಇವತ್ತು ಲಕ್ಷ ಅನ್ನೋದು ಈಸಿ ಆಗ್ಬಿಡುತ್ತೆ ಮೋದಿ ಕೇರಲ್ಲಿ. ಇವತ್ತು ಇಷ್ಟೊಂದು ಪ್ರಾಡಕ್ಟ್ಗಳಿದೆ, ಇಷ್ಟೊಂದು ವ್ಯವಸ್ಥೆಗಳಿದೆ, ಡಿಪಿಗಳಿದೆ. ಇವತ್ತು ಮೊಬೈಲ್ ಅಲ್ಲಿ ಸ್ಪಾನ್ಸರ್ ಮಾಡ್ಬೋದು, ದೂರ ಹೋಗೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಪ್ರಾಡಕ್ಟ್ಗಳ ರೇಟ್ ಕಮ್ಮಿ ಆಗಿದೆ. ಅವತ್ತಿನ ದಿನ ಪ್ರಾಡಕ್ಟ್ ರೇಟ್ ಜಾಸ್ತಿ. ನಾವೊಂದು ಚನ್ನಪಟ್ಟಣ ರಾಮನಗರದಿಂದ ಒಬ್ರು ಕಿಟ್ ಕೊಡಿಸ್ಬೇಕಾದ್ರೆ 1 ಟೌನ್ಗೆ ಹೋಗ್ಬೇಕಿತ್ತು, ಮತ್ತೆ ಅವ್ರನ್ನ ಪಾಲಬ್ಗೆ ಹೋಗ್ಬೇಕಿತ್ತು, ಮತ್ತೆ ಅವ್ರನ್ನ ಕರ್ಸಿ ಕಿಟ್ ಕೊಡಿಸ್ಬೇಕಿತ್ತು. ಜಯನಗರಕ್ಕೆ ಕರ್ಸ್ಕೊಬೇಕಿತ್ತು. ನಾವು ಕನಕಪುರದಿಂದ ಕರ್ಸ್ಬೇಕಾದ್ರೂ ಕೂಡ ಜಯನಗರಕ್ಕೆ ಕರ್ಸ್ಬೇಕಿತ್ತು. ಏನೋ ಒಂದು ಪ್ರಾಡಕ್ಟ್ ಕಳಿಸ್ಬೇಕಾದ್ರೂ ಬಸ್ಸಲ್ಲಿ ಸಿಚುವೇಶನ್ ಅಲ್ಲಿ ಇವತ್ತೇನಾಗಿದೆ, ಗರ್ಗರ್ಕ ಮೋದಿ ಕೇರ್ ಅಂತ ಸುರೇಖಾ ಬರವಣ ಇವತ್ತೇನಾಗಿದೆ, ಅಕ್ಕಪಕ್ಕ ಎಲ್ಲಾ ಕಡೆ ಇವತ್ತು 1 ಲಕ್ಷ ಅಚೀವರ್ನ 50,000 ತಗೊಳ್ಳೋರ್ನ ಅಕ್ಕಪಕ್ಕದಲ್ಲೇ ತೋರಿಸ್ಬೋದು, ಆ ಏರಿಯಾಗಳಲ್ಲೇ ತೋರಿಸ್ಬೋದು. ಈ ಮಟ್ಟಕ್ಕೆ ಇವತ್ತು ಮೋದಿ ಕೇರ್ ಇದೆ. ಎಲ್ಲಾರು ಕೂಡ ಚೆನ್ನಾಗಿ ಬಳಸ್ಕೊಳ್ಳಿ. ಇಷ್ಟ ಹೇಳ್ತಾ ಈ ಒಂದು ಸೆಕ್ಷನ್ ನ ಸುರೇಶ್ ಸರ್ ಮೀಟ್ ಆಗಿದೆ. ಮಂಜುನಾಥ್ ಸಾರು ಕೂಡ ಅಷ್ಟೇ, ASA ಮಂಜುನಾಥ್ ಸರ್ಗೂ ಕೂಡ ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ. ನಾವೊಂದು ಅಚೀವ್ಮೆಂಟ್ ಅಲ್ಲಿ ಒಂದು ಬಿಸ್ನೆಸ್ ಅಲ್ಲಿ ಸ್ವಲ್ಪ ಅಪ್ ಡೌನ್ ವೇರಿಯೇಷನ್ ಆದಾಗ ಒಂದು ಚಂದ್ರ ಲೇಔಟ್ ಕರ್ಸಿ ಒಂದು ಕಾಫಿ ಡೇ ಅಲ್ಲಿ ಕೂರಿಸಿ ಕಾಫಿ ಎಲ್ಲ ಕೊಡ್ಸಿ ಅವರು ಕೂಡ ಹೇಳಿದ್ರು, ಸುರೇಶ್ ನಾವಿದ್ದೀವಿ, ನೀವೆಲ್ಲ ಸ್ವಲ್ಪ ಸೀನಿಯರ್ಸ್, ನೀವೆಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಅದಕ್ಕೆ ಏನ್ ಬೇಕು ಸಪೋರ್ಟ್ ನಾನು ಕೊಡ್ತೀನಿ ಅಂತ ಹೇಳಿ ಆ ಸಪೋರ್ಟ್ನ ಕೂಡ ಕೊಡ್ತಾ ಬಂದ್ರು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇಷ್ಟಪಡ್ತೀನಿ. ಯಾರಿಗೆಲ್ಲ ನಾನು ಬಿಟ್ಟಿದ್ದೀನಿ ಸೀನಿಯರ್ ಲೀಡರ್ಸ್ ಹೆಸರುಗಳು, ನಮ್ಮ ಟೀಮ್ ವರ್ಕ್ ಅಲ್ಲಿ ಯಾರು ಹೆಸರು ಬಿಟ್ಟಿದ್ದೀನಿ, ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ. ನೀವೆಲ್ಲರೂ ಕೂಡ ಡೈರೆಕ್ಟ್ಲಿ ಅನ್ಡೈರೆಕ್ಟ್ಲಿ ಸಪೋರ್ಟ್ ಮಾಡಿದೀರಾ. ಥ್ಯಾಂಕ್ ಯು. ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮಂಜುನಾಥ್ ಸರ್, ಥ್ಯಾಂಕ್ ಯು ಸುರೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ಆಕ್ಚುಲಿ ನಮ್ಗೆ ಅರ್ಥ ಆಗಿದ್ದು, ಇದುವರೆಗೂ ಸುಮಾರು ಜನ ಚಂದ್ರು ಸರ್ದು ಬೇಕಾದಷ್ಟು ಇದನ್ನ ಕೇಳಿದ್ದಾರೆ. ಸೊ ಇವತ್ತು ಸುರೇಶ್ ಅವ್ರಿಗೂ ಕೂಡ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಕೇಳಿ ಇವಾಗ ಗೊತ್ತಾಗಿರುತ್ತೆ ಇವರ ಚಂದ್ರು ಸರ್ ಎಂಟೈರ್ ಫ್ಯಾಮಿಲಿ ಎಷ್ಟು ಡೆಡಿಕೇಶನ್ ಹಾಗೇನೆ ಮನಸ್ಸಿಂದ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದಾರೆ ಅಂತ. ಅವರ ಒಂದು ಎಜುಕೇಶನ್ ಅಂದ್ರೆ ಒಂದು ಅವ್ರು ಕೊಟ್ಟಿರುವಂತ ಒಂದು ಕಲ್ಚರ್ ಅಂತ ಏನ್ ಹೇಳ್ತೀವಿ, ಫ್ಯಾಮಿಲಿ ಕಲ್ಚರ್ ನಿಜವಾಗ್ಲೂ ಗ್ರೇಟ್ ಆಗಿದೆ. ಅದಕ್ಕೆ ಈ ತರ ಒಂದು ಎಂಟೈರ್ ಫ್ಯಾಮಿಲಿ ಇಷ್ಟು ಪ್ರೀತಿಯಿಂದ ಹಾಗೇನೆ ಡೆಡಿಕೇಟೆಡ್, ಆಮೇಲೆ ಒಂದು ಒಳ್ಳೆ ಹೆಸರು ಮಾಡ್ತಾ ಇದೆ. ಸೊ ಚಂದ್ರ ಸರ್ಗೆ ನಾನು ಸುಮಾರು ಕಡೆ ಹೇಳಿದ್ದೀನಿ, ಇಲ್ಲ ಅವ್ರ ಟೀಮ್ಗೆ ಬೇಕಾದಷ್ಟು ಹೇಳಿದ್ದೆ.
ಈ ತರ ಜನ ಇರೋದು ಆಕ್ಚುಲಿ ನಮ್ ಪುಣ್ಯ, ಚಂದ್ರ ಸರ್ ಪುಣ್ಯ ಅಲ್ಲ, ನಮ್ಮ ಪುಣ್ಯ. ಚಂದ್ರ ಸರ್ ಆಮೇಲೆ ನೀವು ಕೂಡ. ಸೊ ಇವತ್ತು ನಿಮ್ಮ ಬಗ್ಗೆನು ನೀವು ಹಾಕಿರುವಂತ ಎಫರ್ಟ್ ಇವಾಗ ಅಟ್ಲೀಸ್ಟ್ ಸುಮಾರು ಜನಕ್ಕೆ ಪರಿಚಯ ಆಗಿದೆ. ನೀವು ಪಟ್ಟಿದ್ದ ಒಂದು ಕಷ್ಟ ಹಾಗೆ ನಿಮ್ಮ ಒಂದು ಬಿಲೀಫ್. ಸೊ ಒಂದ್ಸತಿ ನಂಬ್ಕೊಂಡು ಆಮೇಲೆ ಕಂಪ್ಲೀಟ್ ಡೀಟೇಲ್ ನ ತಗೊಂಡು ಅದಾದ್ಮೇಲೆ ಹೋಗಿ ಅನ್ಕೊಂಡಿದ್ದನ್ನ ಸಾಧಿಸುವಂತ ಒಂದು ಛಲ. ಸೊ ಇದು ಚಂದ್ರ ಸರ್ ನಮ್ಗೆ ಗೊತ್ತು, ಆದ್ರೆ ಇವನ್ ಸುರೇಶ್ ಅವ್ರದ್ದು ಕೂಡ ಇದೆ ಅಂತ ಹೇಳಿ ಇವತ್ತು ಎಲ್ಲ ಪರಿಚಯ ಆಯ್ತು. ಥ್ಯಾಂಕ್ ಯು. ನಿಮ್ಮ ಜರ್ನಿಲಿ ಕೆಲವು ತುಣುಕುಗಳನ್ನ ನಮ್ಗೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಟೀಮು ಇವಾಗ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಸೊ ಇನ್ನೂ ಚೆನ್ನಾಗೇ ಬೆಳೆಯುತ್ತೆ. ಸೊ ಈ ವರ್ಷನೂ ಕೂಡ ಇನ್ನೂ ಒಳ್ಳೆ ಫೌಂಡೇಶನ್ ಆಲ್ರೆಡಿ ಬಿಲ್ಡ್ ಆಗಿದೆ. ನಿಮ್ ಟೀಮ್ ಡೆಫಿನೆಟ್ಲಿ ಇನ್ನೂ ತುಂಬಾ ಚೆನ್ನಾಗಿ ಈ ವರ್ಷದಿಂದ ಇನ್ನೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಥ್ಯಾಂಕ್ ಯು. ನಿಮ್ಮ ಜರ್ನಿನ ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ, ಹಾಗೇನೆ ರೆಸ್ಟ್ ಆಫ್ ದಿ ಇಯರ್ಗೂ ಕೂಡ ಆಲ್ ದಿ ಬೆಸ್ಟ್. ನಿಮ್ಮ ಟೀಮ್ಗೂ ಕೂಡ ಥ್ಯಾಂಕ್ ಯು ಸರ್, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಚಂದ್ರಿಕಾ ಮೇಡಮ್ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಜುನಾಥ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನಮ್ಮ ಪಾರ್ಟಿಸಿಪೆಂಟ್ಸ್, ಇವತ್ತು ನಿಮಗೆ ಒಂದು ಒಳ್ಳೆ ಪರಿಚಯ ನಮ್ಮ ಚಂದ್ರು ಸರ್ ಅವರ ಎಂಟೈರ್ ಫ್ಯಾಮಿಲಿ ಬಗ್ಗೆ ನಮ್ಮ ಸುರೇಶ್ ಅವ್ರು ಕನೆಕ್ಟ್ ಮಾಡಿದ್ದಾರೆ. ಸೊ ಅವರ ಫ್ಯಾಮಿಲಿ ನಿಜವಾಗ್ಲೂ ಒಂದು ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಇನ್ನೂ ಕೂಡ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೇನೆ ಅವರ ಜಾಯಿಂಟ್ ಫ್ಯಾಮಿಲಿ ಆಕ್ಚುಲಿ ಚಿಕ್ಕದಲ್ಲ, ಅವರ ಎಂಟೈರ್ ಟೀಮ್ ಏನಿದೆ ಅದು ಆಕ್ಚುಲಿ ಜೊತೆಗೆ ಇದೆ. ಸೊ ಅವರು ಯಾವತ್ತೂ ಕೂಡ ಇದು ಬಿಸ್ನೆಸ್ ಆಂಗಲ್ ಅಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲ್ಲ. ಸುಮಾರು ಸತಿ ಹೇಳಿದ್ದೀನಿ, ಅವ್ರಿಗೆ ಅವರ ಟೀಮ್ ಅಲ್ಲಿ ಇರುವಂತವ್ರು ಡೆವಲಪ್ ಆದ್ರೇನೆ ಚಂದ್ರ ಸರ್ಗೆ ಖುಷಿ. ಅದಕ್ಕೆ ಖುಷಿಯಾಗಿದ್ದಾರೆ. ಸೊ ಈ ಖುಷಿ ಅದಕ್ಕೆ ಇನ್ನೂ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಬ್ಯೂಟಿಫುಲ್ ಸಂಡೇ ಮಾಡಿದಕ್ಕೆ ನಮ್ಮ ಸುರೇಶ್ ಅವ್ರಿಗೆ ಥ್ಯಾಂಕ್ ಯು. ಸೊ ನಾಳೆ ವೀಕ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ನಾವು ವೀಕ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನೂ ಒಬ್ರು ಒಂದು ಹಾನೆಸ್ಟ್ ಅಂಡ್ ವೆರಿ ಸಿಂಪಲ್ ಅಂಡ್ ಕೈಂಡ್ ಹಾರ್ಟೆಡ್ ಪರ್ಸನ್ ನಮ್ಮ ರಾಮಮೂರ್ತಿ ಅವ್ರ ಕಡೆಯಿಂದ ನಾಳೆ ನಾವು ರಾಮಮೂರ್ತಿ ಅವರ ಒಂದು ಜರ್ನಿಲಿ ಕೆಲವು ಭಾಗನ ನಾವು ನೋಡೋಣ. ಸೇಮ್ ಟೈಮ್ 8:50ಗೆ. ಸೊ ಇವರು ಜರ್ನಿಲು ಹೇಗೆ ಅವರ ಒಂದು ಸಿಂಪಲ್ ಆಗಿ ಬೇಕಾದಷ್ಟು ಖುಷಿನ ಸ್ಪ್ರೆಡ್ ಮಾಡ್ತಾ ಇರೋದು ಹೇಗೆ ಅಂತ ನಾಳೆ ಕೇಳೋಣ, ನೋಡೋಣ. ಸೊ ಥ್ಯಾಂಕ್ ಯು ಇಲ್ಲಿ ತನಕ ಟೈಮ್ ಕೊಟ್ಟಿದ್ದಕ್ಕೆ, ಹಾಗೆ ನಿಮ್ಮ ಶೇರ್ ಮಾಡಿಕೊಂಡಿದ್ದಕ್ಕೆ. ಮತ್ತೆ ನಾಳೆ ಸಿಗೋಣ ವಿತ್ ಎ ನ್ಯೂ ಫ್ರೆಶ್ ವೀಕ್. ಇನ್ನು 50% ಆಫ್ ದಿ ಪ್ರೋಗ್ರಾಮ್ ಇನ್ನು ಪೆಂಡಿಂಗ್ ಇದೆ. ಓಕೆ, ಸೊ ಥ್ಯಾಂಕ್ ಯು ಅಂಡ್ ಹ್ಯಾವ್ ಎ ಗ್ರೇಟ್ ವೀಕ್ ಅಂಡ್ ಎಲ್ಲರಿಗೂ ಮತ್ತೆ ಗುಡ್ ನೈಟ್. ಥ್ಯಾಂಕ್ ಯು.